27 ನಕ್ಷತ್ರ ಚಿಹ್ನೆ ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ ಕುರಿತು 1 ಡಾ ಬಿ ಆರ್ ಅಂಬೇಡ್ಕರ್ ಮಾನ್ಯರೇ, ತಾವು ನನಗೆ ದಯಪಾಲಿಸಿದ 10 ನಿಮಿಷಗಳಲ್ಲಿ ನಾನು ಹೇಳಬೇಕಾದೆಲ್ಲವನ್ನು ಮುಗಿಸಲು ಸಾಧ್ಯವೋ ಎಂಬುದರ ಬಗ್ಗೆ ನನಗೆ ಹೆದರಿಕೆಯಿದೆ. ಆದರೂ ಶಕ್ಯವಿದ್ದಷ್ಟು ನಾನು ಪ್ರಯತ್ನಿಸುವೆ ಹಾಗೂ ಸ್ವಲ್ಪದರಲ್ಲಿ ಹೇಳುವೆ. ನಮ್ಮ ಪ್ರಾಂತದ ಕೃಷಿಕರ ಮೇಲೆ ಪ್ರಭಾವ ಬೀರುವ 2 ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಈ ವಿಧೇಯಕವು ಸೂಚಿಸುತ್ತಿದೆ. ಒಂದು ಸಮಸ್ಯೆ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡ ಕೃಷಿ ಕ್ಷೇತ್ರಗಳದ್ದು, ಇನ್ನೊಂದು ಸಮಸ್ಯೆ ಚಿಕ್ಕ ಕೃಷಿ ಕ್ಷೇತ್ರಗಳದ್ದು. ಮಾನ್ಯ ಮಿತ್ರರಾದ ಭೂಕಂದಾಯ ನಿರ್ಧಾರದ ಕಮಿಷನರ್ ಅವರ ಭಾಷಣವನ್ನು ಆಲಿಸಿದ ಯಾವುದೇ ಸದಸ್ಯರು ಕೃಷಿ ಕ್ಷೇತ್ರಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುವುದು ಕೆಟ್ಟದ್ದು ಹಾಗೂ ಇದನ್ನು ಸಾಧ್ಯವಿದ್ದಷ್ಟು ತೆಗೆದುಹಾಕುವುದು ಯುಕ್ತ ಎಂಬುದನ್ನು ಅಲ್ಲಗಳೆಯಲಾರರು ಎಂದು ನಾನು ಭಾವಿಸುವೆ. ಚೆಲ್ಲಾಪಿಲ್ಲಿಯಾಗಿರುವ ಕೃಷಿ ಕ್ಷೇತ್ರಗಳಿಂದ ಬಹಳಷ್ಟು ಹಾನಿಗಳಿವೆ ಎಂಬುದನ್ನು ನಾನು ಒಪ್ಪಿಕೊಳ್ಳುವೆ. ವಿಧೇಯಕದಲ್ಲಿರುವ ಭಾಗದಲ್ಲಿಯಂತೆ ಕೃಷಿ ಕ್ಷೇತ್ರ ಸಂಚಯವಾಗಬೇಕೆಂಬುದಕ್ಕೆ ನನ್ನ ಅನುಮತಿಯೂ ಇದೆ. ಚಿಕ್ಕ ಕೃಷಿ ಕ್ಷೇತ್ರಗಳನ್ನು ಕುರಿತು ವಿಚಾರಿಸುವಾಗ ಚಿಕ್ಕ ಕೃಷಿ ಕ್ಷೇತ್ರಗಳು ಲಾಭದಾಯಕವಲ್ಲವೆಂದು ಅವರು ಹೇಳುವಲ್ಲಿ ನಾನು ಈ ವಿಧೇಯಕದ ಮಾನ್ಯ ಮಂಡನಕಾರರ ಜೊತೆಗೆ ಭಿನ್ನಾಭಿಪ್ರಾಯ ತಾಳಿರುವೆ. ಮಾನ್ಯರೇ, ಈಗಿರುವ ಕೃಷಿ ಕ್ಷೇತ್ರಗಳು ಎಷ್ಟು ಚಿಕ್ಕವು ಎಂಬುದನ್ನು ತೋರಿಸಲು ಮಾನ್ಯ ಸದಸ್ಯ ಶ್ರೀ ಆಂಡರ್ಸನ್ ಅಂಕಿ ಸಂಖ್ಯೆಗಳ ಬಹುದೊಡ್ಡ ಗಂಟನ್ನೇ ಬಿಚ್ಚಿ ನಮಗೆ ತೋರಿಸಿದ್ದಾರೆ ಹಾಗೂ ಕೃಷಿ ಕೇಂದ್ರದ ಚಿಕ್ಕ ಗಾತ್ರದ ಮೇಲೆ ಅವಲಂಬಿಸಿಕೊಂಡ ತೊಂದರೆಗಳ ಬಗ್ಗೆಯೂ ವಿವರಿಸಿದ್ದಾರೆ. ಚಿಕ್ಕ ಕೃಷಿ ಕ್ಷೇತ್ರಗಳಿರುವಲ್ಲಿ ತೊಂದರೆಗಳಿವೆ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಚಿಕ್ಕ ಕೃಷಿ ಕ್ಷೇತ್ರಗಳು ಅವಶ್ಯವಾಗಿ ಲಾಭದಾಯಕ ಅಥವಾ ಮಿತವ್ಯಯವೋ ಅಲ್ಲವೆಂಬುದನ್ನು ನಾನು ಸಮ್ಮತಿಸುವುದಿಲ್ಲ. ಈ ವಿಧೇಯಕವನ್ನು ಮಂಡಿಸಿದವರು ಅಥವಾ ಮಾನ್ಯ ಸದಸ್ಯ ಭೂಕಂದಾಯ ನಿರ್ಧಾರ ಕಮಿಷನರ್ ಅವರು ಉಪಯೋಗಿಸಿದಂತೆ ಲಾಭದಾಯಕವಲ್ಲದ ಎಂಬ ಪದದ ವ್ಯಾಖ್ಯೆ ಏನೆಂಬುದು ನನಗೆ ತಿಳಿಯಲೊಲ್ಲದು. ಮಾನ್ಯರೇ, ನನಗೆ ತಿಳಿದಂತೆ ಕೃಷಿ ಕ್ಷೇತ್ರವೊಂದು ಲಾಭದಾಯಕವೋ ಲಾಭದಾಯಕವಲ್ಲವೋ ಎಂಬುದು ಅವಶ್ಯವಾಗಿ ಅದರ ಆಕಾರದ ಮೇಲೆ ಅವಲಂಬಿಸಿಲ್ಲ. ಅರ್ಥಶಾಸ್ತ್ರದಲ್ಲಿ ನಾವು ಹೇಳುವಂತೆ ಅದು ಹುಟ್ಟುವಳಿಯ ಬೇರೆ ಬೇರೆ ಅಂಶಗಳನ್ನೇ ಅವಲಂಬಿಸಿ ಬದಲಾಗುತ್ತಿರುತ್ತದೆ. ಅದು ದುಡಿಮೆಯ ಮೇಲೆ ಅವಲಂಬಿತವಾಗಿರುತ್ತದೆ, ಬಂಡವಾಳದ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗಾಗಿ, ಒಬ್ಬ ಬೇಸಾಯಗಾರನಿಗೆ ಹೆಚ್ಚಿನ ದುಡಿಮೆಗಾರರನ್ನು. ನಕ್ಷತ್ರ ಚಿಹ್ನೆ ಬಿ ಎಲ್ ಸಿ ಡಿಬೇಟ್ಸ್ ಸಂಪುಟ 21 ಪುಟಗಳು 607 ರಿಂದ 610 ದಿನಾಂಕ ಅಕ್ಟೋಬರ್ 10, 1927 ಆಲ್ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನೇಮಕ ಮಾಡಿಕೊಳ್ಳಲು ಅನುಕೂಲತೆ ಇದ್ದರೆ, ಬಂಡವಾಳ ಹೂಡಲು ಅವನಲ್ಲಿ ಬಹಳಷ್ಟು ಬಂಡವಾಳ ಇರದಿದ್ದರೆ, ಅವನ ಕೃಷಿ ಕ್ಷೇತ್ರ ಚಿಕ್ಕವಾಗಿದ್ದಾಗ ಅದು ಲಾಭಕರವಲ್ಲ ಎಂದು ಹೇಳಿದರೆ ಯೋಗ್ಯವಾಗುವುದಿಲ್ಲ. ಮಾನ್ಯರೇ, ನಮ್ಮ ದೇಶದಲ್ಲಿ ಬಂಡವಾಳ ಬಹಳ ಇದೆ ಹಾಗೂ ಉತ್ಪಾದನೆಯ ರೀತಿಯಲ್ಲಿ ಉನ್ನತ ಕೌಶಲ್ಯ ಬರುವಂತೆ ಮಾಡಲು ಬಹುದೊಡ್ಡ ಪ್ರಮಾಣದಲ್ಲಿ ಕೃಷಿ ಸಾಧನ ಸಾಮಗ್ರಿಯೂ ಇದೆ. ವಿಧೇಯಕ ಮಂಡಿಸಿದವರಿಂದ ಮತ್ತು ಭೂಕಂದಾಯ ನಿರ್ಧಾರದ ಕಮಿಷನ್ನಿಂದ ಇವುಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ಕೇಳಬೇಕೆಂಬ ಇಚ್ಛೆಯೂ ನನ್ನದಾಗಿತ್ತು. ಅವರು ಈ ವಿಷಯ ಹೀಗಿದೆ ಎಂದು ತಿಳಿಸಿದ್ದರೆ ಚೆನ್ನಾಗಿತ್ತು. ಆಮೇಲೆ ನಮ್ಮ ಹತ್ತಿರವಿದ್ದ ಸಾಧನ ಸಾಮಗ್ರಿಗಳ ಸರಿಯಾದ ಉಪಯೋಗವಾಗಲಿಲ್ಲವಾದ್ದರಿಂದ ಚಿಕ್ಕ ಕೃಷಿ ಕ್ಷೇತ್ರಗಳ ಉತ್ಪಾದನೆ ಮಿತವ್ಯಯದ್ದಾಗಿಲ್ಲವೆಂಬುದನ್ನು ನಾವು ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಮಾನ್ಯರೇ, ಮಾನ್ಯ ಸದಸ್ಯರಾದ ಭೂಕಂದಾಯ ನಿರ್ಧಾರದ ಕಮಿಷನರ್ ಅವರು ಈ ವಿಚಾರ ಹೇಳುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದಾರೆ. ಬೇಸಾಯಗಾರರ ಹತ್ತಿರ ಬಹಳ ಬಂಡವಾಳದ ಮೊತ್ತವಿದೆ, ಅವರ ಹತ್ತಿರ ಲೆಕ್ಕವಿಲ್ಲದಷ್ಟು ನೇಗಿಲು ಹಾಗೂ ದನಕರುಗಳಿವೆ. ಆದರೆ ಅವರ ಕೃಷಿ ಕ್ಷೇತ್ರ ಚಿಕ್ಕದಿರುವುದರಿಂದ ಇವುಗಳನ್ನೆಲ್ಲ ಅವರು ಉಪಯೋಗಿಸಲಾರರು. ಹೀಗೆ ವಿಧೇಯಕ ಮಂಡನಕಾರರು ಹೇಳುವರೆಂದು ನಾನು ಭಾವಿಸಿದ್ದೆ. ಈ ಸಮಸ್ಯೆಯನ್ನು ನನಗೆ ಶಕ್ಯವಿದ್ದಷ್ಟು ತಿಳಿದುಕೊಳ್ಳಲು ಹೊರಟಾಗ ನಾವು ಯಾವುದನ್ನು ವಾಸ್ತವವೆಂದು ನಂಬುತ್ತೇವೆಯೋ ಸನ್ನಿವೇಶವು ಅದರ ತದ್ವಿರುದ್ಧವಾಗಿದೆ. ಬೇಸಾಯಗಾರನ ಹತ್ತಿರ ಲಭ್ಯವಿರುವ ಬಂಡವಾಳ ಬಹಳ ಹೆಚ್ಚಾಗಿರುವುದು ಮತ್ತು ಅವರ ಹಿಡುವಳಿ ಚಿಕ್ಕದಿರುವುದರಿಂದ ಆ ಬಂಡವಾಳ ವ್ಯರ್ಥವಾಗಿ ಹೋಗುವುದು ಇಂಥದು ಯಾವುದೂ ಇಲ್ಲ. ಮಾನ್ಯರೇ, ಉದಾಹರಣೆ ಪರಿಶೀಲಿಸಿದರೆ ಮದ್ರಾಸ್ ಪ್ರಾಂತದಲ್ಲಿ 3 ಎಕರೆ ಜಮೀನಿಗೆ ಒಂದು ನೇಗಿಲಿನಂತೆ ಇದೆ. ನಮ್ಮ ಮುಂಬೈ ಪ್ರಾಂತದಲ್ಲಿ 6 ಎಕರೆಗೆ ಒಂದು ನೇಗಿಲು ಇದೆ. ಪಂಜಾಬದಲ್ಲಿ ಪ್ರತಿ 2 ಎಕರೆಗೆ ಒಂದು ನೇಗಿಲು ಇದೆ. ಕಚೇರಿಯಿಂದ ದೊರೆತ ಅಂಕಿ ಸಂಖ್ಯೆಗಳನ್ನೇ ನಾನು ಓದುತ್ತಿರುವೆ. ಬೇಸಾಯಗಾರನ ಸಾಧನ ಸಾಮಗ್ರಿಯ ಬಂಡವಾಳದ ಬಗ್ಗೆ ಈ ಅಂಕಿ ಸಂಖ್ಯೆಗಳು. ಇದೀಗ ನಾನು ತಿಳಿದಿರುವ ನಿಲುವನ್ನೇ ಅಂದರೆ ಕೃಷಿ ಕ್ಷೇತ್ರವೊಂದು ಲಾಭದಾಯಕವೋ ಅಲ್ಲವೋ ಎಂಬುದನ್ನು ವಿಚಾರಿಸಿದರೆ ಅದು ಕೃಷಿ ಕ್ಷೇತ್ರದ ಆಕಾರದ ಮೇಲೆ ಅವಲಂಬಿಸಿರದೆ ಬೇಸಾಯಗಾರನಿಗೆ ಉಪಲಬ್ಧವಿದ್ದ ಬಂಡವಾಳದ ಪ್ರಮಾಣದ ಮೇಲೆ ಅವಲಂಬಿಸಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರದ ಆಕಾರವನ್ನು ಇನ್ನೂ ಕಡಿಮೆ ಮಾಡಿದರೆ ಒಳಿತೆಂಬುದು ನನ್ನ ವಿಚಾರವಾಗಿದೆ. ಇದು ತರ್ಕಬದ್ಧವಾದುದು ಹಾಗೂ ಇದನ್ನು ಎದುರಿಸಲು ನನಗೇನೂ ಹೆದರಿಕೆಯಿಲ್ಲ. ಜಮೀನನ್ನು ಸಾಗುವಳಿ ಮಾಡಲು ಬೇಸಾಯಗಾರನ ಹತ್ತಿರ ಸಾಧನ ಸಾಮಗ್ರಿ ಇರದೇ ಇದ್ದಾಗ ಹೆಚ್ಚಿನ ಕೃಷಿ ಕ್ಷೇತ್ರವನ್ನು ರೂಪಿಸುವಲ್ಲಿ ಉಪಯೋಗವೇನಿದೆ ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಬೇಸಾಯಗಾರನ ಹತ್ತಿರ ಜಮೀನನ್ನು ಸಾಗುವಳಿ ಮಾಡಲು ಅವಶ್ಯವಾಗಿರುವ ಮಾನವಶಕ್ತಿ ಬಂಡವಾಳ ಇರದಿದ್ದರೆ ಕೃಷಿ ಕ್ಷೇತ್ರ ಹೆಚ್ಚಿಸಿದ ಮಾತ್ರಕ್ಕೆ ಉತ್ಪಾದನೆ ಹೇಗೆ ಹೆಚ್ಚಾಗುವುದು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ನಮ್ಮದು ಕೃಷಿ ದೇಶವೆಂಬುದನ್ನು, ನಮ್ಮ ಮಣ್ಣಿನ ಶಕ್ತಿ ಬರಡಾಗಿದೆ ಎಂಬುದನ್ನು ನಾವು ನೆನಪಿಡಬೇಕಾಗಿದೆ. ಸಾವಿರಾರು ವರ್ಷಗಳಿಂದ ನಾವು ಸಾಗುವಳಿ ಮಾಡುತ್ತಾ ಬಂದಿದ್ದೇವೆ ಮತ್ತು ನಾವೀಗ ಎಷ್ಟೇ ಪ್ರಯತ್ನಿಸಿದರೂ ಅಮೆರಿಕದ ಸುಕುಮಾರ ಮಣ್ಣಿನಲ್ಲಿ ಬೆಳೆದಷ್ಟು ಉತ್ಪನ್ನವನ್ನು ನಾವು ತೆಗೆಯಲಾರೆವು. ಈ ಸತ್ಯ ಸಂಗತಿಯನ್ನು ನಾವು ನೆನಪಿಡಬೇಕು. ಮಾನ್ಯರೇ, ಪರಿಸ್ಥಿತಿ ಹೀಗಿರುವುದರಿಂದ ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ ಕುರಿತು 166 ಸಮಸ್ಯೆಯ ಪರಿಹಾರವು ಹಿಡುವಳಿಗಳ ವಿಸ್ತೀರ್ಣವನ್ನು ಹೆಚ್ಚಿಸುವುದರಲ್ಲಿ ಇಲ್ಲ, ಆದರೆ ಇಳುವರಿಯನ್ನು ಹೆಚ್ಚಿಸುವುದರಲ್ಲಿದೆ. ಇದರರ್ಥವೆಂದರೆ ನಮ್ಮಲ್ಲಿರುವಂತಹ ಹೆಚ್ಚು ಬಂಡವಾಳವನ್ನು, ಹೆಚ್ಚು ಮಾನವ ಶಕ್ತಿಯನ್ನು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸುವುದು. ಆದ್ದರಿಂದ ಮಾನ್ಯರೇ, ಕೃಷಿ ಕ್ಷೇತ್ರ ವಿಸ್ತರಿಸುವ ಅಂಶವಿದ್ದ ವಿಧೇಯಕದ ಭಾಗವು ಸಂಪೂರ್ಣ ಅನವಶ್ಯಕವೆಂದು ನನಗೆ ತೋರುತ್ತದೆ. ಆದರೆ ಈ 2 ಸಂಗತಿಗಳು ಅಂದರೆ ನಮ್ಮ ಹಿಡುವಳಿಗಳನ್ನು ಸಂಚಯನ ಮಾಡುವುದು ಮತ್ತು ನಮ್ಮ ಕೃಷಿ ಕ್ಷೇತ್ರಗಳನ್ನು ವಿಸ್ತರಿಸುವುದು ಅವಶ್ಯವೆಂದು ನಾವು ಗ್ರಹಿಸಿದರೆ, ಆಮೇಲೆ ಈ ವಿಧೇಯಕದಲ್ಲಿ ಕೈಗೊಳ್ಳಬೇಕೆಂದಿರುವ ಉಪಾಯಗಳ ರೀತಿಗಳನ್ನು ವಿಧೇಯಕವನ್ನು ಮಂಡಿಸಿದವರಿಗಿಂತಲೂ ಹೆಚ್ಚು ಕಾಳಜಿ ವಹಿಸಿಕೊಂಡು ನೋಡುವುದು ಅವಶ್ಯವಾಗಿದೆ ಎಂದು ನನಗೆ ಅನಿಸುತ್ತಿದೆ. ಮಾನ್ಯರೇ, ಈಗ ವಿಧೇಯಕದಲ್ಲಿ ಪ್ರಮುಖವಾಗಿ ಕೈಗೊಂಡ ಉಪಾಯಗಳು ಹೀಗಿವೆ. 1 ಸ್ಥಿರಾಸ್ತಿಯ ವಿಭಜನೆಯನ್ನು ನಿಗ್ರಹಿಸುವುದು. 2 ಹಿಡುವಳಿಗಳ ಸಂಚಯನವನ್ನು ಮಾರಾಟ ಮಾಡುವುದು. ಮಾನ್ಯರೇ, ಈಗ ಇವೆರಡನ್ನು ನಾವು ಸ್ವೀಕರಿಸಿದರೆ ಕೃಷಿ ಕ್ಷೇತ್ರಗಳಲ್ಲಿರುವ ಸುಮಾರು ಪಾಲು ಬೇಸಾಯಗಾರರು ಭೂಮಿ ಕಳೆದುಕೊಳ್ಳುವರು ಎಂಬುದರ ಬಗ್ಗೆ ಯಾವುದೇ ಸಂಶಯವಿಲ್ಲವೆಂದು ನಾನು ತಿಳಿದಿರುವೆ. ದೇಶದ ಹಿತದ ದೃಷ್ಟಿಯಿಂದ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡುವ ಈ ಉಪಾಯವನ್ನು ಕೈಗೊಳ್ಳಬಾರದೆಂಬುದು ನನ್ನ ವಿಚಾರವಾಗಿದೆ. ಎಷ್ಟೋ ರೀತಿಗಳಲ್ಲಿ ಹಿಂದೂ ಕಾಯಿದೆಯು ದೋಷಪೂರಿತವಾಗಿದ್ದರೂ ಮಾನ್ಯರೇ, ವಂಶಗತ ಹಿಂದೂ ಕಾಯಿದೆಯು ಜನರ ಸಂರಕ್ಷಕ ಎಂದು ನಾನು ಹೇಳಬಯಸುವೆ.
ಮಾನ್ಯರೇ, ಹಿಂದೂ ಧರ್ಮದಿಂದ ಸ್ಥಾಪಿತವಾದ ಸಾಮಾಜಿಕ ಧಾರ್ಮಿಕ ನಿರಂಕುಶಾಧಿಕಾರವು ಬಹುದೊಡ್ಡ ಜನಸಮೂಹವನ್ನು ನಿರಂತರ ದಾಸತ್ವದಲ್ಲಿ ನೂಕಿದೆ. ವಂಶಗತ ಹಿಂದೂ ಕಾಯ್ದೆಯು ಧನಿಕ ವರ್ಗದ ನಿರ್ಮಾಣವನ್ನು ನಿಷೇಧಿಸಿದೆ. ಆದ್ದರಿಂದ ಇಂಥ ದಾಸತ್ವವು ಬಹಳಷ್ಟು ಸಹನೀಯವಾಗಿದೆ. ಮಾನ್ಯರೇ, ಸಾಮಾಜಿಕ ದಾಸತ್ವಕ್ಕೆ ಆರ್ಥಿಕ ಗುಲಾಮಗಿರಿಯನ್ನು ಜೋಡಿಸುವುದು ನಮಗೆ ಬೇಕಾಗಿಲ್ಲ. ಸಾಮಾಜಿಕವಾಗಿ ಚಿಕ್ಕ 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 ಹಿಡುವಳಿದಾರರ ಪರಿಹಾರ ಎದ್ದರೆ ಈ ವಿಧೇಯಕದ ಪ್ರಥಮ ವಾಚನವನ್ನು ಅನುಮೋದಿಸಲು ನಾನು ಸಿದ್ಧನಿರುವೆ. ಮಾನ್ಯರೇ, ಇದಕ್ಕಿಂತಲೂ ಒಳ್ಳೆಯ ಪದ್ಧತಿಯೆಂದರೆ ಮಾನಕ ಕ್ಷೇತ್ರಗಳಲ್ಲಿ ಸಹಕಾರಿ ಬೇಸಾಯವನ್ನು ಆರಂಭಿಸುವುದು ಮತ್ತು ವೈಯಕ್ತಿಕ ಒಡೆತನವನ್ನು ರದ್ದುಪಡಿಸದೆ ಆ ಚಿಕ್ಕ ಹಿಡುವಳಿದಾರರಿಗೆ ಬೇಸಾಯದಲ್ಲಿ ಜೊತೆಗೂಡಲು ಒತ್ತಾಯಿಸುವುದು ಎಂದು ನನ್ನ ವಿಚಾರವಾಗಿದೆ. ಇದಾದರೆ ವಿಧೇಯಕದಲ್ಲಿ ಇದು ಸ್ವಲ್ಪ ಅಡಕವಾಗುವಂತೆ ಮಾಡಿದರೆ ನಾನು ನಿಶ್ಚಿತವಾಗಿಯೂ ವಿಧೇಯಕವನ್ನು ಅನುಮೋದಿಸುವೆ. ಶ್ರೀ ಎಸ್. ಜಿ. ಎಚ್. ಆಂಡರ್ಸನ್ ವಿರೋಧ ಸೂಚಿಸಿದರೂ ಮಾನ್ಯ ಸದಸ್ಯ ಶ್ರೀ ಆಂಡರ್ಸನ್ ಭೂಕಂದಾಯ ನಿರ್ಣಯದ ಕಮಿಷನರ್ ತಲೆಯಲ್ಲಾಡಿಸುತ್ತಾರೆ. ಆದರೆ ನಾನು ಸೂಚಿಸಿದ ಪದ್ಧತಿ ನನ್ನದಲ್ಲವೆಂದು ಮಾನ್ಯ ಸದಸ್ಯರಿಗೆ ತಿಳಿಸಬಯಸುವ. ಅದು ಇಟಲಿಯಲ್ಲಿ, ಫ್ರಾನ್ಸ್ನಲ್ಲಿ ಊರ್ಜಿತವಾಗಿದೆ ಹಾಗೂ ಬಹಳಷ್ಟು ಲಾಭದಾಯಕವಾಗಿ ಇಂಗ್ಲೆಂಡಿನ ಹಲವು ಭಾಗಗಳಲ್ಲಿ ಅನುಸರಿಸಲಾಗುತ್ತಿದೆ. ಮಾನ್ಯ ಸಭಾನಾಯಕರು, 168 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಶ್ರೀ ಒಟ್ಟಾರಾತ್ಫೆಲ್ಲರು ತಮ್ಮ ಗ್ರಂಥವಾದ ಇಂಪ್ರೆಷನ್ಸ್ ಆಫ್ ದಿ ಕೋ-ಆಪರೇಟಿವ್ ಮೂವ್ಮೆಂಟ್ ಇನ್ ಫ್ರಾನ್ಸ್ ಅಂಡ್ ಇಟಲಿ ಇದರಲ್ಲಿ ಹೇಳಿದುದನ್ನು ಲಕ್ಷ್ಯಪೂರ್ವಕವಾಗಿ ಓದಬೇಕೆಂದು ನಾನು ಸೂಚಿಸುವೆ. ಆ ಗ್ರಂಥದಲ್ಲಿಯ ಒಂದು ವಾಕ್ಯವೃಂದವನ್ನು ಇಲ್ಲಿ ಉಲ್ಲೇಖಿಸುವೆ. ಒಟ್ಟಾರೆ ಈ ಚಳವಳಿಯ ಅನೇಕ ಸಾಧ್ಯತೆಗಳಿಂದ ಕೂಡಿಕೊಂಡದ್ದಾಗಿದೆ. ಯುದ್ಧದ ಆರಂಭದಿಂದ ಫ್ರಾನ್ಸಿನಲ್ಲಿ ಇದನ್ನು ಅನುಸರಿಸಲಾಗಿದ್ದು ಒಳ್ಳೆ ಫಲಕಾರಿಯಾಗಿ ಪರಿಣಮಿಸಿದೆ. ಇದೇ ತೆರನಾಗಿ ಸಹಕಾರ ಬೇಸಾಯವಿರುವ ರುಮೇನಿಯಾದಲ್ಲಿ ಆ ದೇಶದ ಬೇಸಾಯವನ್ನು ಕ್ರಾಂತಿಕಾರಿಯಾಗಿ ಪಲ್ಲಟಿಸಿದೆ. ಲಾಭದಾಯಕವಲ್ಲದ ಹಿಡುವಳಿ ಹಾಗೂ ಆಸ್ತಿಯೊಳಗಿನ ಅತಿಶಯ ಉಪವಿಭಾಗಗಳು, ಇವುಗಳ ಸುತ್ತಮುತ್ತ ಕೇಂದ್ರೀಕೃತವಾದ ಸಮಸ್ಯಾತ್ಮಕ ವಿಷಯಗಳು ದಖನ್ ದೇಶದಲ್ಲಿ ಬಡತನಕ್ಕೆ ಅಂಟಿಕೊಂಡ ಸುಧಾರಣೆ ಕಾಣದ ಬೇಸಾಯದಲ್ಲಿವೆ. ಸಾರ್ವಜನಿಕವಾಗಿ ಸಹಕಾರದ ಸಾಗುವಳಿಯಿಂದ ಆ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಕಂಡುಕೊಳ್ಳಲು ಶಕ್ಯವಾಗುವುದು. ಏನೇ ಆಗಲಿ ಈ ಪರಿಹಾರವು ಬೇಸಾಯ ವರ್ಗಕ್ಕೆ ಸೇರಿದ ಹಾಗೂ ವಿಷಯವನ್ನು ಲಘುವಾಗಿ ಪರಿಗಣಿಸುವ ಸುಧಾರಕರು ಶಿಫಾರಸು ಮಾಡುವ ವಂಶಗತ ಸಾಂಪ್ರದಾಯಿಕ ಹಕ್ಕುಗಳನ್ನು ತೀವ್ರವಾಗಿ ಎಡ್ಡಿ ಮಾಡುವುದನ್ನು ತಪ್ಪಿಸಬಹುದಾಗಿದೆ. ಮಕ್ಕಳು ವಾರಸುದಾರರಾಗಿ ಬರುವುದಿಲ್ಲವೆಂಬ ಶಾಸನ ರಚನೆ ಮಾಡಿದಾಗ ಮುಂದೆ ಉದ್ಭವಿಸಬಹುದಾದ ಕುಟುಂಬಗಳ ಮಿತಿಯ ಮೇಲೂ ಪರಿಣಾಮ ಬೀರದಿರಬಹುದಾಗಿದೆ. ಮಾನ್ಯರೇ, ಬೇರೆಡೆ ಈ ಪದ್ಧತಿಯನ್ನು ಯಶಸ್ವಿಯಾಗಿ ಅನುಸರಿಸುತ್ತಿದ್ದಾರೆಂಬುದು ಕಂಡುಬರುವುದು. ಸದನದ ಮಾನ್ಯ ನಾಯಕರು ಈ ಎಲ್ಲ ಸೂಚನೆಗಳನ್ನು ಕಾಳಜಿಪೂರ್ವಕವಾಗಿ ವಿಚಾರಿಸಲು ಸಿದ್ಧರಾಗಿದ್ದರೆ ಆಯ್ಕೆ ಸಮಿತಿ ಸೂಚಿಸಬಹುದಾದ ತಿದ್ದುಪಡಿಗಳನ್ನು ತತ್ವದ ಆಧಾರದ ಮೇಲೆ ಒಪ್ಪಿದರೆ ವಿಧೇಯಕದಲ್ಲಿ ಸೂಚಿಸಿದಂತೆ ಹಿಡುವಳಿ ಸಂಚಯನ ಹಾಗೂ ವಿಸ್ತೀರ್ಣತೆ ಇವುಗಳ ಪದ್ಧತಿಗೆ ಅಂಟಿಕೊಳ್ಳದಿದ್ದರೆ ಈ ವಿಧೇಯಕದ ಪ್ರಥಮ ವಾಚನವನ್ನು ಅನುಮೋದಿಸಲು ನನ್ನ ವಿರೋಧವೇನೂ ಇಲ್ಲ. 28 ನಕ್ಷತ್ರ ಚಿಹ್ನೆ ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ 2 ಮತಭೇದದ ಟಿಪ್ಪಣಿ. ಮುಂಬೈ ರಾಜ್ಯಪಾಲರ ಕೌನ್ಸಿಲಿನ ಕಾರ್ಯದರ್ಶಿ, ಮುಂಬೈ ರಾಜ್ಯಪಾಲರ ವಿಧಾನ ಪರಿಷತ್ತು ಕಚೇರಿ ಕಾರ್ಯದರ್ಶಿ, ವಿಧಾನ ಪರಿಷತ್ತು, ಇವರಿಂದ ಕೌನ್ಸಿಲ್ ಹಾಲ್, ಪುಣೆ, ಜುಲೈ 10, 1928. ನಂ. 894192 ರ ಜೂನ್ 20ನೇ ದಿನಾಂಕದ ಮುಂಬೈ ಸರ್ಕಾರದ ಗೆಜೆಟ್ಟು ವಿಭಾಗ ವಿ. 34ರಿಂದ 49ನೇ ಪುಟಗಳಲ್ಲಿ ಪ್ರಕಟವಾದ 1927 ರ ವಿಧೇಯಕ ನಂ. 16 ಕೃಷಿ ಭೂಮಿಯಲ್ಲಿ ಅತಿಶಯವಾದ ಉಪವಿಭಾಗಗಳನ್ನು ಮಾಡುವುದನ್ನು ತಡೆಹಿಡಿಯಲು ಹಾಗೂ ಇಂಥ ಭೂಮಿಯ ಸಂಚಯನಕ್ಕೆ ಉತ್ತೇಜನ ಕೊಡಲು ಇರುವ ಕಾನೂನು. ಇದರ ಬಗ್ಗೆ ಆಯ್ಕೆ ಸಮಿತಿಯವರು ಕೊಟ್ಟ ವರದಿಯಲ್ಲಿಯ ಅಡಿಟಿಪ್ಪಣಿ ಉಲ್ಲೇಖವನ್ನು ಕುರಿತು ಕೆಳಗೆ ಕಾಣಿಸಿದಂತೆ ಮತಭೇದದ ಟಿಪ್ಪಣಿಯನ್ನಿತ್ತು ಡಾ. ಬಿ. ಆರ್. ಅಂಬೇಡ್ಕರ್ ಎಂ. ಎಲ್. ಸಿ. ಅವರು ಆಯ್ಕೆ ಸಮಿತಿ ವರದಿಗೆ ಸಹಿ ಹಾಕಿದ್ದಾರೆಂದು ಅಧಿಸೂಚಿಸಲಾಗಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಎಂ. ಎಲ್. ಸಿ. ಅವರ ಮತಭೇದದ ಟಿಪ್ಪಣಿ 1. ಈ ವಿಧೇಯಕದಲ್ಲಿಯ ಮೊದಲ ಭಾಗದ ಆರಂಭದಲ್ಲಿ ಲಾಭದಾಯಕ ಸಾಗುವಳಿಗಾಗಿ ಈಗ ನಮಗಿರುವುದಕ್ಕಿಂತ ದೊಡ್ಡ ಕೃಷಿ ಕ್ಷೇತ್ರಗಳು ಹೆಚ್ಚು ಅವಶ್ಯವಿದೆ ಎಂದಿದೆ. ಈ ಭಾವನೆಯು ಸರಿಯಾದುದೆಂದು ನನಗೇನೂ ಅನಿಸುವುದಿಲ್ಲ. ಆದರೆ ಅದು ಸರಿಯಾಗಿದೆ ಎಂದು ಗ್ರಹಿಸಿದ್ದ ವಿಧೇಯಕದ ಈ ಭಾಗಕ್ಕೆ ಯಾರಾದರೂ ಒಪ್ಪಿಗೆ ಕೊಡುವ ಮೊದಲು ವಿಚಾರಿಸಿ ತಿಳಿದುಕೊಳ್ಳಬೇಕಾದ ಪ್ರಶ್ನೆ, ಗಂಭೀರವಾದ ವಿರೋಧ ಬರದಂತಹ ರೀತಿಯಲ್ಲಿ ಈಗಿರುವ ಚಿಕ್ಕ ಕೃಷಿ ಕ್ಷೇತ್ರಗಳನ್ನು ದೊಡ್ಡ ಕೃಷಿ ಕ್ಷೇತ್ರಗಳನ್ನಾಗಿ ಪುನಾರಚಿಸುವ ಸಮಸ್ಯೆಯನ್ನು ಈ ವಿಧೇಯಕ ಪರಿಹರಿಸುತ್ತದೆಯೇ? 2. ಒಮ್ಮೆ ಗೊತ್ತಾದ ಪ್ರಮಾಣಿತ ಘಟಕವನ್ನು ಉಳಿಸಿಕೊಂಡು ಬರಲು ವಿಧೇಯಕದಲ್ಲಿ ಅಸಂಯೋಜನೆ 2 ಬಗೆಯದಾಗಿದೆ. ಮೊದಲನೆಯದಾಗಿ, ಪ್ರಮಾಣಿತ ಘಟಕಕ್ಕಿಂತ ಕಡಿಮೆ ಕೃಷಿ ಕ್ಷೇತ್ರವಿದ್ದ ಮಾಲಕರನ್ನು ಅದು ಶಿಕ್ಷಿಸುತ್ತದೆ. ಇದರಿಂದ ಚಿಕ್ಕ ಕೃಷಿ ಕ್ಷೇತ್ರ ಲಾಭದಾಯಕ ಆಗುವುದರ ಬದಲು ಹೆಚ್ಚು ಅವರಿಗೆ ಭಾರವೇ ಆಗುತ್ತದೆ. ಎರಡನೆಯದಾಗಿ, ನಕ್ಷತ್ರ ಚಿಹ್ನೆ ಮುಂಬೈ ಸರ್ಕಾರದ ಗೆಜೆಟ್ಟು ಭಾಗ 5 ಪುಟಗಳು 64ರಿಂದ 65 ದಿನಾಂಕ ಜುಲೈ 12, 1928. 020 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಇನ್ನು ಮುಂದೆ ಚಿಕ್ಕ ಕೃಷಿ ಕ್ಷೇತ್ರಗಳ ಅಸ್ತಿತ್ವ ಇರುವುದೇ ಇಲ್ಲವೆಂದು ಹೇಳಿದುದರಿಂದ ವಿಧೇಯಕವು ಚಿಕ್ಕ ಕೃಷಿ ಕ್ಷೇತ್ರಗಳ ಒಡೆತನವನ್ನು ನಿಷೇಧಿಸುತ್ತದೆ. ಇದಕ್ಕೆ ಉದಾಹರಣೆಯೆಂದು ಆಸ್ತಿ ವಿಭಜನೆಯ ಮೇಲೆ ನಿರ್ಬಂಧಗಳನ್ನು ಹೇರುವುದು. ಇವುಗಳಿಂದಾಗಿ ವಿಧೇಯಕದಲ್ಲಿ ಸ್ವೀಕೃತವಾದ ಸಂಯೋಜನೆಯಲ್ಲಿ ಜನರ ಒಡೆತನದ ಹಕ್ಕುಗಳು ಗಂಡಾಂತರ ಪರಿಸ್ಥಿತಿಯಲ್ಲಿವೆ. 3 ಕಾರಣಗಳಿಗಾಗಿ ನಾನು ಈ ಸಂಯೋಜನೆಯನ್ನು ವಿರೋಧಿಸುತ್ತೇನೆ. ಮೊದಲನೆಯದಾಗಿ, ಅದು ಆಸ್ತಿಯ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಜಮೀನುಗಳದ್ದು ರಾಜ್ಯದ ಒಡೆತನ, ರಾಜ್ಯದ ಆಡಳಿತದ್ದಾಗುತ್ತದೆ ಎಂಬ ವ್ಯವಸ್ಥೆಯಿದ್ದರೆ ಆಸ್ತಿಯ ಹಕ್ಕುಗಳ ಮೇಲಿನ ಆಕ್ರಮಣ ಇಷ್ಟು ಆತಂಕಕಾರಿಯಾಗುತ್ತಿರಲಿಲ್ಲ. ಆದರೆ ಈ ವ್ಯವಸ್ಥೆ ಹೇಗಿದೆ ಎಂದರೆ ಇನ್ನುಳಿದವರನ್ನು ಹತ್ತಿಕ್ಕಿ ಕೆಲವು ಭೂ ಒಡೆಯರು ಅಭಿವೃದ್ಧಿ ಹೊಂದುತ್ತಾರೆ. ವಿಧೇಯಕದಲ್ಲಿ ಸ್ವೀಕೃತವಾದ ಸಂಯೋಜನೆಯ ಪರಿಣಾಮವಾಗಿ ಭೂ ಒಡೆಯರಾಗಿದ್ದ ಹಲವು ಕೃಷಿಕರು ಭೂರಹಿತ ಕೂಲಿಕಾರರಾಗುವರು ಎಂಬುದರಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಹೀಗೆ ಎಷ್ಟು ಜನ ಭೂಮಿಯನ್ನು ಕಳೆದುಕೊಂಡು ಕೂಲಿಕಾರರಾಗುತ್ತಾರೆ ಎಂಬುದು ಊಹಿಸಲು ಕಷ್ಟವಾಗುತ್ತದೆ. ಪ್ರಮಾಣಿತ ಕೃಷಿ ಕ್ಷೇತ್ರ ಎಷ್ಟು ದೊಡ್ಡದು ಎಂಬುದರ ಮೇಲೆಯೇ ಎಲ್ಲವೂ ಅವಲಂಬಿಸಿರುವುದು. ಈಗಿರುವಂತೆ ಅಂದಾಜು ಮಾಡಿದ ಪ್ರಮಾಣಿತ ಘಟಕವಿದ್ದಾಗ ಎಷ್ಟು ಜನರಿಗೆ ಪರಿಣಾಮವಾಗುತ್ತಿತ್ತೋ ಅದಕ್ಕೂ ಮಿಗಿಲಾಗಿ ಪ್ರಮಾಣಿತ ಘಟಕ ಈಗಿದ್ದುದಕ್ಕಿಂತಲೂ ಹೆಚ್ಚಾದರೆ ಬಹಳ ಜನರ ಮೇಲೆ ಅದು ಪರಿಣಾಮ ಮಾಡುತ್ತದೆ.
ಮುಂದೆ ಸಂಭವಿಸುವ ಭೂಮಾಲೀಕತ್ವವನ್ನು ಕಳೆದುಕೊಳ್ಳುವ ಜನರ ಪ್ರಮಾಣ ಸದ್ಯಕ್ಕೆ ನಮಗೆ ಕಾಣಬರುವುದಿಲ್ಲ. ಪ್ರಮಾಣ ಘಟಕದ ಬಗ್ಗೆ ವ್ಯಾಖ್ಯೆ ಸಿದ್ಧವಾದ ಮೇಲಷ್ಟೇ ಅದು ತಿಳಿಯುವುದು. ಆದರೆ ಬಹಳಷ್ಟು ಬೇಸಾಯಗಾರರು ಚಿಕ್ಕ ಕೃಷಿಕ್ಷೇತ್ರಗಳ ಒಡೆಯರು ಇರುವುದರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಹೆದರಿಕೆಯಿದೆ. ವಿಧೇಯಕದ ಬಗ್ಗೆ ವಿರೋಧವು ಮುಖ್ಯವಾಗಿ ಈ ಹೆದರಿಕೆಯಿಂದಲೇ ಉತ್ಪನ್ನವಾದುದು. ವಿರೋಧವು ನಿರಾಧಾರವಾದುದು ಎಂದು ನಾನು ಹೇಳಲು ಸಿದ್ಧನಿಲ್ಲ. ಸಮಾಜದ ಆರ್ಥಿಕ ತಳಹದಿಯ ಮೇಲೆ ಬರುತ್ತಿರುವ ಇಂಥ ಕ್ರಾಂತಿಕಾರಕ ಬದಲಾವಣೆಯ ಭರವಸೆಯನ್ನು ಸಮಚಿತ್ತ ದೃಷ್ಟಿಯಿಂದ ನೋಡಲಾರೆ. 4. ಈ ವಿಧೇಯಕದ ನಿಷ್ಫಲತೆ ಹಾಗೂ ಅದು ಪರಿಸ್ಥಿತಿಯನ್ನು ಯಥಾಸ್ಥಿತಿ ಮುಂದುವರೆಸುತ್ತದೆ ಎಂಬುದು ನನ್ನ ಎರಡನೇ ಆಕ್ಷೇಪಣೆ. ಚಿಕ್ಕ ಕೃಷಿಕ್ಷೇತ್ರಗಳ ನೆರೆಹೊರೆಯ ಒಡೆಯರಿಗೆ ಕ್ರಯಾಧಿಕಾರದ ಮೊದಲ ಹಕ್ಕನ್ನು ಕೊಡಲಾಗಿದೆ. ಇದರ ಉದ್ದೇಶವು ಚಿಕ್ಕ ಕೃಷಿಕ್ಷೇತ್ರಗಳ ಹೊಂದಾಣಿಕೆಯ ಜೋಡಣೆ ಬೇಗ ಆಗುವುದು ಎಂಬುದಾಗಿದೆ. ಆದರೆ ಭೂಮಾಲೀಕರು ಮಾರಾಟ ಮಾಡಲು ಇಚ್ಛಿಸಿದಾಗ ಹಾಗೂ ನೆರೆಹೊರೆಯವರು ಭೂಮಾಲೀಕನ ಕರಾರುಗಳನ್ನು ಸ್ವೀಕರಿಸಲು ಸಿದ್ಧವಾದಾಗ ಮಾತ್ರ ಕ್ರಯಾಧಿಕಾರದ ಮೊದಲ ಹಕ್ಕು ಚಲಾವಣೆಯಲ್ಲಿ ಬರುತ್ತದೆ. ಬಹುಶಃ ಕ್ರಯಾಧಿಕಾರದ ಪ್ರಸಂಗವೇ ಬರಲಿಕ್ಕಿಲ್ಲ, ಏಕೆಂದರೆ ಚಿಕ್ಕ ಕೃಷಿಕ್ಷೇತ್ರದ ನಾನು ಹಳೆಯ ತುಂಡು ಭೂಮಿ ಉಲ್ಲೇಖಿಸುತ್ತಿರುವ ಮಾಲೀಕನು ಹಿಡುವಳಿದಾರನಾಗಿಯೇ ಉಳಿಯಬಹುದಾಗಿದೆ. ಇನ್ನೂ ಮೊದಲ ಕ್ರಯಾಧಿಕಾರದ ಪ್ರಸಂಗ ಬರಬಹುದಾದರೆ ನೆರೆಹೊರೆಯವರು ಭೂಮಾಲೀಕನ ಕರಾರುಗಳನ್ನು ಒಪ್ಪಿಕೊಳ್ಳದಿರುವ ಕಾರಣ ವ್ಯವಹಾರ. ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ 2 ಬಿದ್ದು ಹೋಗಬಹುದಾಗಿದೆ. ಹೇಗೆ ಆದರೂ ಬಹುಬೇಗನೆ ಚಿಕ್ಕ ಕೃಷಿಕ್ಷೇತ್ರಗಳನ್ನು ಒಂದುಗೂಡಿಸಬೇಕೆಂಬ ಇಚ್ಛೆಯಿದ್ದರೂ ಸಹ ಈಗಿರುವ ಚಿಕ್ಕ ಕೃಷಿಕ್ಷೇತ್ರಗಳು ನಿರಂತರವಾಗಿ ಉಳಿಯುವುವು. 5. ಇದೆಲ್ಲದಕ್ಕೂ ಬೇರೆಯಾಗಿ ವಿಧೇಯಕದ ಭಾಗಾರ ಸಂಯೋಜನೆಯು ವಿಧೇಯಕದ ದೃಷ್ಟಿಯ ಉದ್ದೇಶವನ್ನೇ ಮೀರಿ ಹೋಗಿದೆ. ವಿಧೇಯಕದ ಉದ್ದೇಶವು ಸದ್ಯ ಇರುವ ಸ್ಥಿತಿಯ ಬದಲಾಗಿ ದೊಡ್ಡ ಹಿಡುವಳಿಯ ಕೃಷಿಕ್ಷೇತ್ರಗಳ ರಚನೆಯಾಗಬೇಕೆಂಬುದಾಗಿದೆ. ಮಾಲೀಕರ ಒಡೆತನದ ಸಾಗುವಳಿಗಾಗಿ ಇರುವ ಚಿಕ್ಕ ಕೃಷಿಕ್ಷೇತ್ರಗಳನ್ನು ಒಂದುಗೂಡಿಸಿ ಅಷ್ಟಕ್ಕೇನೆ ನಾವು ನಿಲ್ಲಬೇಕೆಂದು ನನಗೆ ಈಗ ಅನ್ನಿಸುತ್ತದೆ. ಒಬ್ಬ ವ್ಯಕ್ತಿಯ ಒಡೆತನದ ಕೆಳಗೆ ಅವುಗಳನ್ನು ತರಲು ನಾವು ಪ್ರಯತ್ನಿಸಕೂಡದು. ಜೊತೆಗೂಡಿ ಮಾಡಬೇಕಾದ ಸಾಗುವಳಿಗೆ ಒಬ್ಬರೇ ಮಾಲೀಕನು ಇರುವುದು ಅವಶ್ಯವಾಗಿದೆ ಎಂದು ಸಿದ್ಧವಾದಾಗ ಮಾತ್ರ ನಾವು ಹಾಗೆ ಮಾಡಬಹುದು. ಪ್ರಮಾಣಿತ ವ್ಯಾಪ್ತಿಯ ಸಹಕಾರದ ಕೃಷಿಕ್ಷೇತ್ರಗಳನ್ನು ಸ್ಥಾಪಿಸಿದರೆ ಅವು ಈ ವಿಧೇಯಕದಲ್ಲಿರುವ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಪೂರೈಸುವವು ಮತ್ತು ಚಿಕ್ಕ ಕೃಷಿಕ್ಷೇತ್ರದ ಬೇಸಾಯಗಾರರ ವಿನಾಶವನ್ನು ನಿಲ್ಲಿಸುವವು. ಈ ಯೋಜನೆಯ ಅಡಿಯಲ್ಲಿ ಬೇಸಾಯಗಾರನ ಒಡೆತನವು ಭದ್ರವಾಗಿ ಉಳಿಯುವುದು. ಹೊಂದಾಣಿಕೆಯ ಕೃಷಿಕ್ಷೇತ್ರ ಅಥವಾ ಕೃಷಿಕ್ಷೇತ್ರಗಳ ಜೊತೆಗೆ ಕೂಡಿಕೊಳ್ಳಲು ಒಪ್ಪಿದರೆ ಮಾತ್ರ ಸಾಗುವಳಿ ಮಾಡಲು ಅವನಿಗೆ ಸ್ವಾತಂತ್ರ್ಯವಿರುವುದು, ಇಲ್ಲವಾದರೆ ಇಲ್ಲ. ಹೀಗೆ ಮಾಡುವುದರಿಂದ ಕೃಷಿಕ್ಷೇತ್ರದ ಘಟಕವು ಪ್ರಮಾಣಿತ ಘಟಕದಷ್ಟು ಅಥವಾ ಒಟ್ಟಾರೆಯಾಗಿ ಅದಕ್ಕಿಂತ ಹೆಚ್ಚಾಗಿರುತ್ತದೆ. ಒಟ್ಟಾರೆ ಕೃಷಿಕ್ಷೇತ್ರದಲ್ಲಿ ಇಂಥದೊಂದು ಒಪ್ಪಂದವು ರೂಢಿಯಲ್ಲಿ ಬಂದರೆ ಅದು ವಿಭಜನೆ ಹಾಗೂ ವರ್ಗಾವಣೆಗಳ ಮೇಲೆ ವಿಧೇಯಕವು ಹೇರಬೇಕೆಂದಿರುವ ನಿರ್ಬಂಧಗಳ ಅವಶ್ಯಕತೆಯನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡುವುದು. ಏಕೆಂದರೆ ತುಂಡು ಭೂಮಿಯನ್ನು ಪಡೆದವನಿಗೆ ಸಹಕಾರದ ಕೃಷಿಕ್ಷೇತ್ರದಲ್ಲಿ ಸಾಗಿದ ಸಾಗುವಳಿಯ ವ್ಯವಸ್ಥೆಯನ್ನು ಭಂಗಗೊಳಿಸಲು ಶಕ್ಯವಾಗುವುದಿಲ್ಲ. ಒಪ್ಪಂದದ ಕಾರಣದಿಂದ ಹಸ್ತಾಂತರವಾಗಿ ಬಂದವನು ಸಾಮೂಹಿಕವಾಗಿಯೇ ಕೃಷಿಕ್ಷೇತ್ರವನ್ನು ಸಾಗುವಳಿ ಮಾಡಬೇಕಾಗಿರುವುದು. ಇದರಿಂದ ಕೃಷಿಕ್ಷೇತ್ರವು ಷೇರುದಾರರನ್ನುಳ್ಳ ಕಂಪನಿಯ ರೀತಿ ನಡೆಯುತ್ತದೆ. ಷೇರುದಾರರು ಬದಲಾದರೂ ಸಹ ಕಂಪನಿಯು ಮಾತ್ರ ಹಾಗೆಯೇ ನಡೆಯುತ್ತದೆ. ಯೋಜನೆಯ ಕಾರ್ಯರೂಪಕ್ಕೆ ತರುವಲ್ಲಿ ಸರಳವಾಗಿದೆ ಹಾಗೂ ಅದು ಈಗಿನ ವಿಧೇಯಕದಲ್ಲಿಯ ಕೆಡಕುಗಳನ್ನು ನಿವಾರಿಸುತ್ತದೆ. 6. ಇಂಥದೊಂದು ಯೋಜನೆಗೆ ವಿರೋಧ ಏಕೆ ಬರಬೇಕೆಂಬುದು ನನಗೆ ಗೊತ್ತಾಗುವುದಿಲ್ಲ. ನಿಜವಾಗಿಯೂ ಇಂಥ ಪದ್ಧತಿಯು ಯುರೋಪಿನ ಬಹಳ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಇಟಲಿಯಲ್ಲಿ ಕಾರ್ಯಗತವಾಗಿದೆ. ನಾನು ರೂಪುರೇಷೆ ಹಾಕಿಕೊಟ್ಟ ನನ್ನ ಯೋಜನೆಯ ಆಧಾರವನ್ನು ಅಷ್ಟು ಬಹುದೂರದ ದೇಶಗಳಲ್ಲಿ ಹುಡುಕುವುದು ಅನಾವಶ್ಯಕ. ನನ್ನ ಈ ಯೋಜನೆಯನ್ನು ವಿಧೇಯಕದಲ್ಲಿ ಸ್ವಲ್ಪಮಟ್ಟಿಗೆ ಅಂಗೀಕರಿಸಲಾಗಿದೆ. ಮೂಲ ವಿಧೇಯಕದ ಅನುಚ್ಛೇದ 19 ಅನ್ನು ಉಲ್ಲೇಖಿಸುವೆ. ಇದು ಆಯ್ಕೆ ಸಮಿತಿಯು ತಿದ್ದುಪಡಿ ಮಾಡಿದ ವಿಧೇಯಕದ ಅನುಚ್ಛೇದ 21ಕ್ಕೆ ಅನುರೂಪವಾಗುತ್ತದೆ. ಇದನ್ನು ನೋಡಿದರೆ ಅದರಲ್ಲಿ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಮತ್ತೊಂದು ಕೃಷಿಕ್ಷೇತ್ರದ ಜೊತೆಗೆ ಹೊಂದಾಣಿಕೆಯಾಗದ ಹೊರತು ತುಂಡು ಭೂಮಿಯನ್ನು ಸಾಗುವಳಿ ಮಾಡಲು ಬರುವುದಿಲ್ಲವೆಂದು ತಿಳಿಸಲಾಗಿದೆ. ನಾನು ಮೇಲೆ ಸೂಚಿಸಿದ ಸಹಕಾರಿ ಯೋಜನೆಯೂ ಇದೆ. ನನಗೂ ಹಾಗೂ ಆಯ್ಕೆ ಸಮಿತಿಗೂ ಇರುವ ಒಂದೇ ಒಂದು ಅಂತರವೆಂದರೆ ಅದು ಹೊಸ ತುಂಡು ಭೂಮಿಗೆ ಸಹಕಾರಿ ಯೋಜನೆಯನ್ನು ಪರಿಮಿತಿಗೊಳಿಸುತ್ತದೆ. ಆದರೆ ನಾನು ಅದನ್ನು ಎಲ್ಲಾ ತುಂಡು ಭೂಮಿಗಳಿಗೂ ಅನ್ವಯಿಸಬೇಕೆಂದು ಸೂಚಿಸುತ್ತೇನೆ. ನೀವು ವಿಚಾರಿಸುವುದಾದರೆ ನನ್ನದು ಸರಿಯಿದೆ ಎಂದು ಹೇಳುವೆ. ನಾನು ಹೀಗೆ ಹೇಳುವಾಗ ಯೋಜನೆಯು ಕೆಲವರಿಗೆ ತೃಪ್ತಿಕರವಾಗಿದ್ದರೂ ಮತ್ತೆ ಕೆಲವರಿಗೆ ಅಸಮಾಧಾನಕ್ಕೆ ಹೇಗೆ ಕಾರಣವಾಗಿದೆ ಎಂಬುದನ್ನು ಸಮರ್ಥಿಸುವುದು ಆಯ್ಕೆ ಸಮಿತಿಗೆ ಬಿಟ್ಟುಕೊಟ್ಟದ್ದು. ಹಳೆ ಮತ್ತು ಹೊಸ ತುಂಡು ಭೂಮಿಗಳ ಮಧ್ಯೆ ಇರುವ ಅಂತರವನ್ನು ಸಮರ್ಥಿಸುವ ಅಂಶಗಳಾವುವು ನನಗೆ ಕಾಣದು. 7. ಮೇಲೆ ಹೇಳಿರುವ ಕಾರಣಗಳಿಂದ ವಿಧೇಯಕದ ಉದ್ದೇಶಗಳು ಹಾಗೂ ಗುರಿಗಳ ಬಗ್ಗೆ ನನ್ನದೇನು ವಿರೋಧವಿರದಿದ್ದರೂ ಭಾಗ ಮಾತ್ರ ನಾನು ಅನುಮೋದಿಸಲಾರೆ. ಭಾಗಾರ ಬಗ್ಗೆ ಹೇಳಬೇಕಾದರೆ ಅದು ಈಗ ಪೂರ್ಣವಾಗಿ ಸಂಚಯನಕ್ಕೆ ಮಾತ್ರ ಸಂಬಂಧಿಸಿರುವುದರಿಂದ ಅದಕ್ಕೆ ನನ್ನ ಯಾವ ವಿರೋಧವೂ ಇಲ್ಲ. ಏನಾದರೂ ನನ್ನ ಯೋಜನೆಯ ಪ್ರಕಾರ ಸಂಚಯನದ ಬಗ್ಗೆ ಪ್ರತ್ಯೇಕ ನಿಬಂಧನೆ ಅನವಶ್ಯಕವೆಂದು ನಾನು ಹೇಳಬಹುದು. ಹಾಗೆ ಮಾಡಿದ್ದರೆ ಸಹಕಾರಿ ಕೃಷಿಕ್ಷೇತ್ರ ದೊಡ್ಡದು ಆಗಿರುತ್ತಿತ್ತು ಮತ್ತು ಹಿಡುವಳಿಯು ಸಂಚಯನವಾಗುತ್ತಿತ್ತು. 29. ನಕ್ಷತ್ರ ಚಿಹ್ನೆ ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ 3 ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ ಮಾನ್ಯರೇ, ನಿಯಮ 19 ತಿಳಿದುಕೊಳ್ಳಬೇಕಾದರೆ ಸ್ವಲ್ಪ ತೊಂದರೆಯಾಗುತ್ತಿದೆ. ಆದ್ದರಿಂದ ತಮಗೊಂದು ಪ್ರಶ್ನೆ ಕೇಳುತ್ತೇನೆ. ನಿರ್ದಿಷ್ಟವಾದ ಒಂದು ತಿದ್ದುಪಡಿ ಅಥವಾ ನಿರ್ದಿಷ್ಟವಾದ ಒಂದು ವಿಧೇಯಕ ತರಬೇಕಾದರೆ ಮೊದಲೇ ಒಪ್ಪಿಗೆ ಪಡೆದಿರಬೇಕೇ ಬೇಡವೇ ಎಂಬುದನ್ನು ನಿರ್ಣಯಿಸುವುದು ಸಭಾಪತಿಗಳಿಗೆ ಸಂಬಂಧಿಸಿದವೆಂಬುದು ನಿಸ್ಸಂಶಯವೆಂದು ಮೊದಲೇ ಹೇಳುವೆ. ಅನುಚ್ಛೇದ 2 ರಲ್ಲಿ ಹೀಗೆ ತಿಳಿಸಲಾಗಿದೆ. ಸಭಾಪತಿಗಳ ಅಭಿಪ್ರಾಯದಲ್ಲಿ ಪೂರ್ವಸಮ್ಮತಿ ಅವಶ್ಯವಿರುವ ವಿಷಯವಿದೆ ಎಂದು ತೋರಿದರೆ ಆಗ ಸಭಾಪತಿಗಳು ಸೂಚನಾಪತ್ರ ತಲುಪಿದ ಕೂಡಲೇ ಸಾಧ್ಯವಿದ್ದಷ್ಟು ಬೇಗನೆ ವಿಧೇಯಕವನ್ನು ಅಥವಾ ತಿದ್ದುಪಡಿಯನ್ನು ರಾಜ್ಯಪಾಲರ ಗಮನಕ್ಕೆ ತರಬೇಕು ಹಾಗೂ ರಾಜ್ಯಪಾಲರಿಂದ ಪೂರ್ವಸಮ್ಮತಿ ದಯಪಾಲಿಸಲಾಗಿದೆ ಎಂಬ ಸೂಚನೆಯು ಸಭಾಪತಿಗಳಿಗೆ ಬರದ ಹೊರತು ಆ ಸೂಚನಾಪತ್ರವನ್ನು ಕಾರ್ಯಕ್ರಮದ ಯಾದಿಯಲ್ಲಿ ಸೇರಿಸಲಾಗದು. ಅನುಚ್ಛೇದ 3 ದಲ್ಲಿ ಉದ್ದೇಶಪೂರ್ವಕವಾಗಿ ಹೇಳಿದುದು ಹೀಗಿದೆ. ಪೂರ್ವಸಮ್ಮತಿಯಿಲ್ಲದೆ ವಿಧೇಯಕ ಅಥವಾ ತಿದ್ದುಪಡಿಯೊಂದನ್ನು ಪರಿಚಯಿಸಲು ಅಥವಾ ಮಂಡಿಸಲು ಬರುವುದೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆ ವಿಧೇಯಕ ಅಥವಾ ತಿದ್ದುಪಡಿಯ ಬಗ್ಗೆ ಇರುವಾಗ ಆಗ ಆ ಸಮಸ್ಯೆಯನ್ನು ಅವಶ್ಯವೆನಿಸಿದಾಗ ಪೂರ್ವಸಮ್ಮತಿಯನ್ನು ಕೊಡುವ ಅಧಿಕಾರಿಗಳಿಗೆ ಒಪ್ಪಿಸಬೇಕು. ಆ ಅಧಿಕಾರಿಗಳ ನಿರ್ಣಯವೇ ಅಂತಿಮವಾದುದು. ಅನುಚ್ಛೇದ 2 ರಿಂದ ಉದ್ಭವಿಸುವ ವಿಚಾರ ಮಾಡಬೇಕಾದ ಸಮಸ್ಯೆ ಸಭಾಪತಿಗಳು ಹಾಗೂ ತಿದ್ದುಪಡಿ ಅಥವಾ ವಿಧೇಯಕದ ಬಗ್ಗೆ ಸೂಚನಾಪತ್ರ ನೀಡಿದವರು ಇವರಿಬ್ಬರ ನಡುವೆ ಇದೆ.
ತಿದ್ದುಪಡಿ ಅಥವಾ ವಿಧೇಯಕದ ಬಗ್ಗೆ ಸೂಚನಾಪತ್ರ ನೀಡಿದವರಿಗೆ ಪೂರ್ವಸಮ್ಮತಿ ಬೇಕು ಎಂದು ಅನಿಸದಿದ್ದರೆ ನಂತರ ಅನುಚ್ಛೇದ 3ರ ಪ್ರಕಾರ ಅವರಿಗೆ ಆ ವಿಷಯವನ್ನು ಅಂತಿಮ ಅಧಿಕಾರಿ ಎಂದರೆ ರಾಜ್ಯಪಾಲ ಅವರ ಕಡೆಗೆ ಒಯ್ಯಲು ಹಕ್ಕು ಇರುತ್ತದೆ. ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳುವೆ, ನಾನು ನನ್ನ ಯಾವ ತಿದ್ದುಪಡಿಯನ್ನು ಮಂಡಿಸಿಲ್ಲ. ಅದರಿಂದ ನನಗೆ ನೇರವಾಗಿ ಸಂಬಂಧವೂ ಇರುವುದಿಲ್ಲ. ಈ ವಿಷಯವು ಬಹಳ ಮಹತ್ವದ್ದಾದುದರಿಂದ ತಾವು ತಪ್ಪು ಭಾವಿಸದಿದ್ದರೆ ಈ ಸದನದಲ್ಲಿಯೇ ಇದು ಚರ್ಚೆಯಾಗಬೇಕೆಂದು ನನಗೆ ತೋರುತ್ತದೆ. ಭಾರತ ಸರ್ಕಾರದ ಕಾನೂನಿನ ಪ್ರಕಾರ ನಮ್ಮ ಹಕ್ಕುಗಳು ಬಹಳ. ನಕ್ಷತ್ರ ಚಿಹ್ನೆ ಬಿ ಎಲ್ ಎ ಡಿಬೇಟ್ಸ್ ಸಂಪುಟ 2 ಪುಟಗಳು 617ರಿಂದ 19. ದಿನಾಂಕ ಜನವರಿ 24, 1938. 174. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ನಿರ್ಬಂಧಿಸಲ್ಪಟ್ಟಿವೆ. ನಮಗೆ ಅವಶ್ಯಕ ಅಧಿಕಾರವನ್ನು ಕೊಡುವ ಕೆಲವು ಕಲಮುಗಳಿದ್ದು ಅವುಗಳ ಲಾಭ ನಮಗೆ ದೊರಕದಿರುವಾಗ ಮಹತ್ವದ ಶಾಸನ ರಚನೆ ಮಾಡುವ ವಿಷಯದಲ್ಲಿ ನಮ್ಮ ಅಲ್ಪ ಪ್ರಯತ್ನಕ್ಕೆ ಈ ಸದನದಲ್ಲಿ ನಮಗೆ ತುಂಬಾ ತೊಂದರೆಯಾಗುತ್ತದೆ. ಆದ್ದರಿಂದ ನಿಯಮ 19ರ ಪ್ರಕಾರ ಸಭಾಪತಿಗಳೇ ಅಂತಿಮ ಅಧಿಕಾರಿಗಳು ಹಾಗೂ ಪೂರ್ವಸಮ್ಮತಿ ಕೊಡದ ಅಧಿಕಾರವಿರುವ ಅಧಿಕಾರಿಗಳಿಗೆ ಮನವಿ ಕೊಳ್ಳುವ ಹಕ್ಕು ಇಲ್ಲ ಎಂಬುದು ತಮ್ಮ ಅಭಿಪ್ರಾಯವೋ ಹೇಗೆ ಎಂಬುದನ್ನು ನಾನು ತಿಳಿದುಕೊಳ್ಳ ಬಯಸುವೆ. ತಾವು ಪರವಾನಗಿ ಕೊಟ್ಟರೆ ನನ್ನ ವಿದ್ವಾಂಸ ಮಿತ್ರರ ಪರವಾನಗಿಯನ್ನು ಕೇಳಿಕೊಂಡು ವಿಧೇಯಕದ ಬಗ್ಗೆ ನಾನು ಭಾರತ ಸರ್ಕಾರದ ಕಾನೂನಿನ ಕಲಮು 299 ಉಪಕಲಮು 3 ಇದನ್ನು ಉಲ್ಲೇಖಿಸುವೆ. ಈ ವಿಧೇಯಕವನ್ನು ನಾನು ತಿಳಿದುಕೊಂಡಂತೆ ಅದು ತಾಂತ್ರಿಕವಾಗಿ ಒಂದು ಉಪಾಯದ ದಾರಿಯನ್ನು ತೋರಿಸುತ್ತದೆ ಎಂದು ಹೇಳಬಹುದು. ಮಾನ್ಯ ಸಭಾಪತಿಗಳು, ಇಲ್ಲಿ 2 ವಿಷಯಗಳನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಡೋಣ. ಒಂದು ವಿಷಯ ಮಾನ್ಯ ಸದಸ್ಯ ಶ್ರೀ ಪರುಳಕರ ಕೇಳಿದುದು ಆಗಿದೆ. ಅವರದು ನಿಯಮ 19ರ ಅರ್ಥ ವಿವರಣೆಗೆ ಸಂಬಂಧಪಟ್ಟುದು. ಒಬ್ಬ ಸದಸ್ಯ ಹಾಗೂ ಸಭಾಪತಿ ಇವರಿಬ್ಬರ ನಡುವೆ ಸಮಸ್ಯೆ ಇದ್ದಾಗ ಸಭಾಪತಿಗಳದೇ ಅಂತಿಮ ಅಧಿಕಾರವೋ ಹೇಗೆ ಎಂಬುದು ಅವರದಾಗಿದೆ. ಇದು ಒಂದು ವಿಷಯ. ನಿಯಮ 19 ಇದರ ಅರ್ಥ ವಿವರಣೆ ಏನಿದೆ ಎಂಬುದನ್ನು ನಾನು ಹೇಳಿದ್ದೇನೆ. ಇನ್ನು ಮಾನ್ಯ ಸದಸ್ಯ ಶ್ರೀ ಪರುಳಿಕರ ಅವರು ಸೂಚಿಸಿದ ನಿರ್ದಿಷ್ಟ ತಿದ್ದುಪಡಿಗೆ ಕಲಮು 299(3) ಇದರ ಪ್ರಕಾರ ಅನುಮತಿ ಅವಶ್ಯವಿದೆಯೋ ಇಲ್ಲವೋ ಎಂಬ ಈ ಪ್ರಶ್ನೆ ಸ್ವತಂತ್ರವಾದುದು. ಅವರ ತಿದ್ದುಪಡಿಯ ಪ್ರಶ್ನೆಯನ್ನು ಕುರಿತು ಈ ಸದನದಲ್ಲಿ ಯಾವ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ನಾನು ಉದ್ದೇಶಿಸಿಲ್ಲ ಎಂಬುದನ್ನು ಮಾನ್ಯ ಸದಸ್ಯರಿಗೆ ಈಗಾಗಲೇ ತಿಳಿಸಿರುವೆನು. ಅದರ ಬಗ್ಗೆ ನಾನೊಂದು ನಿರ್ಣಯಕ್ಕೂ ಬಂದಿರುವೆ. ಮಾನ್ಯ ಸದಸ್ಯರು ನಿಯಮ 19ರ ಉಪನಿಯಮ 3 ಇದರ ಅರ್ಥ ವಿವರಣೆಯ ಬಗ್ಗೆ ವಾದಿಸಲು ಮುಂದಾದರೆ ಅದನ್ನು ಕೇಳಲು ಸಿದ್ಧನಿರುವೆ. ಡಾ. ಬಿ. ಆರ್. ಅಂಬೇಡ್ಕರ್ ಭಾರತ ಸರ್ಕಾರ ಕಾನೂನಿನ ಕಲಮು 299ರ ಉಪಕಲಮು 3 ಇದರ ವ್ಯಾಪ್ತಿಯಲ್ಲಿ ವಿಧೇಯಕವು ಬರುವುದಿಲ್ಲವೆಂಬುದನ್ನು ನನಗೆ ತೋರಿಸಲು ಅನುಮತಿ ಕೊಡದಿದ್ದರೆ ಕಾನೂನು 19(3)ರ ಅರ್ಥವಿವರಣೆಯ ಬಗ್ಗೆ ನಾನು ವಾದಿಸುವುದು ವ್ಯರ್ಥವಾಗುತ್ತದೆ. ತನ್ನ ತಿದ್ದುಪಡಿಯು ತಿರಸ್ಕರಿಸಲ್ಪಟ್ಟಾಗ ಸಂಬಂಧಿಸಿದ ಸದಸ್ಯನಿಗೆ ನಿಯಮ 19(3)ರ ಪ್ರಕಾರ ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ಳಲು ಹಕ್ಕು ಇದೆ ಎಂಬುದನ್ನು ನಾನು ತಮಗೆ ಮನದಟ್ಟು ಮಾಡಿಕೊಟ್ಟರೆ ಆಮೇಲೆ ಕಲಮು 299(3) ಅನ್ನು ವಿಚಾರಿಸಬೇಕಾಗುವುದೆಂಬುದು ನನ್ನ ಅನಿಸಿಕೆ. ಇಂತಹ ತೊಂದರೆಗಳನ್ನು ನಿವಾರಿಸಲೆಂದೇ ನಿಯಮ 299ರ ಉಪನಿಯಮ 3ರ ಬಗ್ಗೆ ಚರ್ಚಿಸಲು ಅನುಮತಿ ನೀಡದಿದ್ದರೆ ನಾವು ವಾದ ಮಾಡುವುದು ನಿರುಪಯೋಗಿಯಾಗುತ್ತದೆ. ಭಾರತ ಸರ್ಕಾರದ ಕಾನೂನು ಕಲಮು 299ರ ಉಪಕಲಮು 3 ಇದನ್ನು ಓದಿದಾಗ ಸಂಬಂಧಪಟ್ಟ ಸದಸ್ಯನು ಅಂತಿಮ ಒಪ್ಪಿಗೆ ಪಡೆಯುವವರೆಗೂ ವಿಧೇಯಕವನ್ನು ಮುಂದೂಡಬೇಕಾಗುತ್ತದೆಂದು ನನಗೆ ತೋರುತ್ತದೆ. ಇದರಿಂದ ಈ ವಿಧೇಯಕದ ಮಹತ್ವವಾದ ಅಂಶಗಳನ್ನು ಚರ್ಚಿಸಲು ಆ ಸದಸ್ಯನನ್ನು ಹೊರಗಿಡಲಾಗುವುದು. ಆಖಂಡ ಸಮಸ್ಯೆಯನ್ನೇ ಇದರಿಂದ ಕೈಬಿಟ್ಟಂತಾಗುತ್ತದೆ. ನನಗೊಂದು ಅವಕಾಶವನ್ನು ಕೊಟ್ಟರೆ ಈ ಸಮಸ್ಯೆಯಲ್ಲಿ ಚಿಕ್ಕ ಹಿಡುವಳಿದಾರರ ಪರಿಹಾರ ಮಸೂದೆ ಸಿ 028 ತಲೆಹಾಕಿ ನಾನು ಹೇಗೆ ವಿಚಾರಿಸಿರುವೆನೆಂಬುದನ್ನು ವಿವರಿಸುವೆ. ಈ ವಿಧೇಯಕವಾಗಲಿ ನನ್ನ ಮಾನ್ಯ ಮಿತ್ರ ಶ್ರೀ ಪರುಳಿಕರ ಅಥವಾ ನನ್ನ ಪಕ್ಷದ ಸದಸ್ಯರು ಮಂಡಿಸಿದ ತಿದ್ದುಪಡಿಯಾಗಲಿ ಇವು ಯಾವುವು ಕಲಮು 299ರ ಉಪಕಲಮು 3 ಇದರ ಪರಂತುಕದಲ್ಲಿ ಬರುವುದಿಲ್ಲ. 2 ನಿಮಿಷಗಳಲ್ಲಿ ಮಾತನಾಡಿ ತೋರಿಸುವ. ಮಾನ್ಯ ಸಭಾಪತಿ, ವೈಯಕ್ತಿಕವಾಗಿ ಬಂದ ತಿದ್ದುಪಡಿಗಳ ಸಂಬಂಧ ನಾನು ಈಗಾಗಲೇ ಒಂದು ರೀತಿಯಲ್ಲಿ ನಿರ್ಣಯ ಕೊಟ್ಟಿರುವೆ. ಈಗ ಯಾವುದೇ ನಿರ್ದಿಷ್ಟ ತಿದ್ದುಪಡಿಯನ್ನಾಗಲಿ ಅಥವಾ ಅದರ ಬಗ್ಗೆ ನಾನು ಕೊಟ್ಟ ನಿರ್ಣಯವನ್ನಾಗಲಿ ಉಲ್ಲೇಖಿಸದೆ ಮಾನ್ಯ ಸದಸ್ಯರು ಸಂಪೂರ್ಣ ವಿಧೇಯಕವು ಕಲಮು 299ರ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ಹೇಳಬಯಸಿದರೆ ಅದೊಂದು ಬೇರೆಯೇ ಪ್ರಶ್ನೆ ಆಗುತ್ತದೆ. ಹಾಗಿದ್ದರೆ ಆ ಪ್ರಶ್ನೆಯ ಬಗ್ಗೆ ಅವರು ಮಾತನಾಡುವುದನ್ನು ಕೇಳಲು ಸಿದ್ಧನಿರುವೆ. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ತಮಗೆ ನಾನು ಉಪಕೃತ. ಮಾನ್ಯರೇ, ಈ ಮೊದಲು ನಾನು ಹೇಳಿದಂತೆಯೇ ಈ ವಿಧೇಯಕವು ಕೇವಲ ನಿವಾರಣೋಪಾಯ ಕ್ರಮವೆಂದು ಕರೆಯಬಹುದಾದ ವಿಧೇಯಕವಾಗಿದೆ. ನ್ಯಾಯಾಲಯದಿಂದ ಒಬ್ಬರು ಡಿಕ್ರಿಯನ್ನು ಪಡೆಯಬಹುದು. ಆ ಡಿಕ್ರಿಯ ಅರ್ಥವೆಂದರೆ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧ ಆತ ಕೆಲವೊಂದು ಅಧಿಕಾರ ಪಡೆದಿದ್ದಾನೆ ಎಂದಾಗುವುದು. ಒಬ್ಬ ಸಾಲಗಾರನ ವಿರುದ್ಧವಾದ ಅಥವಾ ಬೇರೆ ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ ಒಬ್ಬನು ಡಿಕ್ರಿಯ ಫಲವಾಗಿ ಹಲವಾರು ಹಕ್ಕುಗಳನ್ನು ಪಡೆದಿರಬಹುದಾದರೂ ಅವನು ಒಂದು ದಿನಾಂಕದ ಅಂದರೆ ಮಾರ್ಚ್ 31, 1939ವರೆಗೆ ಆ ಹಕ್ಕುಗಳನ್ನು ಚಲಾಯಿಸಲಾರನು ಎಂಬುದನ್ನು ಮಾತ್ರ ಈ ವಿಧೇಯಕ ತಿಳಿಸುತ್ತದೆ. ವಿಧೇಯಕದ ಸಾರಾಂಶ ಹೀಗಿದೆ ಎಂದು ನಾನು ತಿಳಿದಿರುವೆ. ಆದ್ದರಿಂದ ಈ ಕ್ರಮವು ಹಕ್ಕುಗಳನ್ನು ಚಲಾಯಿಸುವುದರ ಸಂಬಂಧವಾಗಿದೆ. ಹಕ್ಕುಗಳನ್ನು ತೊಡೆದುಹಾಕುವಿಕೆ ಅಥವಾ ಮಾರ್ಪಾಟು ಮಾಡುವಿಕೆಗೆ ಇದು ಯಾವ ರೀತಿಯಿಂದಲೂ ಸಂಬಂಧಪಟ್ಟಿಲ್ಲ. ಇದು ನನ್ನ ಮೊದಲನೆಯ ವಿನಮ್ರ ಹೇಳಿಕೆ. ಒಬ್ಬನು ದೊರಕಿಸಿಕೊಂಡ ಹಕ್ಕುಗಳನ್ನು ತೊಡೆದುಹಾಕುವುದು ಅಥವಾ ಮಾರ್ಪಾಡು ಮಾಡುವುದು ಹಾಗೂ ತನ್ನ ಹಕ್ಕುಗಳ ಚಲಾವಣೆಯನ್ನು ಮುಂದೂಡುವುದು ಅಥವಾ ಅಮಾನತಿನಲ್ಲಿಡುವುದು ಇವುಗಳ ಮಧ್ಯೆ ನಾನು ವ್ಯತ್ಯಾಸ ಮಾಡುತ್ತೇನೆ. ಎರಡನೆಯದಾಗಿ, ಕಲಮು 299ರ ಉಪಕಲಮು 3 ಭೂ ಒಡೆತನದ ಹಕ್ಕುಗಳನ್ನು ತೊಡೆದುಹಾಕುವಿಕೆ ಅಥವಾ ಮಾರ್ಪಾಡು ಮಾಡುವಿಕೆ ಇಷ್ಟಕ್ಕೆ ಸೀಮಿತವಾಗಿದೆ. ಭೂಮಿಯ ಸಲುವಾಗಿ ಹಕ್ಕುಗಳನ್ನು ಕಾರ್ಯರೂಪದಲ್ಲಿ ತರುವುದಕ್ಕೆ ಮಾತ್ರ ಈ ಕ್ರಮವು ಇದೀಗ ಸೀಮಿತಗೊಂಡಿಲ್ಲ. ಆದರೆ ಸಾಲಕ್ಕೂ ಮತ್ತು ಬಾಡಿಗೆ ರೈತರನ್ನು ಒಕ್ಕಲೆಬ್ಬಿಸುವುದಕ್ಕೂ ಈ ಕ್ರಮವು ವಿಸ್ತರಿಸಲ್ಪಟ್ಟಿದೆ. ನಾನು ತೋರಿಸಬೇಕೆಂದಿರುವ ಅಂತರವು ಹೀಗಿದೆ. ಒಂದು ಹಕ್ಕಿನ ಚಲಾವಣೆಯನ್ನು ಅಮಾನತ್ತಾಗಿಡುವುದು. ಅದೇ ಹಕ್ಕನ್ನು ತೊಡೆದುಹಾಕುವಿಕೆ ಅಥವಾ ಮಾರ್ಪಾಡು ಮಾಡುವಿಕೆ ಇದರಿಂದ ಬಹಳಷ್ಟು ಭಿನ್ನವಾಗಿದೆ. ನ್ಯಾಯಾಲಯಗಳು ತೀರ್ಪು ಕೊಟ್ಟ ಡಿಕ್ಕಿಗಳ ಮುಖಾಂತರ ಪಕ್ಷಗಳು ಪಡೆಯಬಹುದಾದ ಹಕ್ಕುಗಳನ್ನು ಅಮಾನತಿನಲ್ಲಿಡುವುದು ಮಾತ್ರ ವಿಧೇಯಕದ ಉದ್ದೇಶವಾಗಿರು. 176. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2.
ಉದರಿಂದ ಭೂಮಿಯ ಮೇಲಿನ ಹಕ್ಕುಗಳನ್ನು ತೊಡೆದುಹಾಕಲು ಅಥವಾ ಮಾರ್ಪಾಡು ಮಾಡುವುದು ಇವರ ಉದ್ದೇಶವಲ್ಲ. ಹೀಗಿರುವುದರಿಂದ ಭೂಮಿಯ ಮೇಲಿನ ಹಕ್ಕುಗಳನ್ನು ತೊಡೆದುಹಾಕುವುದನ್ನಾಗಲಿ ಅಥವಾ ಮಾರ್ಪಾಡು ಮಾಡುವುದನ್ನಾಗಲಿ ಮಾಡದಿರುವುದರಿಂದ ಈ ವಿಧೇಯಕವಾಗಲಿ ಮತ್ತು ತಿದ್ದುಪಡಿಗಳಾಗಲಿ ಕಲಮು 299(3) ರ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ವಿನಮ್ರವಾಗಿ ಹೇಳ ಬಯಸುವೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯ ರಾಜ್ಯಪಾಲರು ತಮ್ಮ ಕಡೆಗೆ ಕಳುಹಿಸಿದಂತಹ ತಿದ್ದುಪಡಿಗಳಿಗೆ ಅನುಮತಿಯನ್ನು ದಯಪಾಲಿಸಿದರೆ ತಾವು ವಿಧೇಯಕದ ಚರ್ಚೆಯನ್ನು ಮುಂದೂಡಬಹುದೇ? ವಿಧೇಯಕದ ವಿಷಯದಲ್ಲಿ ಮಾಡಿದಂತೆ ಮಾನ್ಯ ರಾಜ್ಯಪಾಲರು ತಿದ್ದುಪಡಿಗಳಿಗೂ ಸಮ್ಮತಿ ದಯಪಾಲಿಸಬಹುದಾಗಿದೆ. ಹಾಗಾದರೆ ಮುಂದೇನಾಗುವುದು? ಮಾನ್ಯ ಸಭಾಪತಿಗಳು, ನನಗೆ ಸಂತೋಷಕರವಾದುದು. ಮಂಡಿಸಲ್ಪಟ್ಟ ಪ್ರತಿಯೊಂದು ತಿದ್ದುಪಡಿಗೂ ಈ ಸದನದಲ್ಲಿ ಚರ್ಚೆ ಮಾಡಲು ನಾನು ಸಂಪೂರ್ಣ ಅವಕಾಶ ಕೊಡುವೆ. ಅನುಮತಿಯಿಲ್ಲ ಎಂದು ಯಾವ ತಿದ್ದುಪಡಿಯನ್ನು ಹಾಗೆಯೇ ಬಿಡುವುದಿಲ್ಲ. ಸದಸ್ಯರ ಎದುರಿಗೆ ಈ ವಿಧೇಯಕ ಸಾಕಷ್ಟು ಸಮಯವಿದ್ದರೂ ಈ ದಿನ ಸುಮಾರು 12 ಅಥವಾ 1 ಗಂಟೆಗೆ ಸದಸ್ಯರು ತಿದ್ದುಪಡಿಗಳನ್ನು ನನ್ನ ಕಡೆಗೆ ಕಳಿಸಿದಾಗ ನಾನು ಕಠಿಣ ಕ್ರಮವನ್ನು ಅನುಭವಿಸಬೇಕಾದುದನ್ನು ಅದಕ್ಕಾಗಿಯೇ ಉಲ್ಲೇಖಿಸಿದೆ. ಈ ತೊಂದರೆ ನನಗೆ ಅನುಭವವಾಗುತ್ತಿದೆ. ತಿದ್ದುಪಡಿಗಳನ್ನು ಶಕ್ಯವಿದ್ದಷ್ಟು ಬೇಗ ಕೊಡಬೇಕೆಂದು ನಾನು ಹೇಳಿದುದಕ್ಕೆ ಇದೇ ಕಾರಣ. ಈ ದಿನ 3 ಮಾನ್ಯ ಸದಸ್ಯರು ತಿದ್ದುಪಡಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅವೆಲ್ಲವುಗಳನ್ನು ಪರಾಮರ್ಶಿಸಿ ನೋಡುವುದು ಹಾಗೂ ಅವುಗಳಲ್ಲಿ ಅನುಮತಿ ಯಾವುದಕ್ಕೆ ನೀಡಬೇಕಾಗುತ್ತದೆ ಎಂಬುದನ್ನು ನಿರ್ಣಯಿಸುವುದು ಕಠಿಣವಾಗಿರುತ್ತದೆ. ಅಭಿಪ್ರಾಯದಲ್ಲಿ ಪ್ರಾಮಾಣಿಕ ಮತಭೇದಗಳಾಗಲು ಅವಕಾಶವಿರುವುದು. ಇದೀಗ ನನ್ನ ಕಡೆಗೆ ಬಂದಿರುವ ಎಲ್ಲಾ ತಿದ್ದುಪಡಿಗಳ ಬಗ್ಗೆ ಸೂಚನಾಪತ್ರ ಬಿಟ್ಟುಬಿಡಲು ಸಾಧ್ಯವೋ ಎಂಬುದು ನನಗಿನ್ನೂ ಗೊತ್ತಿಲ್ಲ. ಆದರೆ ಹಿಂದಿನ ತಿದ್ದುಪಡಿಗಳ ಬಗ್ಗೆ ಹೇಳುವುದಾದರೆ ಅವುಗಳನ್ನು ಮಂಡಿಸಲು ಸದಸ್ಯರಿಗೆ ಅವಕಾಶ ಸಿಕ್ಕೇ ಸಿಗುವಂತೆ ನಾನು ನಿಶ್ಚಿತವಾಗಿಯೂ ಪ್ರಯತ್ನಿಸುವೆ. ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಂಪುಟ 2 ಪುಟ 21 ದಿನಾಂಕ ಜನವರಿ 24, 1938 30 ನಕ್ಷತ್ರ ಚಿಹ್ನೆ ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 1 ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ ಮಾನ್ಯರೇ, ನಮ್ಮೆದುರು ತಂದಿದ್ದ ವಿಧೇಯಕಕ್ಕೆ ನಾನು ಕೆಳಗೆ ಕಾಣಿಸದಂತೆ ತಿದ್ದುಪಡಿ ಮಂಡಿಸಲು ಇಚ್ಛಿಸುವೆ. 2 ಕಲಮಿನ ನಂತರ ಕೆಳಗೆ ತೋರಿಸಿದಂತೆ ಸೇರಿಸಬೇಕು. ನಕ್ಷತ್ರ ಚಿಹ್ನೆ 2 1 ಬೇರೆ ಬೇರೆ ಸಮುದಾಯಗಳನ್ನು ಅಥವಾ ಅವರ ಪಂಗಡಗಳಲ್ಲಿ ಅಥವಾ ಜನರ ಗುಂಪುಗಳಲ್ಲಿ ಅಥವಾ ಪಕ್ಷಗಳಲ್ಲಿ ಉದ್ಭವಿಸುವ ದೊಂಬಿಯ ಫಲವಾಗಿ ಮುಂಬೈ ನಗರದಲ್ಲಿ ಅಥವಾ ಅದರ ಯಾವುದೇ ಭಾಗದಲ್ಲಿ ಸಾರ್ವಜನಿಕರ ಶಾಂತಿ ಅಥವಾ ನೆಮ್ಮದಿ ಭಂಗವಾಗುತ್ತದೆಂದು ಖಾತ್ರಿಯಾಗಿದ್ದರೆ ರಾಜ್ಯ ಸರ್ಕಾರವು ಸರ್ಕಾರಿ ಗೆಜೆಟ್ಟಿನಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡಲಾಗಿದೆ ಎಂಬ ಪ್ರಕಟಣೆಯನ್ನು ಇನ್ನು ಮುಂದೆ ಇದನ್ನು ತುರ್ತು ಪರಿಸ್ಥಿತಿ ಪ್ರಕಟಣೆ ಎಂದು ಉಲ್ಲೇಖಿಸಲಾಗಿದೆ ಘೋಷಿಸಬಹುದು. ನಕ್ಷತ್ರ ಚಿಹ್ನೆ ಈ ತುರ್ತು ಪರಿಸ್ಥಿತಿ ಪ್ರಕಟಣೆ ತರುವಾಯದ ಪ್ರಕಟಣೆಯಿಂದ ಯಾವುದೇ ಸಮಯದಲ್ಲಿ ಈ ಪತ್ರಿಕೆಯನ್ನು ರದ್ದು ಮಾಡಬಹುದು. 1 ತಿಂಗಳ ಅವಧಿಯೊಳಗಾಗಿ ಅದನ್ನು ನವೀಕರಿಸದಿದ್ದರೆ 1 ತಿಂಗಳ ಅವಧಿಯ ನಂತರ ಅದರ ಕಾರ್ಯಾಚರಣೆ ರದ್ದಾಗುವುದು. ಈ ಪರಿಚ್ಛೇದ 1 ಇದರ ಪ್ರಕಾರ ರಾಜ್ಯ ಸರ್ಕಾರ ತುರ್ತು ಪರಿಸ್ಥಿತಿ ಪ್ರಕಟಣೆಯನ್ನು ಹೊರಡಿಸಿದ ನಂತರ ಪೊಲೀಸ್ ಕಮಿಷನರಿಗೆ ಮುಂಬೈ ನಗರದಲ್ಲಿಯ ಯಾವುದೇ ವ್ಯಕ್ತಿಯ ಉಪಸ್ಥಿತಿ ಚಲನವಲನ ಅಥವಾ ಕೃತಿ ಅಪಾಯಕ್ಕೆ ಅಥವಾ ಭಯಕ್ಕೆ ಕಾರಣವಾಗಿದೆ ಅಥವಾ ಕಾರಣವಾಗುತ್ತಿದೆ ಅಥವಾ ಕಾರಣವಾಗುವುದೆಂದು ತೋರುತ್ತಿದೆ ಎಂದೆನಿಸಿದರೆ ಅಥವಾ ಶಾಂತಿ ಅಥವಾ ಸಾರ್ವಜನಿಕ ನೆಮ್ಮದಿ ಕದಡುವಂತೆ ತೋರುವ ಸಂಚು ಒಬ್ಬ ವ್ಯಕ್ತಿ ಮಾಡುತ್ತಿದ್ದಾನೆಂಬ ಸಕಾರಣ ಸಂಶಯ ಬಂದರೆ ಆಗ ಪೊಲೀಸ್ ಕಮಿಷನರು ಡಿಂಗುರ ಹೊಡೆಸಿ ಅಥವಾ ತನಗೆ ಯೋಗ್ಯವೆಂದು ಎನಿಸಿದ ಬೇರೆ ರೀತಿಯನ್ನು ಅನುಸರಿಸಿ ಆ ವ್ಯಕ್ತಿಯು ಶಾಂತಿಯ ಕದಡುವುದನ್ನು ನಿಲ್ಲಿಸಲು ಅವಶ್ಯವಾಗುವಂತೆ ಅವನನ್ನು ತಾನು ಗೊತ್ತುಪಡಿಸಿದ ಯಾವುದೇ ಸ್ಥಳಕ್ಕೆ ಅಥವಾ ಸ್ಥಳಗಳಿಗೆ ಯಾವುದೇ ಮಾರ್ಗ ಅಥವಾ ಮಾರ್ಗಗಳಿಂದ ನಿಗದಿಪಡಿಸಿದ ವೇಳೆಯೊಳಗಾಗಿ ಹೊರಗೆ ಹೋಗುವಂತೆ ನಿರ್ದೇಶಿಸಬಹುದು. ಮುಂಬೈ ಸರ್ಕಾರದ ಗೆಜೆಟ್ಟು ಭಾಗ 5 ಪುಟಗಳು 64-65 ದಿನಾಂಕ ಜುಲೈ 12, 1928 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಐವಿ ಪರಿಚ್ಛೇದ ಈ ರಂತೆ ಮನವಿಗೆ ಹೊರತಾದಂತೆ ಪೊಲೀಸ್ ಕಮಿಷನರ ಆಜ್ಞೆಯಿಂದ ನೊಂದ ವ್ಯಕ್ತಿಯು ಈ ಆಜ್ಞೆಯು ಹೊರಟ 10 ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬಹುದು. ವಿ ಪರಿಚ್ಛೇದ ಐವಿ ರಂತೆ ಮನವಿಗೆ ಒಳಪಟ್ಟು ಪೊಲೀಸ್ ಮನವಿಗೆ ಪರಿಚ್ಛೇದ ಈ ರಂತೆ ಹೊರಡಿಸಿದ ಆಜ್ಞೆಯು ಅಂತಿಮವಾದದ್ದು. ಈ ಕಲಮಿನಲ್ಲಿ ಈಗಾಗಲೇ ಒಳಗೊಂಡಿರುವಂತೆ ಯಾವುದೇ ಪೊಲೀಸ್ ಅಧಿಕಾರಿಗೆ ಪರಿಚ್ಛೇದ ಈ ರ ಪ್ರಕಾರ ಆಜ್ಞೆ ಮಾಡಿದ ವ್ಯಕ್ತಿಗಾಗಲಿ ಅಥವಾ ನ್ಯಾಯಾಲಯಕ್ಕಾಗಲಿ ವ್ಯಕ್ತಿಯ ಸಮಾಚಾರವನ್ನು ಅಥವಾ ಹೋಲಿಕೆ ಇಲ್ಲವೇ ಸಮಾಚಾರ ನೀಡಿದವನ ಹೆಸರು ಬಯಲಾಗಬಹುದು ಎಂಬ ಅಭಿಪ್ರಾಯ ಪೊಲೀಸ್ ಕಮಿಷನರನದು ಇದ್ದಾಗ ಅಂಥ ಸುದ್ದಿಯನ್ನು ಬಹಿರಂಗಪಡಿಸುವ ಅವಶ್ಯವಿರುವುದಿಲ್ಲ. ಪರಿಚ್ಛೇದ ಈ ರ ಪ್ರಕಾರ ಪೊಲೀಸ್ ಕಮಿಷನರನು ಅಥವಾ ಪರಿಚ್ಛೇದ ಐವಿ ರ ಪ್ರಕಾರ ರಾಜ್ಯ ಸರ್ಕಾರವು ವಿಧಿಸಿದ ಆಜ್ಞೆಯು ತುರ್ತು ಪರಿಸ್ಥಿತಿಯ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ ಎಂದು ಪ್ರಕಟಿಸಿದ ಕೂಡಲೇ ತುರ್ತು ಪರಿಸ್ಥಿತಿಯು ನಿಷ್ಕ್ರಿಯವಾಗುವುದು. ಉಪಪರಿಚ್ಛೇದ 2 ರ ತರುವಾಯ ಕೆಳಗಿನ ಉಪಪರಿಚ್ಛೇದವನ್ನು ಜೋಡಿಸಲಾಗುವುದು. 3 ಉಪಕಲಮು 3 ಇದರಲ್ಲಿ ಪದಗಳು ಅವರಣಗಳು ಅಂಕಿ ಹಾಗೂ ಅಕ್ಷರ ಅಥವಾ 2 ಇವುಗಳ ಬದಲಾಗಿ ಕೆಳಗಿನಂತೆ ಇರುವುದು. 2 ಅಥವಾ 25 ಪ್ರಶ್ನೆ ಕೇಳುವುದು. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ನಾನು ಸೂಚಿಸಿದ ತಿದ್ದುಪಡಿಯ ಬಗ್ಗೆ ಮಾತನಾಡುವ ಮೊದಲು ಈ ತಿದ್ದುಪಡಿಯ ಅವಶ್ಯಕತೆಯು ಏನಿದೆ ಎಂಬುದನ್ನು ಸದನಕ್ಕೆ ತೋರಿಸಿಕೊಡುವುದು ಒಳ್ಳೆಯದು ಎಂಬುದು ನನ್ನ ವಿಚಾರ. ಮಾನ್ಯ ಗೃಹಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸುವಾಗ ಸಮುದಾಯದ ಬಲಹೀನ ವರ್ಗದವರನ್ನು ಕ್ರೂರವಾಗಿ ನಡೆಸಿಕೊಳ್ಳುವ ಹಾಗೂ ಅವರಿಗೆ ಉಪದ್ರವ ಕೊಡುವ ಹಲವಾರು ಅನಪೇಕ್ಷಿತ ವ್ಯಕ್ತಿಗಳಿದ್ದು ಅವರಿಗೆ ಮುಂಬೈ ನಗರ ಹಾಗೂ ಅದರ ನಾಗರಿಕರು ಶಿಕಾರಿಯಾಗಿರುವರು, ಬಲಿಯಾಗುತ್ತಿರುವರು ಮತ್ತು ಸಮುದಾಯದ ಬಲಹೀನ ವರ್ಗದವರಿಗೆ ನ್ಯಾಯಾಲಯಕ್ಕೆ ಹೋಗಿ ಇಂಥ ಅಪಾಯಕಾರಕ ಜನರ ವಿಷಯದಲ್ಲಿ ಅಪರಾಧ ನಿರ್ಣಯ ಮಾಡಿಸಬೇಕು ಮತ್ತು ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಎಂಬ ನಿರ್ಧಾರವಾಗಲಿ ಇಚ್ಛೆಯಾಗಲಿ ಇರುವುದಿಲ್ಲ ಎಂದು ಹೇಳಿರುವರು. ಆದ್ದರಿಂದ ಮಾನ್ಯ ಮಂತ್ರಿಗಳು ಈ ಅಪಾಯಕಾರಕ ಜನರಿಂದ ಉಪದ್ರವಕ್ಕೆ ಒಳಗಾಗುವ ಜನರ ಹಿತಕ್ಕಾಗಿಯೇ ಪೊಲೀಸ್ ಕಮಿಷನರಿಗೆ ಹೆಚ್ಚು ರಕ್ಷಣೆ ಕೊಡಬೇಕೆಂಬ ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಂಪುಟ 3 ಪುಟ 2430-33 ದಿನಾಂಕ ಏಪ್ರಿಲ್ 27, 1938 ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 1 ಓಲೆ ವಿಚಾರದವರಾಗಿದ್ದಾರೆ. ಇದರಿಂದ ಪೊಲೀಸ್ ಕಮಿಷನರ ವ್ಯಕ್ತಿಯ ವಿರುದ್ಧ ಕಾರ್ಯ ಕೈಗೊಳ್ಳುವನು.
ಮಾನ್ಯರೇ, ಅವರ ಹೇಳಿಕೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಹಾಗೂ ಅವರು ಉಲ್ಲೇಖಿಸಿದ ಅಪಾಯವು ನಿಜವಾದುದಾಗಿದೆ. ಸದನವು ನನಗೆ ಹೀಗೆ ಹೇಳಲು ಪರವಾನಗಿ ಕೊಡುವುದಾದರೆ, ಮಾನ್ಯ ಮಂತ್ರಿಗಳು ಉಲ್ಲೇಖಿಸಿದ ಸಮಾಜಘಾತುಕ ರೀತಿಗಳಿಗೆ ನಾನು ತುಂಬಾ ಪರಿಚಿತನು ಎಂದು ತಿಳಿಸಬೇಕಾಗಿದೆ. ಮುಂಬೈ ನಗರದ ಇನ್ನೊಂದು ಲೋಕ, ನಾನದನ್ನು ನರಕಲೋಕ ಎಂದೇ ಕರೆಯುವೆ. ಅದರಲ್ಲಿ ನನ್ನ ಜೀವನದ ಬಹುಭಾಗವನ್ನು ಕಳೆದಿದ್ದೇನೆ. 1911 ರಿಂದ 1933 ರವರೆಗೆ ಕೆಳಗಿನ ವರ್ಗದವರ ಕೂಡ ನಾನು ವಾಸವಾಗಿದ್ದೇನೆ. ನನಗೆ ಪಾಲಿಸ್ ಕಮಿಷನರ್ಗಿಂತಲೂ ಅಥವಾ ಮಾನ್ಯ ಗೃಹಮಂಡಳಿಗಿಂತಲೂ ಇದರ ಬಗ್ಗೆ ನನಗೆ ಹೆಚ್ಚು ಸ್ಪಷ್ಟವಾಗಿ ಗೊತ್ತಿದೆ. ಮವಾಲಿಗಳು, ದಾದಾಗಳು ಎಂದು ಕರೆಯಲ್ಪಡುವ ಈ ಜನರಿಂದ ಈ ಬಡಜನರು ಹೇಗೆ ಉಪದ್ರವ ಪಡುತ್ತಿದ್ದಾರೆ. ಹೀಗೆ ಬಲಿಯಾದವರಿಗೆ ಪರಿಹಾರ ಕಂಡುಕೊಳ್ಳಲು ಸಂಪೂರ್ಣವಾಗಿ ಅಶಕ್ಯವಿದೆ ಎಂಬುದು ನನಗೆ ಗೊತ್ತಿದೆ, ಮತ್ತು ಮುಂದೆ ತಮಗೆ ಉಪದ್ರವವಾಗಬಾರದೆಂಬ ಭಯದಿಂದ ಅವರು ನ್ಯಾಯಾಲಯಕ್ಕೆ ನ್ಯಾಯ ಪಡೆಯಲು ಹೋಗುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಈ ವಿಷಯದ ಬಗ್ಗೆ ತೆಗೆದುಕೊಂಡು ಬಂದ ಈ ವಿಧೇಯಕವು ನಿಸ್ಸಂಶಯವಾಗಿ ನ್ಯಾಯಯುತವಾಗಿದೆ. ಆದರೆ ಈ ನಗರದ ನಿವಾಸಿಗಳಿಗೆ ಮತ್ತೊಂದು ಅಪಾಯವಿದ್ದು, ಅದರ ಬಗ್ಗೆ ವಿಧೇಯಕದಲ್ಲಿ ಯಾವ ಅಂಶವೂ ಇಲ್ಲವೆಂದು ನನಗೆ ಅನಿಸಿದೆ. ಮಾನ್ಯರೇ, ನಾನು ಉಲ್ಲೇಖಿಸಿದ ಈ ಅವಶ್ಯಕತೆಯು ಜಾತಿಯ ಗಲಭೆಗಳಿಂದ ಉದ್ಭವಿಸಿದವೂ ಆಗಿದೆ. ಮುಂಬೈ ನಗರದಲ್ಲಿ ಸಂಭವಿಸಿದ ಕೆಲವು ಜಾತಿಯ ದಂಗೆಗಳ ಅಂಕಿಸಂಖ್ಯೆ ಹೀಗಿವೆ. 1851 ರಿಂದ 1938 ರವರೆಗೆ ಮುಂಬೈ ನಗರದಲ್ಲಿ ಒಟ್ಟು 9 ಜಾತಿಯ ದಂಗೆಗಳಾಗಿವೆ. ಮೊದಲನೆಯ ಜಾತಿಯ ದಂಗೆ 17 ಅಕ್ಟೋಬರ್ 1851 ರಲ್ಲಿ ಸಂಭವಿಸಿತು. ಅದು ಪಾರ್ಸಿ ಹಾಗೂ ಮುಸ್ಲಿಮರ ನಡುವೆ ಇದ್ದಿತು. 1873 ರಲ್ಲಿ ಎರಡನೆಯ ದಂಗೆಯಾಯಿತು. ಅದೂ ಸಹ ಮುಸ್ಲಿಂ ಮತ್ತು ಪಾರ್ಸಿಗಳ ಮಧ್ಯೆ ಉಂಟಾಗಿತ್ತು. ಮೂರನೇ ದಂಗೆ 1893 ರಲ್ಲಿ ಸಂಭವಿಸಿತು. ಇದು ಹಿಂದೂ ಹಾಗೂ ಮುಸ್ಲಿಮರ ನಡುವೆ ಇದ್ದಿತು. ನಾಲ್ಕನೆಯದು ಸಂಭವಿಸಿದ್ದು 1929 ರಲ್ಲಿ. ಅದೂ ಸಹ ಹಿಂದೂ ಹಾಗೂ ಮುಸ್ಲಿಮರ ಮಧ್ಯೆ. ಐದನೆಯದು 1932 ರಲ್ಲಿ. ಆರನೆಯದು 1933 ರಲ್ಲಿ. ಏಳನೆಯದು 1938 ರಂದು ಸಂಭವಿಸಿದೆ. ಇವೆಲ್ಲ ದಂಗೆಗಳು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಇವೆ. 1893 ರ ದಂಗೆಯಲ್ಲಿ ಸತ್ತವರ ಸಂಖ್ಯೆ 80, ಹಾಳಾದ ದೇವಾಲಯಗಳ ಸಂಖ್ಯೆ 60, ನಾಶವಾದ ಮಸೀದಿಗಳ ಸಂಖ್ಯೆ 7, ನಾಶವಾದ ದರ್ಗಾಗಳ ಸಂಖ್ಯೆ 27. ಉಳಿದವುಗಳ ಬಗ್ಗೆ ನನಗೆ ಅಂಕಿಸಂಖ್ಯೆ ಲಭ್ಯವಾಗಿಲ್ಲ. 1929 ರ ಗಲಭೆಯಲ್ಲಿ ಕೊಲ್ಲಲ್ಪಟ್ಟವರ ಸಂಖ್ಯೆ 51. 1932 ರ ದಂಗೆಯಲ್ಲಿ 300 ಜನವರಿ ಕೊಲ್ಲಲ್ಪಟ್ಟವರು ಹಾಗೂ 300ಕ್ಕಿಂತಲೂ ಹೆಚ್ಚು ಜನ ಗಾಯಗೊಂಡರು. 1936 ರಲ್ಲಿ 61 ಜನರು ಕೊಲ್ಲಲ್ಪಟ್ಟರು ಹಾಗೂ 550ಕ್ಕಿಂತಲೂ ಹೆಚ್ಚು ಜನರು ಗಾಯಗೊಂಡರು. 1938 ರಲ್ಲಿ ನನ್ನ ಹತ್ತಿರ ಸರಿಯಾದ ಅಂಕಿಸಂಖ್ಯೆ ಇಲ್ಲ. 12 ಜನರು ಕೊಲ್ಲಲ್ಪಟ್ಟರು ಹಾಗೂ 120ಕ್ಕಿಂತಲೂ ಹೆಚ್ಚು ಗಾಯಗೊಂಡರು. ಎಷ್ಟು ತ್ವರಿತಗತಿಯಲ್ಲಿ ಈ ಗಲಭೆಗಳು ಸಂಭವಿಸಿದೆಯೇ ಸೊನ್ನೆಬುದು ಕುತೂಹಲಕಾರಿಯಾಗಿದೆ, ಮಹತ್ವದ್ದಾಗಿದೆ. ಸದನವು ಇದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಮೊದಲನೆಯ ಗಲಭೆ 1852 ರಲ್ಲಿ ಸಂಭವಿಸಿತು. ಎರಡನೆಯ ಗಲಭೆ ಕೇವಲ 23 ವರ್ಷಗಳ ನಂತರ ಉಂಟಾಗಿದೆ. ಮೂರನೆಯದು 19 ವರ್ಷಗಳ ನಂತರ ಸಂಭವಿಸಿದೆ. 36 ವರ್ಷಗಳ ತರುವಾಯ ನಾಲ್ಕನೆಯ 050 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2 ಗಲಭೆ ಸಂಭವಿಸಿದೆ. ನಾಲ್ಕನೆಯ ಗಲಭೆ ಆದ ನಂತರ 3 ವರ್ಷಗಳಲ್ಲಿ 5ನೆಯ ಗಲಭೆ ಉಂಟಾಗಿದೆ. ಒಂದೇ ಒಂದು ವರ್ಷದಲ್ಲಿ 6ನೆಯ ಗಲಭೆ ಉಂಟಾಗಿದೆ. 6ನೆಯ ಗಲಭೆಯಾದ 3 ವರ್ಷಗಳಲ್ಲಿ ಮತ್ತೆ 7ನೆಯ ಗಲಭೆ ಇದೆ. 7ನೆಯ ಗಲಭೆಯ ನಂತರ 1 ವರ್ಷದಲ್ಲಿ 8ನೆಯ ಗಲಭೆ ಸಂಭವಿಸಿದೆ. 8ನೆಯದರ ನಂತರ ಇನ್ನೂ 1 ವರ್ಷ ಆಗುವುದರೊಳಗಾಗಿ 9ನೆಯ ಗಲಭೆ ಸಂಭವಿಸಿದೆ. ಮಾನ್ಯರೇ, ಈಗ ಯಾರಿಗೆ ಈ ಸತ್ಯ ಸಂಗತಿಗಳ ಬಗ್ಗೆ ಎಚ್ಚರಿಕೆ ಇದೆಯೋ, ಯಾರಿಗೆ ಹೊಣೆಗಾರಿಕೆ ಇದೆಯೋ ಅವರು ನಾಗರಿಕತೆಯ ಸತತ ಅಮಾನತಿಗಾಗಿ ಇವೆರಡು ಸಮುದಾಯಗಳು ಪ್ರತಿವರ್ಷ ರಕ್ತಸ್ನಾನದಲ್ಲಿ ತೊಡಗಿರುವುದಕ್ಕಾಗಿ ಏನಾದರೂ ನಿವಾರಣೆ ಹುಡುಕಬೇಕಾಗಿದೆ ಎಂಬುದನ್ನು ಒಪ್ಪಬೇಕು. ಈ ಗಲಭೆಗಳ ಕಾರಣಗಳೇನು ಎಂಬುದರ ಬಗ್ಗೆ ನನ್ನ ಆಸಕ್ತಿ ಇಲ್ಲ. ಅವು ರಾಜಕಾರಣದ್ದೋ, ಧರ್ಮಕ್ಕೆ ಸಂಬಂಧವಿಲ್ಲ. ಯಾವ ಪರಿಣಾಮದ ಚಿಂತೆಯೂ ಇಲ್ಲದೆ ಒಬ್ಬ ಮುಸ್ಲಿಮನು ಒಬ್ಬ ಹಿಂದೂವನ್ನು ಚೂರಿಯಿಂದ ಇರಿಯುತ್ತಾನೆ. ಒಬ್ಬ ಹಿಂದೂ ಏನು ಕಾಳಜಿಯಿಲ್ಲದೆ ಹೋಗಿ ಒಬ್ಬ ಮುಸ್ಲಿಮನನ್ನು ಇರಿಯುತ್ತಾನೆ. ಇದು ಸಂಪೂರ್ಣ ಸತ್ಯವಾದ ಸಂಗತಿ. ಇಂಥ ವಿಪತ್ತನ್ನು ನಾವೆಂದು ಸಹಿಸಲಾರೆವು. ಯಾವುದಾದರೂ ಕ್ರಮ ಕೈಗೊಳ್ಳಬೇಕಾದ ಸಮಯವೊಂದು ಒದಗಿ ಬಂದಿದೆ ಎಂದು ನಾನು ತಿಳಿದಿರುವೆ. ಈ ಕ್ರಮದಿಂದ ಈ ದೇಶದಲ್ಲಿಯ ಅಧಿಕಾರಿಗಳು ಗಲಭೆಯ ಬೆದರಿಕೆಯನ್ನು ಪರಿಣಾಮಕಾರಿಯಾಗಿ ಹಾಗೂ ತೀವ್ರವಾಗಿ ನೋಡಿಕೊಳ್ಳಲು ಶಕ್ತರಾಗುವರು. ತಿದ್ದುಪಡಿಯ ಮಹತ್ವದ ಬಗ್ಗೆ ಹೇಳುವಾಗ, ಮೊದಲನೆಯದಾಗಿ ನಾನು ನನ್ನ ತಿದ್ದುಪಡಿ ಪರಿಚ್ಛೇದ 3 ಇದರ ಬಗ್ಗೆ ಸದನದ ಗಮನ ಸೆಳೆಯ ಬಯಸುತ್ತೇನೆ. ಯಾವುದೇ ವ್ಯಕ್ತಿಯ ಉಪಸ್ಥಿತಿ, ಅವನ ಚಲನವಲನ ಅಥವಾ ಅವನ ಕೃತಿಗಳು ಗಲಭೆಗೆ ಹೊಣೆಯಾಗಬಹುದೆಂಬ ರೀತಿಯಲ್ಲಿ ಇವೆಂದು ನಂಬುವಂತಹ ಕಾರಣಗಳು ಪಾಲಿಸ್ ಕಮಿಷನರಿಗೆ ತೋರಿಬಂದರೆ ಆಗ ಪರಿಚ್ಛೇದ 3 ಪಾಲಿಸ್ ಕಮಿಷನರನಿಗೆ ಮುಂಬೈ ಪ್ರಾಂತದ ಮಿತಿಯಲ್ಲಿ ಇಂಥ ಯಾವುದೇ ವ್ಯಕ್ತಿಯನ್ನು ಎತ್ತಿಕೊಂಡು ಹೋಗುವ ಅಧಿಕಾರವನ್ನು ಕೊಡುತ್ತದೆ. ವಿಧೇಯಕದ ಮುಖ್ಯ ಉದ್ದೇಶವೂ ಇದಾಗಿದೆ. ಇದೀಗ ಈ ವಿಧೇಯಕದಲ್ಲಿರುವ ಈ ಪರಿಚ್ಛೇದವು ನಿರ್ದಿಷ್ಟ ವ್ಯಕ್ತಿಯ ಮೇಲೆ ನಿರ್ಬಂಧ ಹೇರುತ್ತಿದೆ ಎಂಬುದನ್ನು ನಾನು ಪೂರ್ಣವಾಗಿ ಒಪ್ಪಿಕೊಳ್ಳುವೆ. ಆದರೆ ಮಾನ್ಯರೇ, ಇದನ್ನು ಹೀಗೆ ಹೇಳಬಹುದಾಗಿದೆ. ಸಮಾಜದಲ್ಲಿ ಯಾವುದೇ ಅನ್ಯ ವರ್ಗಕ್ಕೆ ಬೇಕಾಗುವ ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚು ಸ್ವಾತಂತ್ರ್ಯದ ಅವಶ್ಯಕತೆ ನಾನು ಬಂದಿರುವ ವರ್ಗದವರಿಗಿದೆ. ನನ್ನ ವೃತ್ತಿ ನ್ಯಾಯವಾದಿಯದು. ಸ್ವಾತಂತ್ರ್ಯದ ಮಹತ್ವದ ಅರಿವು ನನಗಿದೆ. ಆದರೆ ನಾನು ಸಂಬಂಧಪಟ್ಟ ವರ್ಗದವರ ಆಸಕ್ತಿಗಳಿಂದ ಕೂಡಿರುವ ಹಾಗೂ ವೃತ್ತಿಯಿಂದ ನ್ಯಾಯವಾದಿಯಾಗಿರುವ ನಾನು ಬಹುಸಂಖ್ಯೆಯ ಜನತೆಯ ಸ್ವಾತಂತ್ರ್ಯವನ್ನು ರಕ್ಷಿಸಲು ಸುಗ ಸಮಾಜಘಾತುಕರ ಗೂಂಡಾಗಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದು ಅನಿವಾರ್ಯವೆಂದು ಅಭಿಪ್ರಾಯಪಡುತ್ತೇನೆ. ಇದರ ಬಗ್ಗೆ ನನಗೆ ಅನುಮಾನವೇ ಇಲ್ಲ. ಆದುದರಿಂದ ನನ್ನ ಚಿಂತೆಗೆ ಕಾರಣವಾದ ವಿಷಯಗಳು ಸದನದ ಇತರ ಸದಸ್ಯರಿಗೂ ಚಿಂತೆಗೆ ಕಾರಣವಾಗಿವೆ ಎಂದು ಭಾವಿಸಿದ್ದೇನೆ. ಈಗ ನಾವು ಪಾಲಿಸ್ ಕಮಿಷನರನಿಗೆ ಕೊಡುತ್ತಿರುವ ನಿರಂಕುಶ ಶಕ್ತಿಯನ್ನು ಅವನು ದುರುಪಯೋಗ ಮಾಡಿಕೊಳ್ಳದಂತೆ ನೋಡಿಕೊಳ್ಳಲು ಏನಾದರೂ ರಕ್ಷಣೋಪಾಯಗಳನ್ನು ಮಾಡಿದ್ದೇವೆಯೇ? ಇದೊಂದೇ ಪ್ರಶ್ನೆಯನ್ನು. ಮುಂಬೈ ಪಾಲಿಸ್ ಕಾಯ್ದೆ ತಿದ್ದುಪಡಿ ಮಸೂದೆ 1 ನಾವು ನಿವೇದಿಸುತ್ತಿರುವೆ. ಪ್ರಸಂಗದ ಅವಶ್ಯಕತೆಗೆ ಮನ್ನಣೆ ಕೊಡುವ ಈ ಸದನವು ಇದನ್ನು ಆಲೋಚಿಸಬೇಕು. ಮಾನ್ಯರೇ, ಈ ತಿದ್ದುಪಡಿಯಲ್ಲಿ ರಕ್ಷಣೋಪಾಯಕ್ಕಾಗಿ ಸಾಕಷ್ಟು ಅವಕಾಶಗಳಿವೆ ಎಂಬುದನ್ನು ಸದನಕ್ಕೆ ನಿವೇದಿಸುವೆ. ಸಂಕ್ಷಿಪ್ತವಾಗಿ ಆ ರಕ್ಷಣೋಪಾಯಗಳನ್ನು ಉಲ್ಲೇಖಿಸುವೆ. ಮೊದಲನೆಯದು ಹೀಗಿದೆ. ಈ ತಿದ್ದುಪಡಿಯ ಪ್ರಕಾರ ಪಾಲಿಸ್ ಕಮಿಷನರನು ವಿಧಾನಮಂಡಲಕ್ಕೆ ಅಥವಾ ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ರೂಢಿಯಲ್ಲಿ ಈ ನಿರಂಕುಶ ಅಧಿಕಾರವನ್ನು ಎಂದೆಂದೂ ಚಲಾಯಿಸಲು ಆರಂಭಿಸಕೂಡದು. ಅವನು ಹಾಗೆಂದು ಮಾಡಲು ಶಕ್ಯವೂ ಇಲ್ಲ. ಏಕೆಂದರೆ ಮಾನ್ಯ ಸದಸ್ಯರಿಗೆ ಗೊತ್ತಿರುವಂತೆ ತುರ್ತು ಪರಿಸ್ಥಿತಿ ಪ್ರಕಟಣೆ ಹೊರಬಿದ್ದ ನಂತರವೇ ಪಾಲಿಸ್ ಕಮಿಷನರಿಗೆ ಈ ಅಧಿಕಾರವು ಪ್ರಾಪ್ತವಾಗುವುದು.
ತುರ್ತು ಪರಿಸ್ಥಿತಿ ಪ್ರಕಟಣೆ ಹೊರಡುವ ಮೊದಲು ಅಥವಾ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಮೊದಲು ಪೊಲೀಸ್ ಕಮಿಷನರನು ಈ ಅಧಿಕಾರವನ್ನು ಚಲಾಯಿಸಲಾಗುವುದಿಲ್ಲ. ಈ ತಿದ್ದುಪಡಿಯು ಒಳಗೊಂಡಿರುವ ಈ ಅಂಶದ ಬಗ್ಗೆ ಇದೊಂದನ್ನು ನಾನು ನೆನಪಿನಲ್ಲಿಡಬೇಕಾಗಿದೆ. ತುರ್ತು ಪರಿಸ್ಥಿತಿಯ ಪ್ರಕಟಣೆ ಹೊರಟ ಮೇಲಷ್ಟೇ ಈ ಅಧಿಕಾರವು ಕಾರ್ಯಗತವಾಗುತ್ತದೆ ಹಾಗೂ ಅದಕ್ಕೆ ವಿಧಾನಮಂಡಲದ ದೃಷ್ಟಿಯಿಂದ ಕೆಲವೊಂದು ಲಾಭಗಳೂ ಇವೆ. ಆ ಲಾಭ ಹೀಗಿದೆ. ಯಾವ ಸಮರ್ಥನೆಯೂ ಇಲ್ಲದೆ ಸರ್ಕಾರವು ತುರ್ತು ಪರಿಸ್ಥಿತಿಯ ಪ್ರಕಟಣೆಯನ್ನು ಹೊರಡಿಸಿದರೆ ಆಗ ಈ ಸದನಕ್ಕೆ ಮುಂದೆ ಹಾಕುವ ಸೂಚನೆಯನ್ನು ಮಂಡಿಸಲು ಮತ್ತು ತುರ್ತು ಪರಿಸ್ಥಿತಿ ಪ್ರಕಟಣೆಯನ್ನು ತಪ್ಪಾಗಿ ಹೊರಡಿಸಿದ್ದಕ್ಕೆ ಸರ್ಕಾರವನ್ನು ನಿಂದಿಸಲು ಒಂದು ಪ್ರಸಂಗವು ಈ ಸದನಕ್ಕೆ ದೊರೆಯುವುದು. ಈ ಅಧಿಕಾರವು ದುರುಪಯೋಗವಾಗದಂತೆ ವಿಧಾನಮಂಡಲ ನೋಡಿಕೊಳ್ಳಲು ತಿದ್ದುಪಡಿಯು ಅವಕಾಶ ಮಾಡಿಕೊಡುತ್ತದೆ. ಈ ತಿದ್ದುಪಡಿಯ ಎರಡನೆಯ ಭಾಗ ಹೀಗಿದೆ. ಸರ್ಕಾರವು ತುರ್ತು ಪರಿಸ್ಥಿತಿ ಪ್ರಕಟಣೆಯನ್ನು ಹೊರಡಿಸಬಹುದು, ಮತ್ತೆ ಅದನ್ನು ರದ್ದು ಮಾಡಲು ಅಥವಾ ಹಿಂದಕ್ಕೆ ತೆಗೆದುಕೊಳ್ಳಲು ನಿರಾಕರಿಸಬಹುದು. ಆಗ ಪೊಲೀಸ್ ಕಮಿಷನರನ್ನು ತುರ್ತು ಪರಿಸ್ಥಿತಿ ಉಳಿದಿಲ್ಲವೆಂಬುದು ಗೊತ್ತಾಗದೆ ತನ್ನ ಅಧಿಕಾರವನ್ನು ಉಪಯೋಗಿಸಲು ಆರಂಭಿಸಿದವನು ಹಾಗೆಯೇ ಅದನ್ನು ಉಪಯೋಗಿಸುತ್ತಲೇ ಸಾಗಬಹುದು. ಇದರ ವಿರುದ್ಧವಾಗಿ ತಿದ್ದುಪಡಿಯಲ್ಲಿ ಅವಕಾಶವನ್ನು ಒದಗಿಸಿದ್ದು ಅದರ ಬಗ್ಗೆ ಈ ಸದನದ ಸದಸ್ಯರ ಗಮನ ಸೆಳೆಯಬೇಕೆನ್ನುತ್ತೇನೆ. ಈ ತಿದ್ದುಪಡಿಯಿಂದ ಸರ್ಕಾರವು ತುರ್ತು ಪರಿಸ್ಥಿತಿಯನ್ನು ನವೀಕರಿಸದಿದ್ದರೆ ಪ್ರಕಟಣೆಯ ಅಧಿಕಾರ 1 ತಿಂಗಳ ನಂತರ ಅದು ರದ್ದಾಗುತ್ತದೆ. ತುರ್ತು ಪರಿಸ್ಥಿತಿಯು ಜಾರಿಯಲ್ಲಿ ಇಲ್ಲದಿರುವುದರಿಂದ ಅಧಿಕಾರದ ಚಲಾವಣೆಯ ನಿಂತು ಹೋಗುತ್ತದೆ. ಇಲ್ಲಿ ಸಾಕಷ್ಟು ರಕ್ಷಣೋಪಾಯ ಕೊಡಲಾಗಿದೆ. ಉಪಪರಿಚ್ಛೇದ ವಿ ಇದು ಅತ್ಯಂತ ಮಹತ್ವದ್ದು. ಈ ರಕ್ಷಣೋಪಾಯದ ಬಗ್ಗೆಯೂ ಈ ಸದನದ ಗಮನ ಸೆಳೆಯಬಯಸುತ್ತೇನೆ. ಈ ತಿದ್ದುಪಡಿಯು ಪೊಲೀಸ್ ಕಮಿಷನರಿಗೆ ಜಾತಿಯ ಗಲಭೆಗಳಿಗೆ ಕಾರಣವೆಂದು ನಿರ್ಣಯಿಸಿ ಒಬ್ಬ ವ್ಯಕ್ತಿಯನ್ನು ಗಡೀಪಾರು ಮಾಡುವ ಅಧಿಕಾರ ದಯಪಾಲಿಸಿದ್ದರೂ ಗಡೀಪಾರು ಮಾಡಿದ ಈ ಆಜ್ಞೆಗೂ ಒಂದು ಮಿತಿಯನ್ನು ಸೇರಿಸಬೇಕಾಗುತ್ತದೆ. ತುರ್ತು ಪರಿಸ್ಥಿತಿ ಪ್ರಕಟಣೆಯ ಕಾರ್ಯಾಚರಣೆ ನಿಂತ ಕೂಡಲೇ ಆ ಆಜ್ಞೆಯು ತಾನಾಗಿಯೇ ರದ್ದಾಗುತ್ತದೆ ಎಂಬುದೇ ಆ ಮಿತಿ. ಇದರಿಂದ ಪೊಲೀಸ್ ಕಮಿಷನರನಿಂದ ಗಡೀಪಾರು ಮಾಡಲ್ಪಟ್ಟ ಆ ವ್ಯಕ್ತಿಯು ಪುನಃ ಮುಂಬೈಗೆ ಬರಬಹುದು. ಇದೂ ಸಹ ಮತ್ತೊಂದು ರಕ್ಷಣೋಪಾಯವಾಗಿದೆ ಎಂದು ಹೇಳುವೆ. 182 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಮತ್ತೊಂದು ರಕ್ಷಣೋಪಾಯದ ಬಗ್ಗೆಯೂ ನಾನು ಸದನದ ಗಮನ ಸೆಳೆಯಬಯಸುವೆ. ಪೊಲೀಸ್ ಕಮಿಷನರ್ನ ಆಜ್ಞೆಯ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬಹುದೆಂಬ ಅಂಶವನ್ನು ತಿದ್ದುಪಡಿಯಲ್ಲಿ ಕಾಣಿಸಲಾಗಿದೆ. ಇದರಲ್ಲೇನೂ ಅಂತಹ ಮಹತ್ವದ್ದಿಲ್ಲ ಎಂಬುದನ್ನು ನಾನು ಒಪ್ಪುವೆ. ಆದರೂ ಅದರಲ್ಲಿ ಅಂಶವಿದೆ. ಮಂಡಿತವಾದ ಇನ್ನುಳಿದ ತಿದ್ದುಪಡಿಗಳ ಬಗ್ಗೆ ಒಂದೆರಡು ಮಾತು ನಾನು ಹೇಳಬಯಸುವೆ. ಈ ತಿದ್ದುಪಡಿಯ ಪರಿಚ್ಛೇದ ಇದನ್ನು ನಿನ್ನೆ ಬರೆಯುವಾಗಿನ ಸಂಗತಿಯನ್ನು ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಒಪ್ಪಿಕೊಂಡಿರುವರು. ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಅಥವಾ ಪಂಗಡಗಳು ಇರುವ ಈ ಪರಿಚ್ಛೇದವನ್ನು ಬೇರೆ ಬೇರೆ ಧರ್ಮಗಳವರ ನಡುವೆ ಅಥವಾ ಧರ್ಮದ ವಿವಿಧ ಪಂಗಡಗಳವರ ನಡುವೆ ಸಂಭವಿಸಬಹುದಾದ ಗಲಭೆಗಳಿಗೆ ಮಾತ್ರ ಉಪಯೋಗಿಸಬೇಕು. ಹಾಗಲ್ಲದೆ ಕಾರ್ಮಿಕರ ತೊಂದರೆ ಅಥವಾ ಬೇರೆ ತೊಂದರೆಗಳನ್ನು ಹತ್ತಿಕ್ಕಲು ಇದನ್ನು ಉಪಯೋಗಿಸಕೂಡದೆಂದು ಎಲ್ಲ ರೀತಿಯಿಂದಲೂ ವಿಮರ್ಶಿಸಿ ಒಪ್ಪಿಕೊಳ್ಳಲಾಗಿದೆ. ಇದೆಲ್ಲವೂ ಸ್ಪಷ್ಟವಾಗಿ ಜಾತಿಯ ಗಲಭೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಂಬುದು ನನ್ನ ನಿರ್ಣಯವಿದೆ. ಈ ಕಲಮನ್ನು ಬೇರೆ ಯಾವ -0.6222229 ಕಿತಿರಿವೆ 78.06904995 ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 1/002 ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ. ಮಾನ್ಯರೇ, ವಿಧೇಯಕದ ಪ್ರಥಮ ವಾಚನದ ನಂತರ ಮಾತನಾಡಿದ ಸದನದ ಅನೇಕ ಸದಸ್ಯರು ನನ್ನ ತಿದ್ದುಪಡಿಯನ್ನು ಅನುಮೋದಿಸಿದುದನ್ನು ನೋಡಿದಾಗ ನನಗೆ ಬಹಳ ಸಂತೋಷವಾಗಿದೆ. ವಿಧೇಯಕದ ಬಗ್ಗೆಯೇ ಸಾಕಷ್ಟು ಹೇಳುವುದಿದ್ದರೂ ಪ್ರತಿಪಕ್ಷದ ಮಾನ್ಯ ನಾಯಕರು ನನ್ನ ತಿದ್ದುಪಡಿಯನ್ನು ವಿರೋಧಿಸಿರುವರೆಂದು ನನಗೆ ತೋರುವುದಿಲ್ಲ. ನನ್ನ ಮಾನ್ಯ ಮಿತ್ರ ರಾವ ಬಹದ್ದೂರ ಚಿತಲೆ ನನ್ನ ತಿದ್ದುಪಡಿ ಅನುಮೋದಿಸಿದ್ದಾರೆ. ವಿರೋಧ ಪಕ್ಷದ ನನ್ನ ಮಾನ್ಯ ಸ್ನೇಹಿತ ಶ್ರೀ ಜಮ್ಯಾದಾಸ್ ಮೆಹ್ತಾ ಮೂಲಭೂತವಾಗಿ ವಿರೋಧಿಸಲಿಲ್ಲ. ಆದರೆ ಅವರದು ವಿಳಂಬ ತಂತ್ರವಾಗಿದ್ದಿತು. ಆದುದರಿಂದ ಈಗ ಬಂದಿರುವ ಟೀಕೆಗಳ ಬಗ್ಗೆ ನಾನು ನಿಜವಾಗಿಯೂ ದೀರ್ಘವಾದ ಉತ್ತರ ಕೊಡಬೇಕಾಗಿಲ್ಲ. ಆದರೆ ನಾನು 2 ವಿಷಯಗಳ ಬಗ್ಗೆ ಉಲ್ಲೇಖಿಸಬೇಕಾಗಿದೆ. ಇದು ತುರ್ತು ಕ್ರಮವೆಂಬುದನ್ನು ಅಂಗೀಕರಿಸಬೇಕು ಹಾಗೂ ತುರ್ತು ಪರಿಸ್ಥಿತಿಯ ಕ್ರಮವಾಗಿರುವುದರಿಂದ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಸಾಕಷ್ಟು ನಿಗ್ರಹಿಸಬೇಕಾಗುವುದು. ಸರ್ ಅಲಿ ಮಹಮ್ಮದ್ ಖಾನ್ ದೆಹಲವಿ ಮಾನ್ಯ ಸದಸ್ಯರ ಹೇಳಿಕೆಯಲ್ಲಿ ತಿದ್ದುಪಡಿಯಾಗಬೇಕೆಂದು ನಾನು ಬಯಸುವೆ. ಇದು ತುರ್ತು ಕ್ರಮ ಎಂದು ಮಾನ್ಯ ಸದಸ್ಯರು ಹೇಳಲು ಅವರಿಗೆ ಯಾವ ಅಧಿಕಾರವಿದೆ? ವಿಧೇಯಕವನ್ನು ಮಂಡಿಸಿದ ಮಾನ್ಯರು ಇದನ್ನು ಒಪ್ಪಿಕೊಂಡಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ನನ್ನ ತಿದ್ದುಪಡಿಗೆ ಮಾತ್ರ ನಾನು ಉತ್ತರಿಸುತ್ತಿರುವೆ. ನನ್ನ ತಿದ್ದುಪಡಿಯ ತುರ್ತು ಪರಿಸ್ಥಿತಿಯ ತಿದ್ದುಪಡಿಯಾಗಿದೆ. ನನ್ನ ಭಾಷಣದಲ್ಲಿ ನಾನು ಒಪ್ಪಿಕೊಂಡಂತೆ ವ್ಯಕ್ತಿಗೆ ಇರಬೇಕಾದ ನಿಗ್ರಹವು ಇದರಲ್ಲಿ ಒಳಗೊಂಡಿದೆ. ಇಂಥ ನಿಗ್ರಹದ ಬಗ್ಗೆ ವಿಸ್ತಾರವಾಗಿ ಒತ್ತುಕೊಟ್ಟು ನನ್ನ ತಿದ್ದುಪಡಿಯನ್ನು ಕುರಿತು ಮಾತನಾಡಿದ ಅಸಾಮಾನ್ಯ ಜನರಿಗೆ ಯುದ್ಧದ ಸಮಯದಲ್ಲಿ ಇಂಗ್ಲೆಂಡಿನಲ್ಲಿ ಸ್ವೀಕೃತವಾದ ಸಂರಕ್ಷಣಾ ಕಾನೂನು ಹಾಗೂ ಭಾರತದಲ್ಲಿ ಸ್ವೀಕೃತವಾದ ಭಾರತ ಸಂರಕ್ಷಣಾ ಕಾನೂನು ಇವುಗಳನ್ನು ಉಲ್ಲೇಖಿಸಿ ನೋಡಬೇಕಾಗಿ ಅವರ ಗಮನ ಸೆಳೆಯಬಯಸುವೆ. ಅವೆರಡೂ ತುರ್ತು ಕ್ರಮಗಳೇ ಆಗಿದ್ದವು. ಯಾರಾದರೂ ಕಾನೂನಿನಲ್ಲಿರುವ ಆ ಅಂಶಗಳನ್ನು ನೋಡಿದರೆ ನನ್ನ ಈ ತಿದ್ದುಪಡಿ ಅವುಗಳಿಗಿಂತಲೂ ಬಹಳ ಸೌಮ್ಯವಾಗಿದೆ ಎಂದು ಅವರಿಗೆ ಕಂಡುಬರುವುದರಲ್ಲಿ ನನಗೆ ಸಂಶಯವಿಲ್ಲ. ಇದಲ್ಲದೆ ತುರ್ತು ಪರಿಸ್ಥಿತಿಯ ಈ ಶಾಸನ ರಚನೆಯು ಉದಾಹರಣೆಗಾಗಿ ರಾಷ್ಟ್ರದ ಸಂರಕ್ಷಣಾ ಕಾನೂನು ಹಾಗೂ ಭಾರತದ ಸಂರಕ್ಷಣಾ ಕಾನೂನು ಇವು 4 ವರ್ಷಗಳವರೆಗೂ ಕಾರ್ಯಾಚರಣೆಯಲ್ಲಿದ್ದವು ಎಂಬುದನ್ನು ನೆನಪಿನಲ್ಲಿಡಬೇಕು. ಇಂಗ್ಲೆಂಡಿನಲ್ಲಿ ರಾಷ್ಟ್ರದ ಸಂರಕ್ಷಣಾ ಕಾನೂನು 1914ರಲ್ಲಿ ಸ್ವೀಕೃತವಾಗಿ 1919ರವರೆಗೂ ಅದನ್ನು ಹಿಂದೆಗೆದುಕೊಳ್ಳಲಿಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಆಗ ಕೊಟ್ಟ ಅಧಿಕಾರಗಳು ಆಗ ವಿದ್ಯಾರ್ಥಿಯಾಗಿ ನಾನು ಇಂಗ್ಲೆಂಡಿನಲ್ಲಿಯೇ ಇದ್ದ ನನ್ನ ಈ ತಿದ್ದುಪಡಿಯಲ್ಲಿ ಕೊಟ್ಟ ಅಧಿಕಾರಗಳಿಗಿಂತಲೂ ನಿಜವಾಗಿ ಹೆಚ್ಚಾಗಿದ್ದವು. ಆದ್ದರಿಂದ ತುರ್ತು ಪರಿಸ್ಥಿತಿಗೆ ಮನ್ನಣೆ ನೀಡಿ ಪೊಲೀಸ್ ಕಮಿಷನರರಿಗೆ ಕೊಟ್ಟ ಅಧಿಕಾರಗಳು ಅತಿಯಾಗಿ ವ್ಯಾಪ್ತವಾಗಿಲ್ಲ ಎಂದು ನಿವೇದಿಸುವೆ. ಇನ್ನುಳಿದ ವಿಷಯಗಳ ಬಗ್ಗೆ, ಅಂದರೆ ಇದು ಕಾಯಂ ಕ್ರಮ ಎಂಬುದರ ಬಗ್ಗೆ ಭಾರತ ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಜಿಟ್ಸ್ ಸಂಪುಟ 3 ಪುಟ 2471-73 ದಿನಾಂಕ ಏಪ್ರಿಲ್ 27, 1938 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸರ್ಕಾರದ ಕಾನೂನಿನ ಕಲಮು 102ರಲ್ಲಿರುವ ಅಂಶಗಳ ಬಗ್ಗೆ ಸದನದ ಗಮನ ಸೆಳೆಯಲಿಚ್ಛಿಸುವೆ. ಈ ಪ್ರಸಂಗದಲ್ಲಿ ಆ ಅಂಶಗಳು ಬಹಳ ಸಮಂಜಸವಾಗಿದೆ ಹಾಗೂ ಅರ್ಥಪೂರ್ಣವಾಗಿದೆ. ಮಾನ್ಯರೇ, ಈ ತಿದ್ದುಪಡಿಯು ಸೂಚಿಸಿದುದನ್ನೇ ಸರಿಯಾಗಿ ಭಾರತ ಸರ್ಕಾರದ ಕಾನೂನಿನ ಕಲಮು 102ರಲ್ಲಿಯೂ ಹೇಳಲಾಗಿದೆ. ಅಲ್ಲಿಯೂ ಸಹ ಸ್ವಂತ ವಿವೇಚನೆಯಿಂದ ಗವರ್ನರ್ ಜನರಲ್ನಿಗೆ ತುರ್ತು ಪರಿಸ್ಥಿತಿಯ ಪ್ರಕಟಣೆ ಕೊಡಲಿಕ್ಕೆ ಅಧಿಕಾರವಿದೆ ಹಾಗೂ ಶಾಂತಿ ಮತ್ತು ಸುವ್ಯವಸ್ಥೆ ಉಳಿಸಿಕೊಳ್ಳಲು ಅವಶ್ಯವಿರುವ ಯಾವುದೇ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ಅವನಿಗೆ ಅಧಿಕಾರವಿದೆ. ಸರ್ ಮಹಮ್ಮದ್ ಖಾನ್ ದೆಹಲವಿ ದೇಶವು ಅದನ್ನು ಒಪ್ಪಿಕೊಳ್ಳದಿದ್ದರೆ
ಡಾ. ಬಿ. ಆರ್. ಅಂಬೇಡ್ಕರ್ ಅದರ ಬಗ್ಗೆ ಭಾರತ ಸರ್ಕಾರ ಕಾನೂನದಲ್ಲಿಯೇ ಹೇಳಲಾಗಿದೆ. ಹಾಗೆಯೇ ಅದು ಆ ಕಲಮಿನಲ್ಲಿ ತುರ್ತು ಪರಿಸ್ಥಿತಿ ಪ್ರಕಟಣೆಯ ಅವಧಿ 6 ತಿಂಗಳು ಮಾತ್ರ ಎಂದು ತಿಳಿಸಲಾಗಿದೆ. ಸಂದರ್ಭೋಚಿತ ಅಂಶಗಳನ್ನು ಓದಿ ತೋರಿಸುವೆ. ಈ ಅಧ್ಯಾಯಕ್ಕಿಂತ ಹಿಂದಿನ ಕಲಮುಗಳಲ್ಲಿ ಏನೇ ಇದ್ದರೂ ಸ್ವಂತ ವಿವೇಚನೆಯಿಂದ ಗವರ್ನರ್ ಜನರಲ್ನ ಆಂತರಿಕ ಗಲಭೆ ಅಥವಾ ಯುದ್ಧದಿಂದ ಭಾರತದ ರಕ್ಷಣೆಗೆ ಭಾರೀ ಧಕ್ಕೆ ಇದೆ ಎಂದು ತುರ್ತು ಪರಿಸ್ಥಿತಿಯ ಸಲುವಾಗಿ ಪ್ರಕಟಣೆಯನ್ನು ಈ ಕಾನೂನಿನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಎಂದು ಉಲ್ಲೇಖಿಸಲಾಗಿದೆ. ಘೋಷಿಸಿದ್ದರೆ ಆಗ ಸಂಯುಕ್ತ ವಿಧಾನಮಂಡಲಕ್ಕೆ ಫೆಡರಲ್ ಲೆಜಿಸ್ಲೇಚರ್ ಒಂದು ಪ್ರಾಂತಕ್ಕಾಗಲಿ ಅಥವಾ ಪ್ರಾಂತಗಳ ವಿಧಾನಮಂಡಲಗಳ ಪಟ್ಟಿಯಲ್ಲಿ ಕೊಟ್ಟಿರುವ ಯಾವುದೇ ವಿಷಯಗಳ ಬಗ್ಗೆ ಯಾವುದೇ ಭಾಗವನ್ನು ಕುರಿತಾಗಲಿ ಕಾನೂನು ಮಾಡಲು ಅಧಿಕಾರವಿದೆ. ಉಪಪರಿಚ್ಛೇದ 4 ಹೀಗೆ ಹೇಳುತ್ತದೆ. ತುರ್ತು ಪರಿಸ್ಥಿತಿ ಪ್ರಕಟಣೆ ಹೊರಟಾಗ ಮಾತ್ರ ಕಾನೂನು ರಚಿಸಲು ಸಮರ್ಥವಿದ್ದ ಸಂಯುಕ್ತ ವಿಧಾನಮಂಡಲವು ರಚಿಸಿದ ಕಾನೂನು 6 ತಿಂಗಳ ಅವಧಿಯು ಮುಗಿದ ಕೂಡಲೇ ಪ್ರಕಟಣೆಯ ಕಾರ್ಯಾಚರಣೆಯು ನಿಂತಾಗ ಅದು ಸಹ ಇಲ್ಲದಂತಾಗುವುದು. ಆದರೆ ಈ ಅವಧಿಯು ಮುಗಿಯುವ ಮುನ್ನವೇ ಕೆಲಸ ಸಾಗುತ್ತಿರುವ ಅಥವಾ ಆಗಬೇಕೆಂದು ಬಿಟ್ಟಿರುವ ಕೆಲಸಗಳಿದ್ದರೆ ಅವಕ್ಕೆ ಇದು ಅನ್ವಯಿಸುವುದಿಲ್ಲ. ಆದ್ದರಿಂದ ರಾಷ್ಟ್ರದ ಸಂರಕ್ಷಣಾ ಕಾನೂನು, ಭಾರತ ಸಂರಕ್ಷಣಾ ಕಾನೂನು ಇವುಗಳಲ್ಲಿರುವುದನ್ನೇ ಕಲಮು 102ರಲ್ಲಿ ಅಳವಡಿಸಿದ್ದೇವೆಯೇ ಹೊರತು ಹೆಚ್ಚಿನದೇನನ್ನೂ ಮಾಡಿಲ್ಲವೆಂದು ಸದನಕ್ಕೆ ಭಿನ್ನವಿಸುತ್ತೇನೆ. ನನ್ನ ಮಾನ್ಯ ಮಿತ್ರ ಶ್ರೀ ಜಮ್ಮಾದಾಸ್ ಮೆಹ್ತಾ ಅವರ ಹೇಳಿಕೆಯು ಬಂದಿದೆ. ಈ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಜಾತಿಯ ದೊಂಬಿಗಳಿಗೆ, ಜಾತಿಯ ಗಲಭೆಗಳಿಗೆ ಮಾತ್ರ ಸೀಮಿತವಾಗಿಡಬೇಕೆಂಬ ನನ್ನ ಇಚ್ಛೆ ಇದ್ದರೂ ಈ ತಿದ್ದುಪಡಿಯಲ್ಲಿ ಉಪಯೋಗಿಸಿದ ಭಾಷೆಯು ಕೊನೆಗೆ ತಿದ್ದುಪಡಿಯ ಕಾರ್ಯಾಚರಣೆಯ ಜಾತಿಯ ಗಲಭೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆಂಬುವಂತೆ ಇರುವುದಿಲ್ಲ. ಸಮುದಾಯ ಪದವು ಅವಶ್ಯವಾಗಿ ಧಾರ್ಮಿಕ ಸಮುದಾಯ ಎಂಬರ್ಥ ಕೊಡುವುದಿಲ್ಲವೆಂದು ಅವರು ವಾದ ಮಾಡಿರುವರು. ಸಮುದಾಯವು ವ್ಯಾಪಾರಿ ಸಮುದಾಯ, ಔದ್ಯೋಗಿಕ. ಮುಂಬೈ ಪಾಲಿಸ್ ಕಾಯ್ದೆ ತಿದ್ದುಪಡಿ ಮಸೂದೆ 1 OCE ಸಮುದಾಯ, ಕೂಲಿ ವ್ಯವಸಾಯದ ಸಮುದಾಯ ಹೀಗೆ ಉಪಯೋಗದಲ್ಲಿದೆ. ಎರಡನೆಯದಾಗಿ ಔದ್ಯೋಗಿಕ ಜಗಳಗಳಲ್ಲಿಯೂ ಸಹ ಸರ್ಕಾರವು ತನ್ನ ಅಧಿಕಾರವನ್ನು ಈ ಶಾಸನ ರಚನೆಯಿಂದ ಉಪಯೋಗಿಸುವುದು. ಈಗ ಈ ವಿಚಾರದ ಬಗ್ಗೆ ನಾನು ಮೊದಲು ನಿವೇದಿಸುವುದು ಇಷ್ಟೇ: ತಿದ್ದುಪಡಿಯ ಈ ಭಾಗವು ನಿಜವಾಗಿಯೂ ಅರ್ಥವಿವರಣೆಯ ವಿಷಯವಾಗುವುದಿಲ್ಲ. ಏಕೆಂದರೆ ಸರ್ಕಾರವು ಸ್ವಂತ ವಿವೇಚನೆಯಿಂದ ಇದನ್ನು ನಿರ್ಣಯಿಸುವುದಾಗಿದೆ. ಅದನ್ನು ಯಾವ ನ್ಯಾಯಾಲಯಕ್ಕೆ ಒಯ್ಯಬೇಕಾಗಿಲ್ಲ. ತುರ್ತು ಪರಿಸ್ಥಿತಿ ಪ್ರಕಟಣೆಯು ಸರಿಯಾಗಿ ಇದೆಯೋ ಇಲ್ಲವೋ ಎಂಬುದು ನ್ಯಾಯಾಲಯದಲ್ಲಿ ಚರ್ಚಿಸಬೇಕಾದ ಸಮಸ್ಯೆಯಾಗಲಾರದು. ಪ್ರಕಟಣೆಯು ಹೊರಟಿದೆಯೋ ಇಲ್ಲವೋ ಎಂದು ನೋಡುವುದಷ್ಟೇ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ಪ್ರಕಟಣೆಯು ಸರಿಯಾಗಿದೆಯೋ ಇಲ್ಲವೋ ಎಂಬುದು ಸರ್ಕಾರಕ್ಕೆ ಸಂಬಂಧಿಸಿದುದಾಗಿದೆ. ಸರ್ಕಾರವು ತನ್ನ ಅಧಿಕಾರವನ್ನು ಉದ್ದೇಶಗಳ ವಿರುದ್ಧ ಕಾರಣಗಳಿಗಾಗಿ ಪ್ರಕಟಣೆಯ ಹೊರಡಿಸುವಲ್ಲಿ ಉಪಯೋಗಿಸಿದ್ದರೆ ಆಗ ಈ ಸರ್ಕಾರವು ಈ ಸದನಕ್ಕೆ ಉತ್ತರದಾಯಿಯಾಗಿರುತ್ತದೆ. ಇನ್ನೊಂದು ಸಂಗತಿಯ ಬಗ್ಗೆಯೂ ನಿವೇದಿಸುವೆ. ಸಮುದಾಯ ಎಂಬ ಪದವು ವಿಶಾಲಾರ್ಥದಲ್ಲಿ ಬಳಕೆಯಲ್ಲಿದೆ ಎಂಬುದನ್ನು ನಾನು ಒಪ್ಪಿಕೊಳ್ಳುವೆ. ಆದರೆ ನಾನು ಇಲ್ಲಿಗೆ ಬರುವ ಮೊದಲು ನನಗೆ ಸಮಾಧಾನವಾಗಬೇಕೆಂದು ನಾನು ಆಕ್ಸ್ಫರ್ಡ್ ನಿಘಂಟನ್ನು ತೆರೆದು ನೋಡಿದೆ. ಈ ಕ್ರಮವು ಕಾರ್ಮಿಕ ಸಮಸ್ಯೆಗಳಿಗೆ ಅನ್ವಯಿಸಬಾರದು ಎಂಬುದರಲ್ಲಿ ನಾನು ಸ್ವತಃ ಶ್ರೀ ಜಮ್ಮಾದಾಸ್ ಮೆಹ್ರಾ ಅವರಿಗಿಂತಲೂ ಹೆಚ್ಚು ಆತುರನಾಗಿರುವೆ. ಶ್ರೀ ಜಮ್ಮಾದಾಸ್ ಮಹಾ ನನ್ನಷ್ಟೇ ಆತುರ, ಅದಕ್ಕೂ ಹೆಚ್ಚಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಹೆಚ್ಚು ಆತುರದವನು ಎಂದು ಹೇಳಬಯಸುವೆ. ಆದ್ದರಿಂದ ನೀವು ಇದಕ್ಕೂ ಹೆಚ್ಚು ಒಳ್ಳೆಯದಾದ ಪದವನ್ನು ಸೂಚಿಸುವುದಾದರೆ ನೀವು ಸೂಚಿಸಿದ ಬದಲಾವಣೆಯನ್ನು ಸ್ವೀಕರಿಸಲು ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಆದರೆ ನನಗೆ ಈ ಪದದ ಅರ್ಥ ತಿಳಿದ ಮಟ್ಟಿಗೆ, ಒಳ್ಳೆ ಮಟ್ಟದ ನಿಘಂಟಿನ ನೆರವಿನಿಂದ ನನಗೆ ಗೊತ್ತಾದ ಮಟ್ಟಿಗೆ, ಸಮುದಾಯ ಇದರ ಅರ್ಥವು ವಿಶಾಲಾರ್ಥದಲ್ಲಿ ಪ್ರತಿಯೊಂದು ಪದವು ಬಳಕೆಯಾಗುತ್ತದೆಂಬುದನ್ನು ಬಿಟ್ಟು ಶಬ್ದೋತ್ಪತ್ತಿಯಿಂದಾಗಲಿ ಮೂಲತಃ ಆಗಲಿ ಧಾರ್ಮಿಕ ಸಮುದಾಯ ಎಂಬರ್ಥದಲ್ಲಿಯೇ ಉಪಯೋಗಿಸಲಾಗಿದೆ ಎಂಬುದರಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಈ ಪದದ ಅರ್ಥ ಧಾರ್ಮಿಕ ಶ್ರದ್ಧೆಯುಳ್ಳವರ ಪಂಗಡ. ಇಲ್ಲಿ ಪಂಗಡ, ಸಮುದಾಯ ಎಂಬುದು ಧಾರ್ಮಿಕ ಪದ. ಒಬ್ಬ ಧರ್ಮಾಧಿಕಾರಿ ಒಬ್ಬ ವ್ಯಕ್ತಿಯನ್ನು ಬಹಿಷ್ಕರಿಸಿದರೆ ಆಗ ಆ ವ್ಯಕ್ತಿ ಸಮುದಾಯದ ಐಕ್ಯತೆಯಲ್ಲಿ ಇಲ್ಲದಂತಾಗುವನು, ಅವನು ಸಮುದಾಯದೊಳಗೆ ಬರುವುದಿಲ್ಲ. ಇದು ಆ ಪದದ ಮೂಲ ಅರ್ಥ. ದುಡಿಮೆ ಅಥವಾ ಸಂಘ ಅಥವಾ ಬೇರೆ ಪರಿಸ್ಥಿತಿ ಇಂಥವುಗಳನ್ನು ಒಳಗೊಳ್ಳುವಂತೆ ಉಪಯೋಗಿಸಬಹುದಾದ ಪದವು ಇದಲ್ಲ ಎಂಬುದರಲ್ಲಿ ನನಗೆ ಸಂಪೂರ್ಣ ತೃಪ್ತಿಯಿದೆ. ವಿದ್ವಾಂಸರು, ಮಾನ್ಯರೂ ಆದ ನನ್ನ ಸ್ನೇಹಿತರು ಇದು ಅಷ್ಟು ಸರಿಯಿಲ್ಲ. ಮತ್ತೊಂದು ಪದದ ಅವಶ್ಯಕತೆ ಇದೆ ಎಂದು ಯೋಚಿಸಿದರೆ ಆ ವಿಷಯದಲ್ಲಿ ಅವರಿಗೆ ನೆರವಾಗಲು ನಾನು ಸದಾ ಸಿದ್ಧ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. 186 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ಈಗ ಇರುವಂತೆ ನಾನು ಮಂಡಿಸಿರುವ ನನ್ನ ತಿದ್ದುಪಡಿಯಲ್ಲಿ ಅಗತ್ಯವಾಗಿ ಬರಬೇಕಾಗಿದ್ದ ಭಾಗವೊಂದು ಕೈಬಿಟ್ಟು ಹೋಗಿದೆ. ಏಕೆಂದರೆ ಸಮ್ಮೇಳನದ ಸಮಯದಲ್ಲಿ ನಮಗೆ ಕೊಟ್ಟ ಕರಡು ಪ್ರತಿಯನ್ನು ಆಗ ನಾವು ತಯಾರಿಸುತ್ತಿದ್ದೆವು. ನನ್ನ ತಿದ್ದುಪಡಿಯಲ್ಲಿ ಪೂರಕವಾಗಿ ಇದನ್ನು ಜೋಡಿಸಲು ಅನುಮತಿ ಕೊಟ್ಟರೆ ಆಗ ಅದು ಪೂರ್ಣಗೊಳ್ಳುವುದು. ತಿದ್ದುಪಡಿಯು ಹೀಗಿದೆ: ಪರಿಚ್ಛೇದ 2 ಇದರ ಉಪಪರಿಚ್ಛೇದ 1 ಅ ಇದಕ್ಕೆ ಇರುವ ಉಪಪರಿಚ್ಛೇದ ಆ ಉಪಸ್ಥಿತಿಯು ಇತ್ಯಾದಿ ಪದಗಳಿಂದ ಪ್ರಾರಂಭವಾಗುವುದು. ಇದರ ಬದಲಾಗಿ ಹೀಗೆ ಕಾಣಿಸಬೇಕು: ಅ ಮುಂಬೈ ನಗರದ ಹದ್ದಿನಲ್ಲಿರುವ ಯಾವುದೇ ವ್ಯಕ್ತಿಯು ನಗರದ ನಿವಾಸಿಗಳಿಗೆ ಭಯವನ್ನು ಹುಟ್ಟಿಸುವ ಕೃತ್ಯಗಳಲ್ಲಿ ತೊಡಗಿದ್ದರೆ, ಭೀತಿದಾಯಕ ಹಾಗೂ ಅಪಾಯಕರವಾಗಿರುವ ಅವನ ಇರುವಿಕೆಯೇ ವಿಶಾಲ ನಗರಕ್ಕೆ ಅಪಾಯಕಾರಕವಾಗಿದ್ದರೆ, ಇಂಡಿಯನ್ ಪೀನಲ್ ಕೋಡಿನ ಅಧ್ಯಾಯ 12, 16 ಅಥವಾ 17 ಇವುಗಳ ಪ್ರಕಾರ ಶಿಕ್ಷೆಗೆ ಗುರಿಯಾಗುವಂತಹ ಅಪರಾಧ ಅಥವಾ ಹಿಂಸೆ ಅಥವಾ ಬೇರೆ ಇಂಥ ಗುಡ್ಡೆಗಳನ್ನು ಒಳಗೊಂಡ ಕೆಲಸಗಳಲ್ಲಿ ಆ ವ್ಯಕ್ತಿ ಮೇಲಿಂದ ಮೇಲೆ ತೊಡಗಿದ್ದರೆ ಮತ್ತು ಅವನ ವಿರುದ್ಧವಾಗಿ ಸಾರ್ವಜನಿಕವಾಗಿ ಸಾಕ್ಷಿ ನೀಡಲು ಸಾಕ್ಷಿದಾರರು ಮುಂದೆ ಬರಲು ಮನಸ್ಸು ಮಾಡುತ್ತಿಲ್ಲವೆಂಬುದು ಪಾಲಿಸ್ ಕಮಿಷನರ್ನ ಅಭಿಪ್ರಾಯವಾಗಿದ್ದರೆ ಅ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ನಾನು ಮಂಡಿಸಿದ ನನ್ನ ತಿದ್ದುಪಡಿಯ ಬಗ್ಗೆ ನಾನು ಮೊದಲು ಪೂರ್ವಭಾವಿಯಾಗಿ ನಾನು 2 ಮಾತು ಹೇಳಬೇಕಾಗಿದೆ. ಮೊದಲನೆಯ ವಿಚಾರ ಹೀಗಿದೆ: ಈ ವಿಧೇಯಕದ 27ನೇ ಪರಿಚ್ಛೇದವನ್ನು ತಿದ್ದಲು ನನ್ನ ಮಾನ್ಯ ಮಿತ್ರರಾದ ಗೃಹಮಂತ್ರಿಗಳು ತಂದ ವಿಧೇಯಕವನ್ನು ನಾನು ಅನುಮೋದಿಸುತ್ತಿರುವ ಕಾರಣ ಇಷ್ಟೇ. ಕಲಮು 27ರಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಅಧಿಕಾರಗಳನ್ನು ಪಾಲಿಸ್ ಕಮಿಷನರನಿಗೆ ತಿದ್ದುಪಡಿಯಲ್ಲಿ ಕೊಡಲಾಗಿದೆ ಎಂಬುದರ ಬಗ್ಗೆ ನಿನ್ನೆಯ ಚರ್ಚೆಯಲ್ಲಿ ಬಹಳಷ್ಟು ವಾದವಿವಾದವಾಗಿದೆ. ಈಗ ಇಡೀ ವಿಧೇಯಕವನ್ನು ತೆಗೆದುಕೊಂಡಾಗ ಈ ದಿನ ಇರುವ 27ನೇ ಕಲಮು ಇದಕ್ಕಿಂತಲೂ ತಿದ್ದುಪಡಿಯಾದ 27ನೇ ಕಲಮು ಹೆಚ್ಚು ಮೃದುವಾಗಿದೆ ಎಂಬುದರಲ್ಲಿ ನನ್ನ ಮನಸ್ಸಿನಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಆದ್ದರಿಂದ ಆಜ್ಞೆಗಳನ್ನು ಅಮಾನತ್ತಾಗಿ ಇಡುವುದನ್ನು ನಾನು ಒಪ್ಪಿಕೊಂಡೆ ಮತ್ತು ಈ ಶಾಸನ ರಚನೆ ಸ್ವೀಕೃತವಾಗಲು ಮಾನ್ಯ ಗೃಹಮಂತ್ರಿಗಳಿಗೆ ನೆರವಾದೆ.
ನಕ್ಷತ್ರ ಚಿಹ್ನೆ ಬಿ ಎಲ್ ಎ ಡಿಬೇಟ್ಸ್ ಸಂಪುಟ 3 ಪುಟ 2497 ದಿನಾಂಕ ಏಪ್ರಿಲ್ 27 1938 ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 1002 ನಾನು ಹೇಳಬೇಕಾದ ಎರಡನೆಯ ಮಾತು ಹೀಗಿದೆ. ಪಕ್ಷದ ಸಮ್ಮೇಳನದಲ್ಲಿ ಈ ತಿದ್ದುಪಡಿಯನ್ನು ಕುರಿತು ನಾವು ವಿಚಾರ ಮಾಡಿದೆವು. ಬೇರೆ ಬೇರೆ ಸೂಚನೆಗಳು ಬಂದಾಗ ಇಂಥದೊಂದು ಮಾರ್ಗಕ್ಕೆ ನನ್ನ ಒಪ್ಪಿಗೆ ಇದ್ದು ನಾನು ಅದನ್ನು ಅನುಮೋದಿಸುವುದಾಗಿ ಹೇಳಿದ್ದು ನಿಜ. ಸಮ್ಮೇಳನದಲ್ಲಿ ಆಗ ಅಂಥ ಅಭಿಪ್ರಾಯವನ್ನು ವ್ಯಕ್ತಮಾಡಿ ಈಗ ಇಂಥದೊಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಮುಂದೆ ಬರುವುದು ಒಳ್ಳೆಯದಲ್ಲವೆಂದು ನನ್ನ ಮಾನ್ಯ ಸ್ನೇಹಿತರಾದ ಗೃಹಮಂತ್ರಿಗಳು ಹೇಳಬಹುದು. ಈಗ ನಾನು ಇದರ ಅರ್ಥ ವಿವರಣೆ ಕೊಡಬೇಕಾಗಿದೆ. ಮಾನ್ಯರೇ, ನಾನು ಮಾನ್ಯ ಗೃಹ ಮಂತ್ರಿಗಳನ್ನು ಅನುಮೋದಿಸುವೆನೆಂದು ಹೇಳಿದಾಗ ತಿದ್ದುಪಡಿಯು ವಿಧೇಯಕದ ತತ್ವವನ್ನು ಆಧರಿಸಿ ಸೀಮಿತವಾಗಿದ್ದಿತು. ನಾನು ಸರಿಯಾಗಿ ತಿಳಿದುಕೊಂಡಿದ್ದರೆ ವಿಧೇಯಕದ ತತ್ವವು ಹೀಗೆ ಇದೆ. ಅಪರಾಧಗಳನ್ನು ಮೇಲಿಂದ ಮೇಲೆ ಮಾಡುವ ಕೆಲವು ಜನ ಮುಂಬೈನಲ್ಲಿ ಇದ್ದಾರೆ. ಅವರು ತಾವು ಯಾರನ್ನು ಗುರಿಯಾಗಿಟ್ಟುಕೊಂಡಿರುತ್ತಾರೋ ಅಂತಹವರ ಮೇಲೆ ಎಸಗುವ ಶೌರ್ಯದ ಕಾರಣದಿಂದಾಗಿ ತೊಂದರೆಯನ್ನು ಅನುಭವಿಸಿದವರು ನ್ಯಾಯಾಲಯದಲ್ಲಿ ಸಾಕ್ಷಿ ಕೊಡಲು ಮುಂದಾಗುವುದಿಲ್ಲ. ಆದ್ದರಿಂದ ನಿಯಮಿತವಾದ ವಿಚಾರಣೆ ಏರ್ಪಡಿಸುವುದು ಶಕ್ಯವಿಲ್ಲ. ಇದು ವಿಧೇಯಕದ ಹಿಂದಿರುವ ತತ್ವ. ಈ ತತ್ವಕ್ಕೆ ನಾನು ಬದ್ಧನಿರುತ್ತೇನೆ. ಈ ತತ್ವದಿಂದ ನಾನು ದೂರ ಹೋಗುವುದಿಲ್ಲ. ಸಾಕ್ಷಿ ಹೇಳುವರು ತಿಳಿಸುವವರು ನ್ಯಾಯಾಲಯಕ್ಕೆ ಬರುವುದಿಲ್ಲವೆಂಬ ಸತ್ಯಸಂಗತಿಯ ಕಾರಣದಿಂದ ನಿಯಮಿತ ವಿಚಾರಣೆಯನ್ನು ಮಾಡದೆಯ ಪೊಲೀಸ್ ಕಮಿಷನರು ಯಾರ ವಿರುದ್ಧ ಕಾರ್ಯಾಚರಣೆ ಮಾಡಲಿರುವನೋ ಆ ಜನರ ವರ್ಗವನ್ನು ಮಿತಿಗೊಳಿಸಬೇಕೆಂಬುದೇ ನನ್ನ ಈ ಎಲ್ಲ ಪ್ರಯತ್ನವಾಗಿದೆ. ಆದ್ದರಿಂದ ನನ್ನ ತಿದ್ದುಪಡಿಯು ವಿವರಗಳ ತಿದ್ದುಪಡಿಯಾಗಿದೆಯೇ ಹೊರತು ತತ್ವದ ಬಗ್ಗೆ ಇರುವ ತಿದ್ದುಪಡಿಯಲ್ಲ. ಮಾನ್ಯರೇ, ಈಗ ತಿದ್ದುಪಡಿಯ ಬಗ್ಗೆ ಈ ಸದನದ ಗಮನವನ್ನು ಪ್ರಥಮವಾಗಿ ಸೆಳೆಯಬೇಕಾದುದು ಹೀಗಿದೆ. ಅದರ ವಾಕ್ಯರಚನೆ ಈಗಿದ್ದಂತೆ ಈ ರೀತಿ ಇದೆ. ಮುಂಬೈ ನಗರದಲ್ಲಿ ಯಾವುದೇ ವ್ಯಕ್ತಿಯ ಉಪಸ್ಥಿತಿ, ಚಲನವಲನ ಅಥವಾ ಕೃತಿಗಳು ಅಪಾಯವನ್ನು ಅಥವಾ ಭಯವನ್ನು ಹುಟ್ಟಿಸಲು ಕಾರಣವಾಗಿವೆ ಅಥವಾ ಕಾರಣವಾಗಬಹುದೆಂದು ತೋರಿದರೆ, ಅಥವಾ ಆ ವ್ಯಕ್ತಿಯು ಬೇಕಾಯದೇಶಿರ ಯೋಜನೆಗಳನ್ನು ಮಾಡುತ್ತಿದ್ದಾರೆ ಎಂಬುದಕ್ಕೆ ಸಕಾರಣ ಸಂಶಯ ಬಂದರೆ. ಇದರಲ್ಲಿ ವಾಕ್ಯರಚನೆ ಬಹು ಸರಳವಾಗಿದೆ ಎಂಬುದು ತಿಳಿದುಬರುವುದು. ಭಯೋತ್ಪಾದನೆಯನ್ನು ಒಮ್ಮೆ ಮಾತ್ರ ಎಸಗಿರುವ ಅಥವಾ ಅಂತಹ ಅನುಮಾನಗಳಿಗೆ ಎಡೆಕೊಡುವ ವ್ಯಕ್ತಿಯನ್ನು ಪೊಲೀಸ್ ಕಮಿಷನರನು ಈ ನಿಯಮದನ್ವಯ ಬಂಧಿಸಿ ಗಡೀಪಾರು ಮಾಡಬಹುದು. ಮಾನ್ಯ ಗೃಹಮಂತ್ರಿಗಳ ಉದ್ದೇಶವಾಗಲಿ ಅಥವಾ ನನ್ನ ಉದ್ದೇಶವಾಗಲಿ ಹೀಗಿರಲಿಲ್ಲವೆಂಬುದು ನನಗೆ ಖಾತ್ರಿಯಿದೆ. ನನಗೆ ಸರಿಯಾಗಿ ಗೊತ್ತಿದ್ದಂತೆ ಮಾನ್ಯ ಗೃಹಮಂತ್ರಿಗಳ ಧೋರಣೆಯು ಅವರು ತಮ್ಮ ಪ್ರಾರಂಭದ ಭಾಷಣದಲ್ಲಿ ಹೇಳಿದಂತೆ ಅವರ ಪದಗಳನ್ನೇ ಉಪಯೋಗಿಸುವುದಾದರೆ ಪಕ್ಕಾ ಮವಾಲಿಗಳನ್ನು ಹಿಡಿಯುವುದಕ್ಕೆ ಅಧಿಕಾರ ಕೊಡುವುದೇ ಅವರ ಮುಖ್ಯ ಉದ್ದೇಶವಾಗಿದ್ದಿತು. ಪಕ್ಕಾ ಮವಾಲಿ ಈ ಶಬ್ದಗಳ ರಾ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅರ್ಥವು ನಾನು ತಿಳಿದುಕೊಂಡಂತೆ ಘಾತುಕ ಹಾಗೂ ಭೀತಿದಾಯಕ ಕೆಲಸಗಳಲ್ಲಿ ವಾಡಿಕೆಯಾಗಿ ತೊಡಗಿಕೊಂಡ ಮತ್ತು ಬೇಕಾಯದೇಶಿರ ಕೃತಿಗಳಲ್ಲಿ ವಾಡಿಕೆಯಾಗಿ ನಿರತನಾದ ವ್ಯಕ್ತಿ. ಮಾನ್ಯ ಗೃಹ ಮಂತ್ರಿಗಳ ಉದ್ದೇಶ ಇದೇ ಆಗಿದ್ದರೆ ಈ ಸದನದಲ್ಲಿಯೇ ತಾವು ಹೇಳಿದ್ದ ಉದ್ದೇಶವು ಕಾನೂನಿನ ವಿಶಿಷ್ಟ ಪದಗಳಲ್ಲಿಯೇ ಅಡಕವಾಗಿದೆ ಎಂದು ತಿಳಿಸಿ ಅದಕ್ಕೆ ಯಾವ ವಿರೋಧವೂ ಇರುವುದಿಲ್ಲ ಎಂದು ಹೇಳಬಯಸುತ್ತೇನೆ. ಆದ್ದರಿಂದ ಈ ದೃಷ್ಟಿಯಿಂದಲೇ ವ್ಯಕ್ತಿಯು ವಾಡಿಕೆಯಾಗಿ ಇವೆಲ್ಲವುಗಳನ್ನು ಮಾಡುತ್ತಿರಬೇಕು ಎಂಬುದನ್ನು ಒತ್ತುಕೊಟ್ಟು ಅವರ ಭಾಷೆಯಲ್ಲಿ ತಿದ್ದುಪಡಿ ಮಾಡಲು ಪ್ರಯತ್ನಿಸಿರುವೆ. ಮುಂಬೈ ನಗರದಲ್ಲಿಯ ಯಾವುದೇ ವ್ಯಕ್ತಿಯು ನಗರದ ನಿವಾಸಿಗಳನ್ನು ಭಯಭೀತರಾಗಿಸುವ ಬೇಕಾಯದೇಶಿರ ಕೃತಿಗಳಲ್ಲಿ ವಾಡಿಕೆಯಾಗಿ ತೊಡಗಿದ್ದರೆ ಆ ವ್ಯಕ್ತಿಯು ಬಹಳ ಭೀತಿದಾಯಕವಾಗಿ ಘಾತುಕ ರೀತಿಯಲ್ಲಿ ಇದ್ದು ಅವನ ಇರುವಿಕೆಯೇ ವಿಶಾಲವಾದ ನಗರದಲ್ಲಿ ಅಪಾಯದಿಂದ ಕೂಡಿದ್ದರೆ ಮತ್ತು ವಾಡಿಕೆಯಾಗಿ ಉಳಿದಂತೆ ಇದು ಮಾನ್ಯ ಸದಸ್ಯ ಶ್ರೀ ಪಾಟಸ್ಕರ್ ಅವರ ತಿದ್ದುಪಡಿಯಂತೆಯೇ ಇದೆ. ಈ ತಿದ್ದುಪಡಿಗೆ ಮಾನ್ಯ ಮಂತ್ರಿಗಳಿಂದ ಯಾವುದೇ ಆಕ್ಷೇಪಣೆ ಇರುವುದಿಲ್ಲವೆಂದು ಭಾವಿಸಿದ್ದೇನೆ. ನಾನು ಹೊಸದೇನನ್ನು ಹೇಳಲು ಹೊರಟಿಲ್ಲ. ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ ಕಲಮು 110ರಿಂದ ನಾನು ಪದಗಳನ್ನು ತೆಗೆದುಕೊಂಡಿರುವೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ ಕಲಮು 110 ಯಾವುದೇ ವ್ಯಕ್ತಿ ವಾಡಿಕೆಯಾಗಿ ಕಳ್ಳನಾಗಿದ್ದರೆ ಅವನನ್ನು ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟರ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟರ ಎದುರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಪೊಲೀಸರಿಗೆ ಅಧಿಕಾರ ಕೊಟ್ಟಿದೆ. ನಾನು ಕಲಮು 110 ಇದರ ಉಪಕಲಮು ಆ ಹಾಗೂ ಕಲಮು 110 ಇದರ ಉಪಕಲಮು ಫ ಇವುಗಳಿಂದ ಪದಪ್ರಯೋಗ ತೆಗೆದುಕೊಂಡಿರುವನು. ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ ಕಲಮು 110ರ ಪ್ರಕಾರ ಒಬ್ಬ ವ್ಯಕ್ತಿ ವಾಡಿಕೆಯಾಗಿ ಕಳ್ಳನಾಗಿದ್ದರೆ, ಭೀತಿದಾಯಕ, ಅಪಾಯಕಾರಕನಾಗಿದ್ದರೆ ಅವನ ವಿರುದ್ಧ ವಿಚಾರಣೆ ಇರದೆ ಕ್ರಮ ತೆಗೆದುಕೊಳ್ಳಲು ಬರುವುದಿಲ್ಲವೆಂದು ವಾದಿಸಬಹುದಾಗಿದೆ. ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದೇಕೆ? ಅವನು ಮುಂಬೈ ನಗರದಲ್ಲಿ ಇದ್ದಾನೆಂದೇ ಇಂಥ ವಾದವೂ ಬರಬಹುದು. ಸಾಕ್ಷಿಯನ್ನು ಕೊಡಲು ನ್ಯಾಯಾಲಯಕ್ಕೆ ಬಾರದಿರುವ ವ್ಯಕ್ತಿಗಳ ವಿಷಯದ ಬಗ್ಗೆ ನಾವು ಪರಿಶೀಲಿಸುತ್ತಿದ್ದೇವೆ ಎಂಬುದು ನನ್ನ ಸಮರ್ಥನೆ. ಅದಕ್ಕಾಗಿಯೇ ನಾನು ಪೊಲೀಸ್ ಕಮಿಷನರಿಗೆ ಹೆಚ್ಚಿನ ನ್ಯಾಯಿಕ ಮತ್ತು ಹೆಚ್ಚಿನ ಕಾನೂನುಬದ್ಧವಿರುವ ಅಧಿಕಾರಗಳನ್ನು ಕೊಡಬೇಕೆಂಬುದಕ್ಕೆ ಒಪ್ಪಿಕೊಂಡಿರುವೆ. ಇಂಥ ಅಧಿಕಾರಗಳನ್ನು ಕೊಡುವಾಗ ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿದೆಯೋ ಆ ಜನರ ವರ್ಗದ ವ್ಯಾಖ್ಯೆ ಕೊಡುವುದು ಹಾಗೂ ಅವರನ್ನು ನಿಗ್ರಹಿಸುವುದು ಅವಶ್ಯವಾಗಿದೆ. ಈ ಸದನವು ಒಬ್ಬ ವ್ಯಕ್ತಿ ವಾಡಿಕೆಯಾಗಿ ಬೇಕಾಯದೇಶಿರ ಕೃತಿ ಮಾಡುತ್ತಿರಬೇಕು, ಪ್ರಾಸಂಗಿಕವಾಗಿ ಎಲ್ಲ ಎಂಬುದನ್ನು ತಿಳಿಸಿ ಆ ವರ್ಗದವರನ್ನು ವ್ಯಾಖ್ಯಾನಿಸುವುದು ಎಂದು ನಾನು ಭಾವಿಸಿರುವೆ. ಇಷ್ಟು ಹೇಳಿ ಸದನಕ್ಕೆ ನನ್ನ ತಿದ್ದುಪಡಿಯನ್ನು ಶಿಫಾರಸು ಮಾಡುತ್ತೇನೆ. 20 ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 2 ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ. ನನ್ನ ತಿದ್ದುಪಡಿಯು ನಾನು ಬರೆದಂತೆ ತಪ್ಪು ಕಲ್ಪನೆಯನ್ನು ನನ್ನ ತಿದ್ದುಪಡಿಯಿಂದ ಯಾವುದನ್ನು ಸಾಧಿಸಬಹುದೆಂದು ತಿಳಿದಿದ್ದೆನೋ ಅದಕ್ಕೂ ಸಂಪೂರ್ಣವಾಗಿ ಭಿನ್ನವಾದ ಬೇರೆ ಕಲ್ಪನೆಯನ್ನು ಮಾಡಿಕೊಟ್ಟದ್ದಕ್ಕೆ ನನಗೆ ಅಸಂತೋಷವಾಗಿದೆ. ಈ ಘಟ್ಟದಲ್ಲಿ ನಾನೊಂದು ಮಾತು ಹೇಳಬಯಸುವೆ. ನಿಜವಾಗಿಯೂ ಈ ಒಂದು ಪ್ರಸಂಗದಲ್ಲಿ ನಾವು ಯಾರೇ ಒಬ್ಬನು ದೊಡ್ಡ ಸ್ಥಿತಿಗೆ ಅಂಟಿಕೊಳ್ಳುವುದು ವಿಹಿತವಲ್ಲವೆಂದು ನನ್ನ ತಿಳುವಳಿಕೆಯಾಗಿದೆ. ಇದನ್ನು ಪುನಃ ಉಚ್ಚರಿಸಲು ಬಯಸುವೆ, ಏಕೆಂದರೆ ಇದು ಅತ್ಯಂತ ಮಹತ್ವವಾದ ಪ್ರಸಂಗವಾಗಿದೆ. ಮಾನ್ಯರೇ, ಮಾನ್ಯ ಗೃಹಮಂತ್ರಿಗಳು ತಮ್ಮ ಉತ್ತರವನ್ನು ಕೊಡುವಾಗ ಇನ್ನೂ ನಮ್ಮ ವಿಚಾರವನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲವೆಂದು ನನಗೆ ತೋರುತ್ತಿದೆ. ತುರ್ತು ಪರಿಸ್ಥಿತಿಯ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳಲು ನಾವು ಪೊಲೀಸ್ ಕಮಿಷನರಿಗೆ ಈಗಾಗಲೇ ಸಾಕಷ್ಟು ಅಧಿಕಾರ ಕೊಟ್ಟಿದ್ದೇವೆ. ನನ್ನ ತಿದ್ದುಪಡಿಯಿಂದ ಅವನಿಗೆ ಕೊಟ್ಟ ಅಧಿಕಾರಗಳಂತೂ ಎಷ್ಟು ವಿಶಾಲವಾಗಿವೆ ಎಂದರೆ ಆ ವ್ಯಕ್ತಿಗಳು ಅಂತಹ ಕೃತ್ಯಗಳನ್ನು ಮನಸ್ಸಿನಲ್ಲಿ ಮಾತ್ರ ಯೋಚಿಸುತ್ತಿರುವರೆಂದು ಅನಿಸಿದರೂ ಅವರ ಬಗ್ಗೆ ಅವನು ಕ್ರಮ ತೆಗೆದುಕೊಳ್ಳಬಹುದಾಗಿದೆ. ನಾನು ಅದರ ಬಗ್ಗೆ ಮಾನ್ಯ ಮಂತ್ರಿಗಳಿಗೆ ನೆನಪು ಮಾಡಿಕೊಡುತ್ತಿದ್ದೇನೆ. ಆದ್ದರಿಂದ ಮಾನ್ಯರೇ, ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಬಹಳಷ್ಟು ವಿಶಾಲವಾದ ಅಧಿಕಾರಗಳನ್ನು ಕೊಟ್ಟಿರುವಾಗ, ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಅವನಿಗೆ ಅಧಿಕಾರಗಳನ್ನು ಕೊಡುವಾಗ ಸ್ವಲ್ಪಮಟ್ಟಿಗಾದರೂ ದುರಾಕ್ಷೇಪಣೆಯ ಸ್ವಭಾವವನ್ನು ಈ ಬದಿಗೆ ಇರುವ ಸದಸ್ಯರು ಹೊಂದಿಸಿಕೊಳ್ಳುವುದು ಯೋಗ್ಯವಾಗಿದೆ. ನಾವೀಗ ವಿಚಾರಿಸುತ್ತಿರುವ ತಿದ್ದುಪಡಿಯ ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಅಧಿಕಾರ ಕೊಡುವ ತಿದ್ದುಪಡಿಯಾಗಿದೆ ಎಂಬುದನ್ನು ಅವರು ಸಂಪೂರ್ಣವಾಗಿ ಮರೆತಿದ್ದಾರೆ.
ಇದು ಅಸಾಮಾನ್ಯ ಪರಿಸ್ಥಿತಿಗಳನ್ನು ಕುರಿತು ಇರುವುದಿಲ್ಲವಾದ್ದರಿಂದ ನನ್ನ ತಿದ್ದುಪಡಿಯಂತೆ ಬರುವ ಅಧಿಕಾರವನ್ನು ಉಪಯೋಗಿಸುವ ಪೊಲೀಸ್ ಕಮಿಷನರು ಪ್ರಸಂಗವನ್ನು ಎದುರಿಸಲು ಅಶಕ್ಯವೆಂದು ತೋರಿಸುವ ಯಾವ ಪ್ರಸಂಗವನ್ನು ನಾನು ಊಹಿಸಲಾರೆ. ಸಾರ್ವಜನಿಕರ ಆಸಕ್ತಿಯಿಂದ ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲ ವರ್ಗದವರ ಆಸಕ್ತಿಯಿಂದ ನನ್ನ ತಿದ್ದುಪಡಿಯ ಅಂಗೀಕಾರವಾಗಬೇಕೆಂದು ನಿವೇದಿಸುವೆ. ಮಾನ್ಯರೇ, ಇದು ಅತ್ಯಂತ ಮಹತ್ವವಾದ ಪ್ರಸಂಗವಾಗಿದೆ ಎಂದು ನಾನು ಮತ್ತೊಮ್ಮೆ ಹೇಳುವೆ. ಈ ವಿಧೇಯಕವು ನಾಗರಿಕರ ಸ್ವಾತಂತ್ರ್ಯದಂತಹ ಪ್ರಸಂಗಗಳಲ್ಲಿ ಸಾಧ್ಯವಿದ್ದಷ್ಟು ಎಲ್ಲ ರೀತಿಯಿಂದಲೂ ಅವಿರೋಧವಾಗಿ ಸ್ವೀಕೃತವಾಗಬೇಕು. ಆದ್ದರಿಂದ ಮಾನ್ಯ ಗೃಹಮಂತ್ರಿಗಳು ದೊಡ್ಡಸ್ತಿಕೆಗೆ ಅಂಟಿಕೊಳ್ಳಬಾರದೆಂದು. ನಕ್ಷತ್ರ ಚಿಹ್ನೆ ಬಿ ಎಲ್ ಎ ಡಿಬೇಟ್ಸ್ ಸಂಪುಟ 3 ಪುಟ 2509-02 ದಿನಾಂಕ ಏಪ್ರಿಲ್ 28, 1938 OFO ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಾನಂತೂ ದೊಡ್ಡಸ್ತಿಕೆಗೆ ಎಂದೆಂದೂ ಅಂಟಿಕೊಳ್ಳುವುದಿಲ್ಲ. ವಿಧೇಯಕವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುವೆ. ಮಾನ್ಯರೇ, ನನ್ನ ಮಾನ್ಯ ಸ್ನೇಹಿತರಾದ ಶ್ರೀ ಚುಂದ್ರಿಗಾರರ ತಿದ್ದುಪಡಿಯನ್ನು ಹಾಗೂ ನನ್ನ ಮಾನ್ಯ ಮಿತ್ರರಾದ ಶ್ರೀ ಭೋಲೆ ಅವರ ತಿದ್ದುಪಡಿಯನ್ನು ನಾನು ಒಪ್ಪಿಕೊಳ್ಳುವೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ದೊಡ್ಡಸ್ತಿಕೆಯ ಮೇಲೆ ನಿಲ್ಲುವ ಪ್ರಶ್ನೆ ಇದಲ್ಲ. ನಾವು ಪ್ರತಿಯೊಂದು ಪದವನ್ನು ನೋಡಿದ್ದೇವೆ, ಪ್ರತಿಯೊಂದು ಸೂಚನೆಯಲ್ಲಿ ಇಂಗಿತಾರ್ಥವನ್ನು ವಿಚಾರಿಸಿದ್ದೇವೆ. ಆಗ ವಾಡಿಕೆಯಾಗಿ ಅಪಾಯಕಾರಿ ಚಟುವಟಿಕೆಯಲ್ಲಿ ತೊಡಗಿದ ವ್ಯಕ್ತಿಯ ಪ್ರಶ್ನೆ ಅದರಲ್ಲಿ ಬಂದಿಲ್ಲ. ಡಾ ಬಿ ಆರ್ ಅಂಬೇಡ್ಕರ್ರ ಕೆಲವೊಮ್ಮೆ ಒಳ್ಳೆ ವಿಚಾರಗಳು ಆನಂತರ ಬರುತ್ತವೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಮಾನ್ಯರೇ, ಈಗಾಗಲೇ ನಾನು ಹೇಳಿದಂತೆ ದೊಡ್ಡಸ್ತಿಕೆಯ ಮೇಲೆ ನಿಲ್ಲುವ ಪ್ರಶ್ನೆ ಇದರಲ್ಲಿಲ್ಲ. ಇಲ್ಲಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇದೆ, ಏಕೆಂದರೆ ಪ್ರತಿಯೊಂದು ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿ ವಾಡಿಕೆಯಾಗಿ ತೊಡಗಿದ್ದಾನೆಯೋ ಇಲ್ಲವೋ ಎಂಬುದನ್ನು ವಿಚಾರಿಸುತ್ತಾ ಹೋದರೆ ಮೊದಲ ಬಾರಿ ಈ ಕಾರ್ಯದಲ್ಲಿ ತೊಡಗಿದವನು ಪಾರಾಗಿ ಹೋಗಬಹುದು. ಹೀಗಾಗಿ ಈ ಕಲಮು ಅರ್ಥಶೂನ್ಯವಾಗುವುದು ಹಾಗೂ ಪೊಲೀಸ್ ಕಮಿಷನರ್ ಅಥವಾ ಸರ್ಕಾರವು ಈಗ ಇರುವ ಕಲಮಿನನ್ವಯಕ್ಕಿಂತಲೂ ಹೆಚ್ಚಾಗಿ ಅಧೋಗತಿ ಸ್ಥಾನಕ್ಕೆ ಇಳಿದುಬಿಡುವರು. ಡಾ ಬಿ ಆರ್ ಅಂಬೇಡ್ಕರ್, ಈ ಬದಿಗೆ ಇದ್ದ ಸದಸ್ಯರಲ್ಲಿ ಯಾರೂ ಗೂಂಡಾ ಜನರ ವಿರುದ್ಧ ಅಧಿಕಾರ ಉಪಯೋಗಿಸುವಲ್ಲಿ ವಿರೋಧಿಯಾಗಿಲ್ಲವೆಂದು ನನ್ನ ಮಾನ್ಯ ಸ್ನೇಹಿತರಿಗೆ ತಿಳಿಸಬಯಸುತ್ತೇನೆ. ವಿರೋಧಿ ಪಕ್ಷವು ನಿಜವಾಗಿಯೂ ಗೂಂಡಾ ಜನರು ಇರಲಿ ಎಂದೇ ಹೇಳುವುದು. ಗೂಂಡಾ ಜನರನ್ನು ನೋಡಿಕೊಳ್ಳಲು ಯಾವುದಾದರೂ ತಿದ್ದುಪಡಿ ನೀವು ಸೂಚಿಸಿದರೆ ಅದನ್ನು ನಾನು ಒಪ್ಪಿಕೊಳ್ಳಲು ಸಿದ್ಧನಿರುವೆ. ಅದಕ್ಕೆ ನನ್ನ ಎಳ್ಳೆಷ್ಟೂ ವಿರೋಧವಿಲ್ಲ. ಗೂಂಡಾ ಜನರನ್ನು ನಿಯಂತ್ರಿಸಲು ಅಧಿಕಾರವನ್ನು ಕೊಡಬೇಕೆಂದು ಪ್ರತಿಪಕ್ಷದ ನಾಯಕರು ಹೇಳಿದ ನೆನಪು ನನಗೆ. ಆದರೆ ವ್ಯಕ್ತಿಗಳನ್ನು ನೋಡಿಕೊಳ್ಳುವ ಅಧಿಕಾರದ ಕೊರತೆ ನಿಮಗಿದೆ. ಆದ್ದರಿಂದ ನಾವು ಈ ನಿರ್ಬಂಧಗಳನ್ನು ಹೇರುತ್ತಿದ್ದೇವೆ. ಗೂಂಡಾ ಜನರನ್ನು ನಾವು ನೋಡಿಕೊಳ್ಳುವುದಾದರೆ ಯಾರಾದರೂ ಒಂದು ತಿದ್ದುಪಡಿಯನ್ನು ಅವಶ್ಯವಾಗಿ ತೆಗೆದುಕೊಂಡು ಬರಲಿ. ಅದು ಯೋಗ್ಯ ತಿದ್ದುಪಡಿಯಾಗಿದ್ದರೆ ನಾನು ಅದನ್ನು ಅನುಮೋದಿಸುವೆ. ಇಲ್ಲಿ ವ್ಯಕ್ತಿಗಳನ್ನು ಕುರಿತು ನೀವೀಗ ನೋಡುತ್ತಿರುವಿರಿ. ಮಾನ್ಯರೇ, ತಾವು ಬಯಸಿದರೆ ಕೆಲವು ಸಮಯ ಸಭೆಯನ್ನು ಮುಂದೂಡೋಣ, ಆನಂತರ ವಿಚಾರಿಸೋಣ. ಶ್ರೀ ಎಸ್ ಎಚ್ ಜೆಜ್ವಾಲಾ, ಮಾನ್ಯರೇ, ನೋಡಿ, ನಾನು ಸೂಚಿಸಿದಂತೆ ಆಯ್ಕೆ ಸಮಿತಿ ಉಪಯುಕ್ತತೆ ಇದರಲ್ಲಿದೆ ಎಂಬುದು ಗೊತ್ತಾಗುವುದು. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಮಾನ್ಯರೇ, ನನ್ನ ಸಂಪೂರ್ಣ ಸಮ್ಮತಿ ಇದೆ. ಆದರೆ ಇಂಥ ವಿಷಯದ ಸಲುವಾಗಿ ಸಭೆ ಮುಂದೂಡುವುದರಲ್ಲಿ ಉಪಯೋಗವಿಲ್ಲ. ಈ ತಿದ್ದುಪಡಿಯನ್ನು ಮಂಡಿಸಿದ ಮಾನ್ಯ ಸದಸ್ಯರಿಗೆ ವಾಡಿಕೆಯಾಗಿ ಎಂಬ ಪದಪ್ರಯೋಗವು ಈ ಕಲಮಿನ ಕಾರ್ಯಾಚರಣೆಯನ್ನು ಶೂನ್ಯವಾಗಿಸಿದೆ ಎಂಬುದನ್ನು ಅವರಿಗೆ ಖಾತ್ರಿ ಮಾಡಿಕೊಡಲು ನಾನು ಪ್ರಯತ್ನಿಸುತ್ತಿರುವೆ. ವಾಡಿಕೆ ಎಂಬ ಪದವನ್ನು ಅವರು ತೆಗೆದುಹಾಕದ ಹೊರತು ಮುಂದಿನ ವಿಚಾರ ಮಾಡಲು ನನಗೆ ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 2 ಶಕ್ಯವಿಲ್ಲ. ವಾಡಿಕೆ ಎಂಬ ಪದವನ್ನು ಈ ಕಲಮಿನಲ್ಲಿ ಹಾಗೆಯೇ ಇಡಬೇಕೆಂದು ಅವರಿಗನ್ನಿಸಿದರೆ ಆಮೇಲೆ ಈ ಕಲಮು ಹೆಚ್ಚು ಕಡಿಮೆ ವ್ಯರ್ಥವಾಗುತ್ತದೆ. ಈ ಕಾರಣದಿಂದ ಸಭೆ ಮುಂದೂಡುವುದರಿಂದ ಉಪಯೋಗವಿಲ್ಲವೆಂದು ನಾನು ಹೇಳುವೆ. ಇಬ್ಬರ ನಡುವೆ ಭಿನ್ನಾಭಿಪ್ರಾಯವಿದೆ. ಸರ್ ಅಲಿ ಮಹಮ್ಮದ್ ಖಾನ್ ದೆಹಲವಿ ಪಕ್ಕಾ ಮವಾಲಿ ಯನ್ನು ವಾಡಿಕೆಯಾಗಿ ಎಂಬುದು ವರ್ಣಿಸುತ್ತದೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಕಾನೂನುಬಾಹಿರ ಕೃತಿಗಳನ್ನು ವಾಡಿಕೆಯಾಗಿ ಮಾಡುವ ವ್ಯಕ್ತಿಯೇ ಪಕ್ಕಾ ಮವಾಲಿ ಎಂದು ಅವಶ್ಯವಾಗಿ ಹೇಳುವಂತಿಲ್ಲ. ಜಗಳಗಂಟ ಅಥವಾ ದಾದಾ ಎಂಬರ್ಥದಲ್ಲಿ ಅವನು ಒಬ್ಬ ಮವಾಲಿ ಇರಬಹುದು. ನಾನು ಏನು ಹೇಳದಿರುವುದರ ಬಗ್ಗೆ ಸದಸ್ಯರು ನನಗೆ ಮಾತನಾಡಿಸ ಹೊರಟಿದ್ದಾರೆ. ನಾನು ಪಕ್ಕಾ ಮವಾಲಿ ಅಂದಾಗ ವಾಡಿಕೆಯಾಗಿ ಬೇಕಾಯದೇಶೀರ ಕೃತಿಯಲ್ಲಿರುವವ ಎಂದು ನಾನು ಹೇಳಿಲ್ಲ. ನೀವು ಈಗ ನಾನು ಹೇಳಿರುವೆನೆಂದು ಎನ್ನುತ್ತೀ ರುವಿರಿ. ಸರ್ ಅಲಿ ಮಹಮ್ಮದ್ ಖಾನ್ ದೆಹಲವಿ, ಮಾನ್ಯರೇ, ಮಾನ್ಯ ಮಂತ್ರಿಗಳು ಪಕ್ಕಾ ಮವಾಲಿ ಎಂದು ಅಂದಾಗ ಅವರ ಮನಸ್ಸಿನಲ್ಲಿ ಮವಾಲಿಗಳ ಅನೇಕ ವರ್ಗಗಳು ಇರಬೇಕೆಂದು ನಾವು ತಕ್ಷಣ ತಿಳಿದುಕೊಂಡಿದ್ದೆವು ಎಂದು ನಾನು ಹೇಳಬಯಸುವೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಅದಕ್ಕೆ ನನ್ನ ಒಪ್ಪಿಗೆಯಿದೆ. ಮವಾಲಿಗಳ ವರ್ಗವೇ ಇರಬಹುದು. ಡಾ ಬಿ ಆರ್ ಅಂಬೇಡ್ಕರ್, ಮಾನ್ಯ ಮಂತ್ರಿಗಳು ಒಮ್ಮೆ ಯಾವುದಾದರೂ ಇಂತಹ ಕೃತ್ಯ ಎಸಗಿದ ವ್ಯಕ್ತಿಯ ವಿಷಯದಲ್ಲಿ ನಿಜವಾಗಿಯೂ ಏನು ಮಾಡಲು ಬಯಸುವುದಿಲ್ಲ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಮಾನ್ಯ ಸದಸ್ಯರಿಗೆ ನಾನು ಕಲಕತ್ತೆಯಿಂದ ಬಂದ ಗೂಂಡಾ ಜನರ ಗುಂಪಿನ ಬಗ್ಗೆ ಉದಾಹರಣೆ ಕೊಟ್ಟಿರುವೆ. ಅದರಲ್ಲಿ 11 ಜನರು ಯಾವ ಅಪರಾಧವನ್ನು ಮಾಡಿರಲಿಲ್ಲ, ಆದರೆ ಬೇಕಾಯದೇಶೀರ ಕೃತಿಗಳನ್ನು ಮಾಡುವವರಿದ್ದರು. ಪೊಲೀಸರ ಜಾಗೃತಿ ಇದ್ದರೂ ಸಹ ಕಲಕತ್ತೆಯಲ್ಲಿ ಅವರಲ್ಲಿ ಅಪರಾಧಿಗಳೆಂದು ನಿರ್ಣಯಿಸಲಾಗಿರಲಿಲ್ಲ. ಅವರಲ್ಲಿ ಕೆಲವರಂತೂ ಡಾ ಬಿ ಆರ್ ಅಂಬೇಡ್ಕರ್, ಕಲಕತ್ತೆಯಲ್ಲಿ ಅವರು ಅಪರಾಧಗಳನ್ನು ಮಾಡುತ್ತಿದ್ದರೆ ಅವರು ವಾಡಿಕೆಯಾಗಿ ಹಾಗೇ ಇದ್ದರೆಂದು ಆಗುತ್ತದೆ. ಮುಂಬೈಯಲ್ಲಿ ವಾಡಿಕೆಯಾಗಿ ಅಪರಾಧ ಮಾಡುತ್ತಲೇ ಹೋಗಬೇಕೆಂಬುದು ನನ್ನ ಅರ್ಥವಲ್ಲ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಅಲ್ಲಿ ಬೇಕಾಯದೇಶೀರ ಕೃತಿ ಮಾಡಿದ್ದಕ್ಕೆ ಅವರನ್ನು ಅಪರಾಧಿಗಳಾಗಿ ನಿರ್ಣಯಿಸಿರಲಿಲ್ಲ. ಡಾ ಬಿ ಆರ್ ಅಂಬೇಡ್ಕರ್, ನನ್ನ ತಿದ್ದುಪಡಿಯಲ್ಲಿರುವ ಪಜ್ಜೋಡಣೆಯ ಬಗ್ಗೆ ನಾನು ಮಾನ್ಯ ಮಂತ್ರಿಗಳ ಗಮನ ಸೆಳೆಯಬಹುದೇ? ಅದು ಹೀಗಿದೆ. ಆ ವ್ಯಕ್ತಿಯು ಎಷ್ಟು ಭಯಾನಕವಾಗಿ ಹಾಗೂ ಅಪಾಯಕಾರಿಯಾಗಿ ಇರುತ್ತೇನೆ ಎಂದರೆ ವಿಶಾಲವಾದ ನಗರದಲ್ಲಿ ಅವನ ಉಪಸ್ಥಿತಿಯೇ ಅಪಾಯಕಾರಿಯಾಗಿರುತ್ತದೆ. ಗುಂಡಾ ಗುಂಪಿನ ಒಬ್ಬ ವ್ಯಕ್ತಿ ಇದರಲ್ಲಿ ಬರುತ್ತಾನೆ. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ಮಾನ್ಯ ಸದಸ್ಯರು ತಾಳ್ಮೆ ತೋರಿಸಿದರೆ ಅವರಿಗೆ ತಾನು ತಿಳಿಸುವೆ. ವ್ಯಕ್ತಿಯು ಭಯಾನಕವಾಗಿ ಇರುವುದಿಲ್ಲ. ನಾನು ಹೇಳಿದ ಆ ಗೆಳೆಯರ ತಂಡದ ಮುಂದಾಳಿನ ಉದಾಹರಣೆಯನ್ನು ಕೊಡುವೆ. ಅವನು ಕಲಕತ್ತೆಯಲ್ಲಿ ಬಹುಶಃ ಮೋಟಾರಿನಲ್ಲಿ ಓಡಾಡುತ್ತಿರಬಹುದು. ಅವನು ಯುರೋಪ್ದವನು, ಮುಂಬೈನಲ್ಲಿ ಸುಶಿಕ್ಷಿತರ ಸಮಾಜದಲ್ಲಿ ಮಾನ್ಯತೆ ಪಡೆದವನು. ಆದರೆ ಅವನು ಲಾಠಿಯನ್ನು ಹಿಡಿದುಕೊಂಡು ದಾರಿಯಲ್ಲಿ ಓಡಾಡುತ್ತಿರುವಂಥ ಭಯಾನಕ ವ್ಯಕ್ತಿ ಇರಲಿಲ್ಲ. ಏನು?
ಡಾ ಬಿ ಆರ್ ಅಂಬೇಡ್ಕರ್ ಅಪಾಯಕಾರಿ ಎಂಬ ಪದ ಅಲ್ಲಿ ಇದೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ ಮಾನ್ಯರೇ ಅಪಾಯಕಾರಿ ಎಂಬುದರ ಅರ್ಥವಾದರು. ಡಾ ಬಿ ಆರ್ ಅಂಬೇಡ್ಕರ್ ಕಲಮಿನಲ್ಲಿ ಕೊಟ್ಟ ಪದವನ್ನೇ ನಾನು ಬಳಸಿಕೊಂಡಿರುವೆ. ಅವು ಸಂಪೂರ್ಣವಾಗಿ ಅರ್ಥವಾಗುವ ಪದಗಳು ಎಂಬುದರಲ್ಲಿ ನನಗೆ ಸಂಶಯವಿಲ್ಲ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ ಮಾನ್ಯರೇ ಅಪಾಯಕಾರಿ ಮತ್ತು ಭಯಾನಕ ಈ ಪದಗಳು ಜಗಳಗಂಟರಿಗೆ ಅನ್ವಯಿಸುತ್ತವೆ. ಪದದ ಈ ಅರ್ಥದಲ್ಲಿ ದೈಹಿಕವಾಗಿ ಆ ವ್ಯಕ್ತಿಗಳು ಬೇಕಾದ ಹಾಗೆ ಓಡಾಡುತ್ತಿರುತ್ತಾರೆ, ಜನರನ್ನು ಹೆದರಿಸುತ್ತಿರುತ್ತಾರೆ ಅಥವಾ ತಾವು ಅಪಾಯಕಾರಿ ಎಂಬುದನ್ನು ತೋರಿಸುತ್ತಿರುತ್ತಾರೆ. ಈ ಪದಗಳು ಖೋತಾ ತಂಡದ ನಾಯಕನಿಗೆ ಅನ್ವಯಿಸುವುದಿಲ್ಲ. ಡಾ ಬಿ ಆರ್ ಅಂಬೇಡ್ಕರ್ ಇಂಥದನ್ನು ನೋಡಿಕೊಳ್ಳಲು ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಪ್ರತ್ಯೇಕವಾದ ಅಧ್ಯಾಯ 16 ಇರುವುದು. ಅದನ್ನು ನಾನು ಬಿಟ್ಟಿರುವೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ ಆದರೆ ನೀವು ವಾಡಿಕೆಯಾಗಿ ತೊಡಗಿದವರು ಎಂದು ಹೇಳಿರುವಿರಿ. ಡಾ ಬಿ ಆರ್ ಅಂಬೇಡ್ಕರ್ ಮಾನ್ಯರೇ ನಾನು ಸೂಚಿಸಿದ ಪದಗಳು ಹಲವು ರೀತಿಯ ವ್ಯಕ್ತಿಗಳಿಗೆ ಮಾತ್ರ ಅನ್ವಯಿಸುವುದರಿಂದ ಈ ಕಲಮಿನ ಅವಕಾಶವನ್ನು ಮಿತಿಗೊಳಿಸಿದೆ ಎಂದು. ಈಗ ಇರುವಂತೆ ಸದ್ಯದ ಕಲಮಿನ ಪ್ರಕಾರ ಅಂತಹ ವ್ಯಕ್ತಿಗಳ ಅನೇಕ ವ್ಯವಹಾರಗಳು ಇದರಲ್ಲಿ ಒಳಗೊಳ್ಳುವುದಿಲ್ಲವೆಂದು ನಾನು ಸದನಕ್ಕೆ ತಿಳಿಸಬಹುದಾಗಿದೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ ಮಾನ್ಯರೇ ಸ್ವತಃ ಮಾನ್ಯ ಸದಸ್ಯರೇ ಪದಗಳು ವಿಧೇಯಕದ ಅವಕಾಶವನ್ನು ನಿರ್ಬಂಧಿಸುತ್ತದೆ ಎಂದು ಒಪ್ಪಿಕೊಂಡಿರುವರು. ಹಾಗಾದರೆ ಈ ವಿಧೇಯಕಕ್ಕೆ ಏನೇನೂ ಅರ್ಥವಿಲ್ಲ. ಕಲಮನ್ನು ಅದು ಇಷ್ಟು ನಿರರ್ಥಕ ಮಾಡುತ್ತಿದ್ದರೆ ಯಾವ ಉದ್ದೇಶದಿಂದ ಅದನ್ನು ಯೋಜಿಸಲಾಗಿದೆಯೋ ಆ ಉದ್ದೇಶವೇ ನಿರುಪಯೋಗಿ ಶಸ್ತ್ರವಾಗುವುದು. ಆದ್ದರಿಂದ ತಿದ್ದುಪಡಿಯನ್ನು ಸ್ವೀಕರಿಸಲು ನನಗೆ ಶಕ್ಯವಿಲ್ಲ. ಮಾನ್ಯ ಸಭಾಪತಿಗಳು ನಾನೀಗ ತಿದ್ದುಪಡಿಯನ್ನು ಮತ್ತು ತಿದ್ದುಪಡಿಗೆ ಬಂದಿರುವ ತಿದ್ದುಪಡಿಗಳನ್ನು ಸದನದಲ್ಲಿ ನಿರ್ಣಯಕ್ಕಾಗಿ ಇಡುವನು. ಮೊದಲು ನಾನು ತಿದ್ದುಪಡಿಗೆ ಇರುವ ತಿದ್ದುಪಡಿಗಳನ್ನು ತೆಗೆದುಕೊಳ್ಳುವನು. ಡಾ ಅಂಬೇಡ್ಕರ್ ಅವರ ತಿದ್ದುಪಡಿಗೆ ಬಂದಿರುವ ಶ್ರೀ ಭೋಲೆ ಅವರ ತಿದ್ದುಪಡಿಯನ್ನು ಮೊದಲು ತೆಗೆದುಕೊಳ್ಳುವೆ. ಅದನ್ನು ಓದಬೇಕೆ? ಮಾನ್ಯ ಸದಸ್ಯರು ಬೇಡ. ಈಗ ನಾನು ಪ್ರಶ್ನೆ ಕೇಳುವೆ. ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 2 ಪ್ರಶ್ನೋತ್ತರಗಳು ನಡೆದವು. ಮಾನ್ಯ ಸಭಾಪತಿಗಳು ಬೇಡ ಎನ್ನುವವರೇ ಬಹುಮತ 193. ಡಾ ಬಿ ಆರ್ ಅಂಬೇಡ್ಕರ್ ಮಾನ್ಯರೇ ಅದು ಉದ್ದೇಶವನ್ನು ಮಾತ್ರ ಕೇಳುವ ಪ್ರಶ್ನೆಯಾಗಿದ್ದಿತು. ವಿಷಯದ ತಿದ್ದುಪಡಿ ಅದು ಅಲ್ಲವೇ ಅಲ್ಲ. ಮಾನ್ಯ ಸಭಾಪತಿಗಳು ಅದು ಅಲ್ಲವೇ ಅಲ್ಲ. ಮಾನ್ಯ ಸದಸ್ಯ ಡಾ ಅಂಬೇಡ್ಕರ್ ಅವರ ತಿದ್ದುಪಡಿಯ ಮೇಲಿನ ತಿದ್ದುಪಡಿಯನ್ನು ಸದನದಲ್ಲಿ ಕೊನೆಗೆ ಕೇಳಲಾಗುವುದು. ಆದ್ದರಿಂದ ಅದರಲ್ಲಿ ಯಾವ ಅಂತರವೂ ಆಗುವುದಿಲ್ಲ. ನಾನು ಧ್ವನಿಮೂಲಕ ಸದನದ ಉತ್ತರ ಪಡೆಯುವೆ. ತಿದ್ದುಪಡಿ ಕೇಳಲಾಯಿತು. ಒಪ್ಪಿಗೆಯೂ ದೊರಕಿತು. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ ಬಿ ಆರ್ ಅಂಬೇಡ್ಕರ್ ಮುಂಬೈ ನಗರ ಮಾನ್ಯರೇ ನನ್ನ ಮಾನ್ಯ ಶ್ರೀಚುಂದ್ರಿಗಾರ ಅವರು ಸೂಚಿಸಿದ ತಿದ್ದುಪಡಿಯನ್ನು ನಾನು ಅನುಮೋದಿಸಲು ಬಯಸುತ್ತೇನೆ. ಪೊಲೀಸ್ ಕಮಿಷನರ್ನು ತಾನು ಸ್ವಾಧೀನಕ್ಕೆ ತೆಗೆದುಕೊಂಡ ವಸ್ತುವಿನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವ ಮೊದಲು ತಾನು ಗಡೀಪಾರು ಮಾಡುವ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟರ ಎದುರು ಹಾಜರುಪಡಿಸಬೇಕು ಹಾಗೂ ವಸ್ತುವನ್ನು ಮ್ಯಾಜಿಸ್ಟ್ರೇಟರಿಗೆ ತೋರಿಸಬೇಕು ಮತ್ತು ಮ್ಯಾಜಿಸ್ಟ್ರೇಟರಿಗೆ ತೃಪ್ತಿಯಾಗದ ಹೊರತು ಅವನು ಯಾವ ಕ್ರಮವನ್ನು ತೆಗೆದುಕೊಳ್ಳಬಾರದೆಂದು ತಿದ್ದುಪಡಿಯಲ್ಲಿ ಹೇಳಲಾಗಿದೆ. ಪೊಲೀಸ್ ಕಮಿಷನರನು ಸ್ವಚ್ಛಾನುಸಾರವಾಗಿ ಕ್ರಮ ತೆಗೆದುಕೊಳ್ಳದಿರಲು ಇದೊಂದು ರಕ್ಷಣೋಪಾಯವಾಗಬೇಕೆಂಬ ಉದ್ದೇಶದಿಂದ ಸಹಜವಾಗಿ ಈ ತಿದ್ದುಪಡಿ ಇದೆ. ಮಾನ್ಯರೇ ಈಗ ರಕ್ಷಣೋಪಾಯಕ್ಕೆಂದು ಇರುವ ಈ ತಿದ್ದುಪಡಿಯು ಆ ಜನರಿಗೆ ಅಗತ್ಯವಾದುದಕ್ಕಿಂತ ತೀಕ್ಷ್ಣವಾಯಿತೋ ಅಥವಾ ಇದು ಅನವಶ್ಯಕವಾಗಿದೆಯೋ ಎಂಬುದು ಒಂದು ಹೋಲಿಕೆಯನ್ನು ನೋಡಿದರೆ ಹೆಚ್ಚು ಸ್ಪಷ್ಟವಾಗುವುದು ಎಂದು ನನ್ನ ಅನಿಸಿಕೆ. ಈಗ ನಾನು ಕ್ರಾಂತಿಕಾರಕ ಅಪರಾಧಗಳಲ್ಲಿ ತೊಡಗಿರುವವರ ವಿಷಯ ತೆಗೆದುಕೊಳ್ಳುವೆ. ಇಂತಹವರ ಮೇಲೆ ವಿಧೇಯಕದ ತಿದ್ದುಪಡಿಯಂತೆ ಕ್ರಮ ಕೈಗೊಳ್ಳಬೇಕಾಗಿದ್ದರೂ ಜನರು ನಿಜವಾಗಿಯೂ ಕ್ರಾಂತಿಕಾರಿಗಳಷ್ಟು ಅಪಾಯಕಾರಕ ಮೂಲದವರಲ್ಲ. ಆದ್ದರಿಂದ ಅವರಿಗೆ ಕ್ರಾಂತಿಕಾರಿಗಳಿಗಿಂತಲೂ ಬಹಳ ಹೆಚ್ಚಿನ ರಕ್ಷಣೆಯ ಅವಶ್ಯಕತೆ ಇದೆ. ಒಂದು ಕ್ಷಣ ಇಲ್ಲಿಗೆ ನಿಲ್ಲೋಣ. ಕ್ರಾಂತಿಕಾರಕ ಅಪರಾಧಗಳ ವಿರುದ್ಧ ಭಾರತದ ಕಾನೂನಿನಲ್ಲಿ ಯಾವ ಸಂರಕ್ಷಣೋಪಾಯಗಳಿವೆ ಎಂಬುದನ್ನು ನೋಡೋಣ. ಹಳೆಯ ಇತಿಹಾಸದ ಬಗ್ಗೆ ಹೇಳುವುದು ನನಗೆ ಬೇಕಾಗಿಲ್ಲ. ಆದರೆ ನನ್ನ ಹತ್ತಿರ 1923ರಲ್ಲಿ ಭಾರತ ಸರ್ಕಾರವು ನೇಮಿಸಿದ ದೇಶದ್ರೋಹ ಸಮಿತಿ ವರದಿಯೂ ಇದೆ. ಸಮಿತಿಯ ಉದ್ದೇಶಗಳ ಸಂದರ್ಭದಲ್ಲಿ ಹೇಳಿದುದು ಹೀಗಿದೆ: ಭಾರತದಲ್ಲಿಯ ಕ್ರಾಂತಿಕಾರಕ ಚಳವಳಿಯ ಬಗ್ಗೆ ವರದಿ ಕೊಡುವುದು. ನಕ್ಷತ್ರ ಚಿಹ್ನೆ ಬಿ ಎಲ್ ಎ ಡಿಬೇಟ್ಸ್ ಸಂಪುಟ 3 ಪುಟ 2533-34 ದಿನಾಂಕ ಏಪ್ರಿಲ್ 28, 1938 ದೇ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಪರಾಧಿಕ ಒಳಸಂಚು ವ್ಯವಹಾರದಲ್ಲಿ ಉದ್ಭವವಾಗುವ ತೊಂದರೆಗಳನ್ನು ಪರೀಕ್ಷಿಸುವುದು, ಅಪರಾಧಿಗಳನ್ನು ಶಿಕ್ಷಿಸಬೇಕಾದ ಕ್ರಮಗಳನ್ನು ಸೂಚಿಸುವುದು. ಸಮಿತಿಯು ಒಂದೊಂದನ್ನೇ ಬಿಡದೆ ಎಲ್ಲವನ್ನೂ ತಿಳಿಸಿರುವುದರಿಂದ ಭಾರತದಲ್ಲಿಯ ಕ್ರಾಂತಿಕಾರಕ ಅಪರಾಧಗಳ ಬಗ್ಗೆ ನಾನು ಮತ್ತೆ ಹೇಳುವುದು ಅನವಶ್ಯಕ. ದೇಶದ್ರೋಹ ಸಮಿತಿಯು ಸೂಚಿಸಿದ ರಕ್ಷಣೋಪಾಯವು ಮಾತ್ರ ನಮ್ಮ ಉದ್ದೇಶಕ್ಕೆ ಯೋಗ್ಯವಾಗಿದೆ. ಈ ಸಮಿತಿಯಲ್ಲಿ ಯಾರು ಇದ್ದರು ಎಂಬುದನ್ನು ತಿಳಿದುಕೊಳ್ಳಲು ಸದನಕ್ಕೆ ಕುತೂಹಲವಿರಬಹುದು. ಆದ್ದರಿಂದ ಈ ಸಮಿತಿಯಲ್ಲಿರುವ ಸದಸ್ಯರ ಹೆಸರುಗಳನ್ನು ತಿಳಿಸುವೆ. ಶ್ರೀ ಜಸ್ಟಿಸ್ ಕೌಲತ್, ಕಿಂಗ್ಸ್ ಬೆಂಚ್ ಡಿವಿಜನ್ ನ್ಯಾಯಾಧೀಶರು; ಸರ್ ಬಾಸಿರ್ ಸ್ಕಿಟ್, ಮುಂಬಯಿಯ ಮುಖ್ಯ ನ್ಯಾಯಾಧೀಶರು; ಮದ್ರಾಸ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ದಿವಾಣ ಬಹದ್ದೂರ ಸಿ. ವಿ. ಕುಮಾರಸ್ವಾಮಿ ಶಾಸ್ತ್ರಿ; ಸರ್ ವೆನ್ನಿಲೋವೆಚ್, ಕಂದಾಯ ಮಂಡಳಿಯ ಸದಸ್ಯರು, ಸಂಯುಕ್ತ ಪ್ರಾಂತ ಮತ್ತು ಶ್ರೀ ಸಿ. ಪಿ. ಮಿತ್ತ. ಈ ಸಮಿತಿಯಲ್ಲಿ ನ್ಯಾಯಾಂಗದ ಮನೋದೃಷ್ಟಿ ಇರುವವರೇ ಬಹಳ ಸದಸ್ಯರಿದ್ದರು. ಕ್ರಾಂತಿಕಾರಕ ಅಪರಾಧದ ವ್ಯವಹಾರವನ್ನು ಭಾರತದ ಸರ್ಕಾರವು ನೋಡಬೇಕೆಂದಾಗಲೆಲ್ಲ ಕ್ರಾಂತಿಕಾರರಿಗೆ ಶಿಕ್ಷೆ ಕೊಡುವ ಮೊದಲು ನ್ಯಾಯಮಂಡಳಿಯಲ್ಲಿ ಅವರ ವಿಚಾರಣೆಯಾಗಬೇಕು ಎಂಬುದು ಎಲ್ಲ ಕಾಲಕ್ಕೂ ಸತ್ಯ ಸಂಗತಿಯಾಗಿದ್ದಿತು. ನ್ಯಾಯಾಂಗದ ಕ್ರಮವನ್ನು ಎಂದೆಂದೂ ತೆಗೆದುಕೊಳ್ಳುತ್ತಿರಲಿಲ್ಲ. ಇದಕ್ಕೆ ಕಾರಣವೆಂದರೆ ನ್ಯಾಯಾಂಗ ಮಂಡಳಿಯು ಭಾರತ ಸರ್ಕಾರದ ಆಡಳಿತದಲ್ಲಿದ್ದ ವ್ಯಕ್ತಿಗಳಿಂದ ಕೂಡಿದುದಾಗಿರುತ್ತಿತ್ತು. ಸಮಿತಿಯು ಪರಿಚ್ಛೇದ 182ರಲ್ಲಿ ಹೀಗೆ ಹೇಳಿದ: ಭಾರತದ ಸಂರಕ್ಷಣಾ ಕಾನೂನಿನಂತೆ ಸ್ಥಾಪಿತವಾದ ಕ್ರಮವನ್ನು ನಾವು ಶಿಫಾರಸು ಮಾಡುವಾಗಲೂ ಈ ಕಾನೂನುಗಳ ಪ್ರಕಾರ ಇರುವ ನ್ಯಾಯಮಂಡಳಿಗಳ ಘಟನೆಯನ್ನು ತಿದ್ದುಪಡಿ ಮಾಡಲೇಬೇಕು. ಈ ನ್ಯಾಯಮಂಡಳಿಗಳು ಈಗಾಗಲೇ ಇರುವ ನ್ಯಾಯಾಂಗದ ಸದಸ್ಯರ ಹೊರತು ಆಡಳಿತಾತ್ಮಕ ವಿಭಾಗದಿಂದ ಆಯ್ಕೆಯಾದ ಸದಸ್ಯರಿಂದ ನ್ಯಾಯಮಂಡಳಿಯ ರಚಿತವಾದದ್ದಿರಬೇಕು ಎಂಬುದು ಅಪೇಕ್ಷಣೀಯವಲ್ಲ. ಈವರೆಗೂ ನೇಮಕಗೊಂಡ ವಿಶೇಷ ನ್ಯಾಯಮಂಡಳಿಗಳು ಅಪರಾಧಿಗೆ ಅನ್ಯಾಯ ಮಾಡಿದ ಸೂಚನೆಗಳು ನಮಗೆ ಎಂದೂ ತೋರಿಬಂದಿಲ್ಲ. ಆದರೆ ತಾತ್ವಿಕವಾಗಿ ಇರುವ ವಿರೋಧಗಳನ್ನು ನಾವು ಮರೆಮಾಚಕೂಡದೆಂದು ನಮಗೆ ಅನಿಸುತ್ತದೆ. ಇದಲ್ಲದೆ ಮೇಲ್ಮನವಿಯೂ ಇಲ್ಲದ್ದರಿಂದ ನ್ಯಾಯಮಂಡಳಿಗಳೇ ಸರ್ವೋಚ್ಚ ಸಾಮರ್ಥ್ಯ ಹಾಗೂ ಅಧಿಕಾರವುಳ್ಳವುಗಳಾಗಿವೆ.
ಕ್ರಾಂತಿಕಾರರಿಗೆ ಅತಿ ಹಾಗೂ ಅನ್ಯಾಯವಾದದ್ದು ಆಗಬಾರದೆಂಬ ಉದ್ದೇಶವಿದ್ದರೆ ಈ ವಿಧೇಯಕದಲ್ಲಿ ಯೋಚಿಸಲಾದ ವ್ಯಕ್ತಿಗಳನ್ನು ವಿವೇಚಿಸುವಾಗ ಇನ್ನೂ ಹೆಚ್ಚಿನ ರಕ್ಷಣೋಪಾಯದ ಅವಶ್ಯಕತೆ ಇದೆ ಎಂದು ಯಾವ ಬುದ್ಧಿಜೀವಿಗೂ ಎನಿಸದೇ ಇರಲಾರದು. ಅದೇನೇ ಇರಲಿ, ತಿದ್ದುಪಡಿಯಾದರೂ ಏನು ಕೇಳುತ್ತಿದೆ? ನಗರದಿಂದ ಗಡೀಪಾರು ಮಾಡಬೇಕಾದ ವ್ಯಕ್ತಿಯ ವಿರುದ್ಧ ಪೊಲೀಸ್ ಕಮಿಷನರನು ಮಾಡಿದ ಆಪಾದನೆಗಳನ್ನು ಪರೀಕ್ಷಿಸಲು ಮ್ಯಾಜಿಸ್ಟ್ರೇಟರು ಇರುವ ಒಂದು ನ್ಯಾಯಮಂಡಳಿಯನ್ನು ನೇಮಿಸಬೇಕು ಎಂದು ತಿದ್ದುಪಡಿಯು ಕೇಳುವುದಿಲ್ಲ. ಅಥವಾ ಮ್ಯಾಜಿಸ್ಟ್ರೇಟರ ಎದುರು. ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 295 ವಸ್ತುಗಳನ್ನು ಒಪ್ಪಿಸಿದಾಗ ನ್ಯಾಯ ವಿಚಾರಣೆಯಲ್ಲಿಯಂತೆ ಅವುಗಳ ಪರೀಕ್ಷೆಯಾಗಬೇಕೆಂದು ತಿದ್ದುಪಡಿಯು ಕೇಳುವುದಿಲ್ಲ. ಪೊಲೀಸ್ ಕಮಿಷನರನು ಮ್ಯಾಜಿಸ್ಟ್ರೇಟರ ಎದುರಿನಲ್ಲಿ ವಸ್ತುಗಳನ್ನು ಒಪ್ಪಿಸಿದಾಗ ಸುಳುವನ್ನು ನೀಡಿದವನ ಹೆಸರು ಪ್ರಕಟವಾಗಬೇಕೆಂದು ತಿದ್ದುಪಡಿಯು ತಿಳಿಸುವುದಿಲ್ಲ. ಇಂತಹದಾವುದನ್ನು ಕೇಳಿಲ್ಲ. ತಿದ್ದುಪಡಿಯು ಬಹಳಷ್ಟು ಮೃದುವಾಗಿದೆ. ಪೊಲೀಸ್ ಕಮಿಷನರನು ಕೊಟ್ಟ ವಸ್ತುವಿನ ಬಗ್ಗೆ ಮ್ಯಾಜಿಸ್ಟ್ರೇಟನೊಬ್ಬ ಕುಳಿತುಕೊಂಡು ನ್ಯಾಯನಿರ್ಣಯ ನೀಡುವ ಅವಶ್ಯಕತೆಯೂ ಇಲ್ಲ. ಮ್ಯಾಜಿಸ್ಟ್ರೇಟನು ಅದನ್ನೇ ಪರೀಕ್ಷಿಸಿ ನೋಡಬಹುದು ಹಾಗೂ ಪೊಲೀಸ್ ಕಮಿಷನರು ಇಚ್ಛಿಸಿದರೆ ಕ್ರಮ ತೆಗೆದುಕೊಳ್ಳಲು ತೃಪ್ತಿಕರವಾದ ವಿಷಯವಾಗಿದೆ ಎಂದು ಒಂದು ಪ್ರಮಾಣಪತ್ರ ಕೊಡಬಹುದು ಎಂಬಷ್ಟನ್ನೇ ಅದು ತಿಳಿಸುತ್ತದೆ. ಈಗ ಮಾನ್ಯರೇ, ಎಲ್ಲ ಆಧಾರಗಳಿಂದಲೂ ವಿಚಾರಿಸಿದಾಗ ಅವಕಾಶ ಕೊಡಲೇಬೇಕಾದ ಅತ್ಯಂತ ಮೃದುವಾದ ರೀತಿಯ ರಕ್ಷಣೋಪಾಯ ಇದಾಗಿದೆ ಎಂದು ನಾನು ಹೇಳಬಯಸುವೆ. ಮಾನ್ಯರೇ, ಮಾನ್ಯ ಸದಸ್ಯ ಶ್ರೀ ಪಾಟಸಕರ್ ಅವರ ತಿದ್ದುಪಡಿಯು ಈಗ ಒಪ್ಪಿಗೆಯಾದ ಸತ್ಯಸಂಗತಿಯಿಂದ ನನ್ನ ತಿದ್ದುಪಡಿ ಒಪ್ಪಿಗೆಯಾಗಿ ಪೊಲೀಸ್ ಕಮಿಷನರನ ಅಧಿಕಾರಗಳು ಹೇಗೆ ಇರುತ್ತಿದ್ದವೋ ಅದಕ್ಕೂ ಹೆಚ್ಚಿನ ಅಪರಿಮಿತ ಅಧಿಕಾರಗಳು ಇರುವುದರಿಂದ ಪೊಲೀಸ್ ಕಮಿಷನರು ಸ್ವಚ್ಛಾನುಸಾರ ರೀತಿಯಲ್ಲಿ ವರ್ತಿಸದಂತೆ ಈ ವಿಧೇಯಕದಲ್ಲಿ ಅಲ್ಪ ಪ್ರಮಾಣದ ನಾನು ಅತ್ಯಲ್ಪ ಪ್ರಮಾಣದ ಎಂದು ಅನ್ನುವೆ ರಕ್ಷಣೋಪಾಯವನ್ನು ಕಲ್ಪಿಸುವುದು ವಿರೋಧ ಪಕ್ಷದವರಿಗೂ ಇಡೀ ಸದನಕ್ಕೂ ಇದೀಗ ಹೆಚ್ಚು ಅಗತ್ಯದ್ದಾಗಿದೆ ಎಂದು ನಾನು ನಿವೇದಿಸುವೆ. 32 ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 3 ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ ನಾನು ನಿವೇದಿಸುವುದೇನೆಂದರೆ ಮಾನ್ಯ ಸದಸ್ಯ ಶ್ರೀ ಪಾಟಸಕರ್ ಅವರ ತಿದ್ದುಪಡಿಯನ್ನು ನಾವು ಸ್ವೀಕರಿಸಿರುವ ಮೂಲಕ ಪೊಲೀಸ್ ಕಮಿಷನರಿಗೆ ನಾವು ಕೊಟ್ಟ ಅಧಿಕಾರವನ್ನು ಅವನು ಯಾವ ವ್ಯವಹಾರಗಳಲ್ಲಿ ಉಪಯೋಗಿಸಬಹುದೆಂಬುದನ್ನು ನಿರ್ದೇಶಿಸಿದ್ದೇವೆ. ಒಬ್ಬ ವ್ಯಕ್ತಿಯ ವಿರುದ್ಧ ಸಾಕ್ಷಿದಾರರು ಸಾರ್ವಜನಿಕವಾಗಿ ಮುಂದೆ ಬರಲು ಒಪ್ಪುತ್ತಿಲ್ಲವೆಂದು ಪೊಲೀಸ್ ಕಮಿಷನರನ ಅಭಿಪ್ರಾಯವಾಗಿದೆ. ಆಗ ಅವನು ಇಂಥ ವ್ಯವಹಾರಗಳಲ್ಲಿ ತನ್ನ ಅಧಿಕಾರ ಉಪಯೋಗಿಸಬೇಕೆಂದು ನಿರ್ದೇಶಿಸಲಾಗಿದೆ. ಸಾಕ್ಷಿದಾರರು ತಮ್ಮ ಸುರಕ್ಷತೆಯ ಸಲುವಾಗಿ ಸಾಕ್ಷಿ ಕೊಡಲು ಮುಂದೆ ಬರುವುದಿಲ್ಲವೆಂಬ ಅಭಿಪ್ರಾಯ ಅವನಿಗೆ ಇದ್ದಾಗ ಇಂಥ ವ್ಯವಹಾರಗಳಲ್ಲಿ ಮಾತ್ರ ಪೊಲೀಸ್ ಕಮಿಷನರ್ ತನ್ನ ಅಧಿಕಾರ ಉಪಯೋಗಿಸಬೇಕೆಂದು ಅವನಿಗೆ ಹೇಳಲಾಗಿದೆ. ಉಪಪರಿಚ್ಛೇದ 2 ರಲ್ಲಿ ವಿಧೇಯಕವು ಪೊಲೀಸ್ ಕಮಿಷನರ್ ಅನುಸರಿಸಬೇಕಾದ ಹಲವು ಕಾರ್ಯವಿಧಾನಗಳನ್ನು ತಿಳಿಸಲಾಗಿದೆ. ಮೊದಲನೆಯದಾಗಿ, ಪೊಲೀಸ್ ಕಮಿಷನರನು ಆಪಾದನೆಯ ವಿವರಗಳನ್ನು ಕೊಡಬೇಕು. ಎರಡನೆಯದಾಗಿ, ಆಪಾದನೆಯ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಮಾಡಲು ಪೊಲೀಸ್ ಕಮಿಷನರ್ ಆ ವ್ಯಕ್ತಿಗೆ ಅವಕಾಶ ಕೊಡಬೇಕು. ಮೂರನೆಯದಾಗಿ, ಪರಿಚ್ಛೇದ 6 ರಲ್ಲಿ ಪೊಲೀಸ್ ಕಮಿಷನರ್ ಅಂಗೀಕರಿಸಿದ ನಿರ್ಣಯವನ್ನು ಅಪರಾಧಿಕ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿನ ಬಗ್ಗೆ ಹೇಳಲಾಗಿದೆ. ಈ ಕಲಮು ಏನು ಹೇಳುತ್ತದೆ ಎಂದರೆ ವಿಧೇಯಕದಲ್ಲಿರುವ ಕಾರ್ಯವಿಧಾನದಂತೆ ಎಲ್ಲವನ್ನೂ ಅನುಸರಿಸಿದೆಯೋ ಇಲ್ಲವೋ ಇದನ್ನು ನಿಶ್ಚಯಾತ್ಮಕವಾಗಿ ನಾನು ಹೇಳುತ್ತಿರುವೆ ಎಂಬುದನ್ನು ಮಾತ್ರ ಪರಿಶೀಲಿಸುವ ಹಕ್ಕು ನ್ಯಾಯಾಲಯಕ್ಕೆ ಇದೆ. ಕಾರ್ಯವಿಧಾನದಂತೆ ಪೊಲೀಸ್ ಕಮಿಷನರ್ ಅನುಸರಿಸುವ ವಿಧಾನಗಳಲ್ಲಿ ಮೊದಲನೆಯದು, ಆಪಾದನೆಯ ವಿವರಗಳನ್ನು ಕೊಡಬೇಕು. ಎರಡನೆಯದಾಗಿ, ಆಪಾದನೆಯ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಮಾಡಲು ವ್ಯಕ್ತಿಗೆ ಅವಕಾಶ ಕೊಡಬೇಕು. ಮೂರನೆಯದಾಗಿ, ಮೂಲದಲ್ಲಿ ಇದನ್ನು ಬಿಡಲಾಗಿದ್ದಿತು. ಆದರೆ ಉಚ್ಚ ನ್ಯಾಯಾಲಯದ ನ್ಯಾಯ ನಿರ್ಣಯದಲ್ಲಿ ಇದೊಂದು ಭಾಗವಾಗಿದ್ದಿತು. ಪೊಲೀಸ್ ಕಮಿಷನರ್ ಹತ್ತಿರ ಮಾಹಿತಿ ಇರಬೇಕು. ಮಾನ್ಯ ಸದಸ್ಯ ಶ್ರೀ ಪಾಟಸಕರ್ ಮಂಡಿಸಿದ ತಿದ್ದುಪಡಿಯಲ್ಲಿ ಈಗ ಇದನ್ನು ಸೇರಿಸಲಾಗಿದೆ. ತಮ್ಮ ಸುರಕ್ಷತೆಯ ಸಲುವಾಗಿ ಸಾಕ್ಷಿದಾರರು ಮುಂದೆ ಬಾರದಿದ್ದಾಗ ಅಂಥ ವ್ಯವಹಾರಗಳಲ್ಲಿ ಮಾತ್ರ ಪೊಲೀಸ್ ಕಮಿಷನರ್ ಈ ಅಧಿಕಾರವನ್ನು ಉಪಯೋಗಿಸಬೇಕೆಂದು ನಾವು ಸ್ವೀಕರಿಸಿದ ಪರಿಚ್ಛೇದದಲ್ಲಿ ಸೇರಿಸಿದ್ದೇವೆ. ಮಾನ್ಯ ಸದಸ್ಯ ಶ್ರೀ ಭೋಲೆ ಅವರ ತಿದ್ದುಪಡಿಯು ಉಚ್ಚ ನ್ಯಾಯಾಲಯವು ಆಜ್ಞೆಯನ್ನು ರದ್ದುಗೊಳಿಸಲು ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಂಪುಟ 3 ಪುಟ 2586-87 ದಿನಾಂಕ ಏಪ್ರಿಲ್ 29, 1938 ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 397 ಮತ್ತೊಂದು ಅವಕಾಶವನ್ನು ಕಲ್ಪಿಸುವುದಾಗಿದೆ. ಉಪಪರಿಚ್ಛೇದದಲ್ಲಿ ಈಗ ಹೇಳಿರುವುದು ಹೀಗಿದೆ: ಹಾಜರುಪಡಿಸಿದ ಆಪಾದಿತನಿಗೆ ಆಪಾದನೆಯ ವಿವರಗಳನ್ನು ಸಲ್ಲಿಸಲಿಲ್ಲವಾದರೆ, ಅವನ ವಿರುದ್ಧವಾಗಿರುವ ಆಪಾದನೆಗಳ ಬಗ್ಗೆ ಅರ್ಥ ವಿವರಣೆ ಕೊಡಲು ಆ ವ್ಯಕ್ತಿಗೆ ಅವಕಾಶ ಕೊಡದಿದ್ದರೆ ಅಥವಾ ಅವನ ಸಾಕ್ಷಿದಾರರನ್ನು ಪರೀಕ್ಷಿಸಿ ನೋಡಿರದಿದ್ದರೆ ಮತ್ತು ಕೊನೆಯದಾಗಿ ಶ್ರೀ ಪಾಟಸಕರರ ತಿದ್ದುಪಡಿಯಂತೆ ಪೊಲೀಸ್ ಕಮಿಷನರ್ ಆಜ್ಞೆ ಮಾಡುವಷ್ಟು ಆಧಾರ ಅವನ ಹತ್ತಿರ ಇರದಿದ್ದರೆ ಉಚ್ಚ ನ್ಯಾಯಾಲಯವು ಆಜ್ಞೆಯನ್ನು ರದ್ದು ಮಾಡಬಹುದಾಗಿದೆ. ಮಾನ್ಯ ಸದಸ್ಯ ಶ್ರೀ ಭೋಲೆ ಅವರು ಮತ್ತೆ ಸೇರಿಸಬೇಕೆಂದಿರುವ ಕರಾರು ಮಾನ್ಯ ಸದಸ್ಯ ಶ್ರೀ ಪಾಟಸಕರ್ ಅವರ ತಿದ್ದುಪಡಿಯ ಭಾಗರಲ್ಲಿ ಬಂದಿದೆ. ಅದು ಹೀಗಿದೆ: ಸಾಕ್ಷಿ ನೀಡಲು ಸಾಕ್ಷಿದಾರರು ಮುಂದೆ ಬರಲು ಒಪ್ಪದಿದ್ದರೆ ಎಂಬುದು ಆಜ್ಞೆಯನ್ನು ರದ್ದುಪಡಿಸಲು ದಂಡಾಧಿಕಾರಿ ನ್ಯಾಯಾಲಯಕ್ಕೆ ಆಧಾರಗಳಲ್ಲಿ ಒಂದಾಗಿ ಇರಬೇಕು ಎಂದಿದೆ. ಆದ್ದರಿಂದ ಮ್ಯಾಜಿಸ್ಟ್ರೇಟರ ಅಧಿಕಾರವನ್ನು ಅದು ಸೀಮಿತಗೊಳಿಸುವುದಿಲ್ಲ. ಅದಕ್ಕೆ ಗೊತ್ತುಮಾಡಿದ ಕಾರ್ಯ ಪದ್ಧತಿಯೂ ಇದೆ. ಆ ಪರಿಚ್ಛೇದದಲ್ಲಿ ಹೇಳಿದುದು ಇಷ್ಟೇ: ಉಚ್ಚ ನ್ಯಾಯಾಲಯವಾಗಲಿ ಅಥವಾ ದಂಡಾಧಿಕಾರಿ ನ್ಯಾಯಾಲಯವಾಗಲಿ ಪೊಲೀಸ್ ಕಮಿಷನರ್ ಈ ಎಲ್ಲ ಕಾರ್ಯ ಪದ್ಧತಿಯನ್ನು ಅನುಸರಿಸಿರುವನೋ ಇಲ್ಲವೋ ಎಂಬುದನ್ನು ನೋಡುವುದಾಗಿದೆ. ಉಚ್ಚ ನ್ಯಾಯಾಲಯವಾಗಲಿ ಅಥವಾ ದಂಡಾಧಿಕಾರಿ ನ್ಯಾಯಾಲಯವಾಗಲಿ ಪೊಲೀಸ್ ಕಮಿಷನರ್ ಕೊಟ್ಟ ವಸ್ತು ನಂಬಲರ್ಹವೇ ಎಂಬುದರ ನ್ಯಾಯ ನಿರ್ಣಯವನ್ನು ಕೊಡಬೇಕೆಂದು ಮಾನ್ಯ ಸದಸ್ಯ ಶ್ರೀ ಪಾಟಸಕರ್ ಅವರಾಗಲಿ ಅಥವಾ ಇಲ್ಲಿಯವರು ಯಾರೇ ಆಗಲಿ ಇಚ್ಛಿಸುವುದಿಲ್ಲ. ಪೊಲೀಸ್ ಕಮಿಷನರನ ಹತ್ತಿರ ಆಧಾರ ಇದ್ದುದನ್ನು ಮಾತ್ರ ನೋಡುವುದು ಅವಶ್ಯವಾಗಿದೆ. ಅದೇ ರೀತಿ ಸಾಕ್ಷಿದಾರರು ಸಾಕ್ಷಿ ನೀಡಲು ಮುಂದೆ ಬಂದರೋ ಇಲ್ಲವೋ ಎಂಬುದರ ವಿಚಾರವನ್ನು ಪೊಲೀಸ್ ಕಮಿಷನರ್ ಮಾಡಿದ್ದರೋ ಹೇಗೆ ಎನ್ನುವುದನ್ನು ನ್ಯಾಯಾಲಯವು ನೋಡಬೇಕೆಂಬುದು ಮಾನ್ಯ ಸದಸ್ಯ ಶ್ರೀ ಭೋಲೆ ಅವರ ವಿಚಾರವಾಗಿದೆ. ಸಾಕ್ಷಿದಾರರು ಮುಂದೆ ಬರಲು ಏಕೆ ಸಿದ್ಧರಿಲ್ಲವೆಂಬುದರ ಪ್ರಶ್ನೆಯನ್ನು ವಿಚಾರಿಸಿ ಉಚ್ಚ ನ್ಯಾಯಾಲಯಕ್ಕಾಗಲಿ ಅಥವಾ ದಂಡಾಧಿಕಾರಿ ನ್ಯಾಯಾಲಯಕ್ಕಾಗಲಿ ನ್ಯಾಯನಿರ್ಣಯವನ್ನು ಕೊಡುವ ಅಧಿಕಾರವಿರಬೇಕೆಂದು ಮಾನ್ಯ ಸದಸ್ಯ ಶ್ರೀ ಭೋಲೆ ಅವರ ತಿದ್ದುಪಡಿಯು ಬಯಸುವುದಿಲ್ಲ. ಆ ಪ್ರಶ್ನೆಯ ಬಗ್ಗೆ ಉಚ್ಚ ನ್ಯಾಯಾಲಯವಾಗಲಿ ಅಥವಾ ದಂಡಾಧಿಕಾರಿ ನ್ಯಾಯಾಲಯವಾಗಲಿ ಸೇರಬೇಕಾಗಿಲ್ಲ ಮತ್ತು ಯಾರಿಗೂ ಸಮಾಧಾನ ಕೊಡದ ಆಧಾರಗಳು ಆಗಿದೆ ಎಂದು ಹೇಳಬೇಕಾಗಿಲ್ಲ. ಪೊಲೀಸ್ ಕಮಿಷನರ್ದೇ ಅಂತಿಮ ನಿರ್ಣಯವಾಗಿರುತ್ತದೆ. ಮಾನ್ಯ ಸದಸ್ಯ ಶ್ರೀ ಭೋಲೆ ಅವರ ತಿದ್ದುಪಡಿಯು ಈ ಪರಿಚ್ಛೇದದಲ್ಲಿ ಒಂದು ಕರಾರನ್ನು ಹಾಕಬೇಕೆಂದು ಬಯಸುತ್ತಿದೆ. ಈ ಕರಾರನ್ನು ಮಾನ್ಯ ಸದಸ್ಯ ಶ್ರೀ ಪಾಟಸಕರ್ ಅವರ ತಿದ್ದುಪಡಿಯನ್ನು ಸ್ವೀಕರಿಸುವ ಮೂಲಕ ನಾವು ಈಗಾಗಲೇ ಅಂಗೀಕರಿಸಿದ್ದೇವೆ. ನಾವು ಅಂಗೀಕರಿಸಿದ ತಿದ್ದುಪಡಿಗೂ ಮಾನ್ಯ ಸದಸ್ಯ ಶ್ರೀ ಭೋಲೆ ಅವರ ತಿದ್ದುಪಡಿಗೂ ಏನೂ ತಾಕಲಾಟವಿಲ್ಲ. ಕಮಿಷನರ್ ಅಭಿಪ್ರಾಯದಂತೆ ಎಂಬ ಈ ಪದಗಳನ್ನು ಅಳವಡಿಸುವುದಷ್ಟೇ ಇಲ್ಲಿನ ಅವಶ್ಯಕತೆ. ನಾನು ಈ ಮಸೂದೆಯನ್ನು ಈಗ ಮಂಡಿಸುವ 198
ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ನಾನು ವಿಷಯವನ್ನು ವಿವರಿಸಬಹುದೇ? ಸಂಕ್ಷಿಪ್ತದಲ್ಲಿ ಪರಿಸ್ಥಿತಿ ಹೀಗಿದೆ. ನಾವು ಪುನಃ ನಂಬರು ಕೊಟ್ಟ ಉಪಕಲಮು 7 ಇದರ ಪ್ರಕಾರ ಹಲವು ಅಧಿಕಾರಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದೇವೆ. ಪಾಲಿಸ್ ಕಮಿಷನರ್ ಆಜ್ಞೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟನ ಎದುರು ನಿಲ್ಲಿಸಿದಾಗ ಯೋಗ್ಯ ಕಾರ್ಯವಿಧಾನಗಳು ನಡೆಯುವಂತೆ ನೋಡಿಕೊಳ್ಳುವ ಅಧಿಕಾರ ಮ್ಯಾಜಿಸ್ಟ್ರೇಟರಿಗೆ ಇದೆ. ಕಮಿಷನರನ ಹತ್ತಿರ ಸರಿಯಾದ ಆಧಾರ ಇದೆಯೋ ಇಲ್ಲವೋ ಎಂಬುದನ್ನು ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ನೋಡುವುದು ಒಂದು ಕೆಲಸವಾಗಿದೆ. ಇದೀಗ ಇದರ ಪರಿಚ್ಛೇದದಲ್ಲಿ ಹೀಗೆ ಹೇಳಲಾಗಿದೆ: ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟರ ಎದುರಿಗೆ ಬಂದಾಗ ಪಾಲಿಸ್ ಕಮಿಷನರ್ ಅಥವಾ ಬೇರೆ ವ್ಯಕ್ತಿಗಳು ತಾವು ಕ್ರಮ ತೆಗೆದುಕೊಳ್ಳಲು ತಮ್ಮ ಹತ್ತಿರ ಕೆಲವು ಆಧಾರ ಇದೆ ಎಂಬುದನ್ನು ನ್ಯಾಯಾಲಯಕ್ಕೆ ತಿಳಿಸಲು ಕಟಕಟೆಯಲ್ಲಿ ನಿಲ್ಲಬೇಕಾಗುವುದು. ಇಂಥ ಸಾಕ್ಷಿಯನ್ನು ಕೊಡುವಾಗ ಪಾಲಿಸ್ ಕಮಿಷನರನಾಗಲಿ ಅಥವಾ ಅವನು ಪ್ರತಿನಿಯೋಜಿಸಬಹುದಾದ ವ್ಯಕ್ತಿಯಾಗಲಿ ಆರೋಪಿಯ ಗುರುತನ್ನು ಅಥವಾ ಆಸ್ತಿಯ ಗುರುತನ್ನು ಹಿಡಿಯಬೇಕಾಗುವುದೆಂದು ಈ ಪರಿಚ್ಛೇದದಲ್ಲಿ ಹೇಳಲಾಗಿದೆ. ಉಪ ಪರಿಚ್ಛೇದ 8 ಇದರ ಸ್ಥಾನವನ್ನು ನಾನೀಗ ವಿವರಿಸುತ್ತಿರುವೆ. ಮ್ಯಾಜಿಸ್ಟ್ರೇಟನು ಕಮಿಷನರ್ ಆಜ್ಞೆಯು ಕಾನೂನು ರೀತಿಯಾಗಿ ಸಮರ್ಪಕವಾಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುವಾಗ ಪರಿಚ್ಛೇದ 8 ಉಪಯೋಗಕ್ಕೆ ಬರುತ್ತದೆ. ಪಾಲಿಸ್ ಕಮಿಷನರ್ ಹತ್ತಿರ ಮಾಹಿತಿ ಇದ್ದಿತೋ ಹೇಗೆ ಎಂಬುದು ಮ್ಯಾಜಿಸ್ಟ್ರೇಟ್ ನೋಡಬೇಕಾದ ಅಂಶಗಳಲ್ಲಿ ಒಂದು, ಏಕೆಂದರೆ ಹಾಗೆ ಮಾಡಬೇಕೆಂದು ಮಸೂದೆಯಲ್ಲಿ ನಮೂದಿಸಲಾಗಿದೆ. ಹೀಗೆ ಮಾಹಿತಿಯನ್ನು ಪರಿಶೀಲಿಸುವಾಗ ಪಾಲಿಸ್ ಕಮಿಷನರ್ಗೆ ಮಾಹಿತಿಯನ್ನು ಬಹಿರಂಗಗೊಳಿಸಲು ವ್ಯಕ್ತಿಯ ಅಥವಾ ಆಸ್ತಿಯ ಗುರುತು ಸೂಚಿಸುವಂತಿರುವ ಎಲ್ಲ ಸಂಗತಿಗಳನ್ನು ಒಳಗೊಂಡು ಒತ್ತಾಯಿಸಲು ಮ್ಯಾಜಿಸ್ಟ್ರೇಟನಿಗೆ ಅಧಿಕಾರವಿದೆಯೇ ಎಂಬ ಸಮಸ್ಯೆ ಉದ್ಭವವಾಗಬಹುದಾಗಿದೆ. ಪಾಲಿಸ್ ಕಮಿಷನರ್ ಸಾಕ್ಷಿಯನ್ನು ಕೊಡುತ್ತಿರುವಾಗ ಸಂಬಂಧಪಟ್ಟ ವ್ಯಕ್ತಿಯನ್ನು ಅಥವಾ ಆಸ್ತಿಯನ್ನು ಗುರುತಿಸಲು ಅವಕಾಶವನ್ನು ಮಾಡಿಕೊಡುವಂತಹ ಮಾಹಿತಿಯನ್ನು ನೀಡದೇ ಇರಬಹುದಾದಂತಹ ವಿವೇಚನೆಯನ್ನು ಆತನಿಗೆ ಉಪಕಲಮು 8 ರಲ್ಲಿ ಬಿಟ್ಟುಕೊಡಲಾಗಿದೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ನಾನು ಕೆಳಗೆ ಕಾಣಿಸಿದಂತೆ ತಿದ್ದುಪಡಿಯನ್ನು ಮಂಡಿಸಬೇಕೆನ್ನುವೆ. ಇನ್ನು ಮುಂದೆ ಬರುವ ಇದರ ಬದಲಾಗಿ ಕೆಳಗಿನ ಪದಗಳು ಬರಬೇಕು. ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಂಪುಟ 3 ಪುಟ 2598-99 ದಿನಾಂಕ ಏಪ್ರಿಲ್ 29, 1938 ಮುಂಬೈ ಪಾಲಿಸ್ ಕಾಯ್ದೆ ತಿದ್ದುಪಡಿ ಮಸೂದೆ 3 ವಾಡಿಕೆಯಾಗಿರುವ ಅಪಾಯಕಾರಿ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸುವ ಉದ್ದೇಶದಿಂದ ಮತ್ತು ಜಾತಿಯ ಗಲಭೆಗಳಲ್ಲಿ ಸಾರ್ವಜನಿಕ ಶಾಂತಿ ಹಾಗೂ ನೆಮ್ಮದಿಗಳನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಇದು ನಾನು ಮಂಡಿಸಲು ಉದ್ದೇಶಿಸಿರುವ ತಿದ್ದುಪಡಿ. ಆಫ್ ಮಾನ್ಯ ಸಭಾಪತಿಗಳು, ನಾನು ಇದೀಗ ಡಾಕ್ಟರೇಟ್ ವಿದ್ವಾಂಸರೂ ಆದ ಮಾನ್ಯ ಸದಸ್ಯರ ತಿದ್ದುಪಡಿಯನ್ನು ಉಲ್ಲೇಖಿಸುತ್ತಿರುವೆ. ಅದರಲ್ಲಿ ಅವರು ಈ ಕಾನೂನನ್ನು ವಾಡಿಕೆಯಾಗಿರುವ ಅಪರಾಧಿಗಳಿಗೂ ಅನ್ವಯಿಸಬೇಕೆಂದು ಸೂಚಿಸಿರುವರು. ಈ ಹಿಂದೆ ಸದನವು ಕೈಗೊಂಡ ನಿರ್ಣಯಗಳ ಪ್ರಕಾರ ಈ ತಿದ್ದುಪಡಿಯ ಭಾಗವೂ ಸಹ ಸೂಕ್ತವಾಗುವುದಿಲ್ಲವೆಂಬ ಅಭಿಪ್ರಾಯವು ನನ್ನದಾಗಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ಸದನದ ಮುಂದಿದ್ದ ಈ ವಿಧೇಯಕದಲ್ಲಿ 2 ಬಗೆಯ ಉದ್ದೇಶಗಳಿವೆ ಎಂದು ನಾನು ನಿವೇದಿಸುವೆ. ಅವುಗಳಲ್ಲಿ ಒಂದು ಉದ್ದೇಶ ಜಾತಿಯ ಗಲಭೆ ವಿರುದ್ಧ ಕ್ರಮ ಜರುಗಿಸಲೆಂದೇ ಇದೆ. ಆದ್ದರಿಂದ ಜಾತಿಯ ಗಲಭೆಗಳನ್ನು ಕುರಿತಾದ ನನ್ನ ತಿದ್ದುಪಡಿಯು ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ತಿಳಿಯಬಯಸುವೆ. ಈ ವಿಧೇಯಕವು ಮಾನ್ಯ ಗೃಹಮಂತ್ರಿಗಳು ಮವಾಲಿ ಎಂಬ ಪದದಿಂದ ನಿರ್ದೇಶಿಸಿದವರ ಹಾಗೂ ನಾನು ಸ್ವಭಾವತಃ ಅಪಾಯಕಾರಿ ವ್ಯಕ್ತಿಗಳು ಎಂದು ನಿರ್ದೇಶಿಸಿದವರ ವಿರುದ್ಧ ಕ್ರಮ ಜರುಗಿಸುವ ಉದ್ದೇಶದಿಂದ ಕೂಡಿದೆ. ಶಾಸನರಚನೆಯಲ್ಲಿರುವ 2 ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಮಾತ್ರ ನನ್ನ ತಿದ್ದುಪಡಿ ಬಂದಿದೆ. ಒಂದು ಉದ್ದೇಶವು ಜಾತಿಯ ಗಲಭೆಯನ್ನು ನಿಯಂತ್ರಿಸುವುದು, ನೋಡಿಕೊಳ್ಳುವುದು. ಇನ್ನೊಂದು ಉದ್ದೇಶವು ಮನಾಲಿ ಎಂದು ಕರೆಯಲ್ಪಡುವ ಜನರನ್ನು ನಿಯಂತ್ರಿಸುವುದು. ಆದ್ದರಿಂದ ನನ್ನ ತಿದ್ದುಪಡಿ ಸಂಪೂರ್ಣ ಸರಿಯಿದೆ ಎಂದು ನಾನು ನಿವೇದಿಸುವೆ. ಅದು ಆಕ್ಷೇಪಣೆಯಾಗಿದೆ ಎಂದು ತೋರಿದರೆ ನಾನು ಬ್ಯಾಕ್ಕೋಟ್ ಮವಾಲಿ ಗಳ ಚಟುವಟಿಕೆಗಳನ್ನು ನಿಗ್ರಹಿಸುವುದಕ್ಕಾಗಿ ಎಂಬ ಪದಗಳನ್ನು ಉಪಯೋಗಿಸಲು ಸಿದ್ಧನಿರುವೆ. ಮಾನ್ಯ ಸಭಾಪತಿಗಳು, ಮವಾಲಿ ಎಂಬ ಈ ಪದದ ವ್ಯಾಖ್ಯೆಯನ್ನು ಕಾನೂನಿನಲ್ಲಿ ಕೊಟ್ಟಿಲ್ಲ ಎಂಬುದೇ ಇದಕ್ಕೆ ಇರುವ ಮುಖ್ಯ ತೊಂದರೆ. ಯಾವ ಕಾನೂನಿನಲ್ಲಿಯೂ ಈ ಪದದ ಪ್ರಯೋಗವಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ಪೂರ್ವ ಪೀಠಿಕೆಯು ನ್ಯಾಯನೀತಿಯ ಅರ್ಥವಿವರಣೆಯ ವಿಷಯವಾಗುವುದಿಲ್ಲ. ಈ ಕಾನೂನನ್ನು ಯಾವ ಉದ್ದೇಶದಿಂದ ಉಪಯೋಗಿಸುತ್ತೇವೆ ಎಂಬುದರ ಮಾರ್ಗದರ್ಶನದ ನಿಯಮವು ಮಾತ್ರ ಪೂರ್ವ ಪೀಠಿಕೆಯಲ್ಲಿ ಇರುತ್ತದೆ. ಮವಾಲಿ ಎಂಬ ಪದವು ನ್ಯಾಯನೀತಿಯ ಅರ್ಥ ವಿವರಣೆಯನ್ನು ಇರದಿದ್ದರೂ ಆ ಪದವು ಇಂದು ಮಾನ್ಯ ಗೃಹಮಂತ್ರಿಗಳಿಗೂ ಪಾಲಿಸ್ ಕಮಿಷನರನಿಗೂ ಸಾಕಷ್ಟು ಸುಪರಿಚಿತ. ಆದ್ದರಿಂದ ಆ ಪದವು ಯಾವ ತೊಂದರೆಗೂ ಕಾರಣವಾಗುವುದಿಲ್ಲ. ಮಾನ್ಯ ಸಭಾಪತಿಗಳು, ತಿದ್ದುಪಡಿಯಲ್ಲಿ 2 ಭಾಗಗಳು. ಒಂದು ವಾಡಿಕೆಯಾಗಿ ಇರುವ ಅಪರಾಧಿಗಳು. ಇದನ್ನು ಮಾನ್ಯ ಸದಸ್ಯರೇ ಹೇಳಿದಂತೆ ಬಿಟ್ಟುಕೊಡಲು ಸಿದ್ಧರಿರುವರೆಂದು ನಾನು ಭಾವಿಸಿರುವೆ. 200 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ, ಒಂದೇ ರೀತಿಯ ವ್ಯವಹಾರದಲ್ಲಿ ಅಡಕವಾಗುವಂತೆ ನಾನು ವಿಭಾಗ ಮಾಡಲು ಸಿದ್ಧನಿರುವೆ. ಒಂದು ಅಪಾಯಕಾರಿ ವ್ಯಕ್ತಿಗಳನ್ನು ಅಥವಾ ಮವಾಲಿಗಳನ್ನು ನಿಯಂತ್ರಿಸುವುದು, ಇನ್ನೊಂದು ತುರ್ತು ಅಧಿಕಾರ ಕೊಡುವ ತಿದ್ದುಪಡಿಯ ನೇರವಾದ ಉಲ್ಲೇಖ. ಮಾನ್ಯ ಸಭಾಪತಿಗಳು, 2ನೇದು ಅರ್ಥವಾಗುತ್ತದೆ. 2 ಭಾಗ ಮಾಡಿದರೆ ಅದರಲ್ಲಿ ಮೊದಲನೆಯದು ಮವಾಲಿಗಳು ಎಂಬ ಪದಪ್ರಯೋಗವೂ ಆಗುವುದಿಲ್ಲ ಎಂದು ನನಗನಿಸುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಹಾಗಾದರೆ ನಾನು ನನ್ನ ತಿದ್ದುಪಡಿಯನ್ನು ಹೀಗೆ ಮಾಡುವೆ: ಅಪಾಯಕಾರಿ ವ್ಯಕ್ತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಸ್ವಭಾವತಃ ಎಂಬ ಪದವನ್ನು ಹೊಡೆದುಹಾಕಲು ನಾನು ಸಿದ್ಧನಿರುವೆ. ನಮ್ಮ ಉದ್ದೇಶಗಳನ್ನು ಸ್ಪಷ್ಟ ಮಾಡಲು ಪೂರ್ವ ಪೀಠಿಕೆ ಇದೆ. ಶ್ರೀ ಜಮ್ಮಾದಾಸ್ ಎಂ. ಮೆಹತಾ ಮಾನ್ಯರೇ, ವಿದ್ವಾಂಸರಾದ ಡಾಕ್ಟರ ತಿದ್ದುಪಡಿಯು ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ನಾನು ನಿವೇದಿಸುವೆ. ಏಕೆಂದರೆ ಸಂಪೂರ್ಣ ವಿಧೇಯಕದಲ್ಲಿ 2 ಉದ್ದೇಶಗಳಿರುವುದು ಇದೀಗ ಮನವರಿಕೆಯಾಗಿದೆ. ಒಂದು ತುರ್ತು ಪರಿಸ್ಥಿತಿಯನ್ನು ನೋಡಿಕೊಳ್ಳುವುದು, ಇನ್ನೊಂದು ಕಾನೂನಿನಲ್ಲಿ ವಿವರಿಸಿದಂತೆ ಇರುವ ವ್ಯಕ್ತಿಗಳನ್ನು ನೋಡಿಕೊಳ್ಳುವುದು. ಸದನವು ಕಾರ್ಯಗತ ಮಾಡುವುದನ್ನು ಪೂರ್ವ ಪೀಠಿಕೆ ವ್ಯಕ್ತ ಮಾಡಲೇಬೇಕು. ಇಲ್ಲವಾದರೆ ಪೂರ್ವ ಪೀಠಿಕೆ ಪರಿಪೂರ್ಣವಾಗಲಾರದು ಮತ್ತು ವಿಧೇಯಕದ ಉದ್ದೇಶವೂ ವ್ಯಕ್ತವಾಗಲಾರದು. ಮಾನ್ಯ ಸಭಾಪತಿಗಳು, ತಾಂತ್ರಿಕ ವಿರೋಧವನ್ನು ನಾನು ವಿಚಾರಿಸುತ್ತಿರುವುದಿಲ್ಲ. ವಿಧೇಯಕದಲ್ಲಿಯ ಹೇಳಿಕೆಯನ್ನು ಹಾಗೂ ಸದನದಲ್ಲಿ ಸ್ವೀಕೃತವಾದುದನ್ನು ಈ ಪದಪ್ರಯೋಗ ಹೇಗೆ ವ್ಯಕ್ತ ಮಾಡುತ್ತಿದೆ ಎಂಬುದನ್ನು ಯೋಚಿಸುತ್ತಿರುವೆ. ಮಾನ್ಯ ಶ್ರೀ ಬಿ. ಜಿ. ಖೇರ್, ಅಪಾಯಕಾರಿ ಎಂಬ ಪದವು ಅನಿರ್ದಿಷ್ಟವಾದುದು ಎಂಬುದನ್ನು ನಾನು ಮಾನ್ಯ ಸದಸ್ಯರಿಗೆ ಸೂಚಿಸಬಹುದೇ? ಸಮಾಜಕ್ಕೆ ಅಪಾಯಕರವಾದುದು, ನಗರಕ್ಕೆ ಅಪಾಯಕರ ಅಥವಾ ಇದೇ ರೀತಿಯ ಪರಿಣಾಮವಿದ್ದದ್ದು ಆದಾಗಬೇಕಿತ್ತು. ಇಂಥವರಿಗೆ ಅಪಾಯವಾಗಿದೆ. ಬೇಗನೆ
ಹೊರಟು ಬರಬೇಕು ಎಂಬ ತಂತಿ ಸಮಾಚಾರಗಳು ನಮಗೆ ಬರುತ್ತದೆ. ಅಪಾಯಕಾರಿ ಎಂಬ ಪದವೇ ಅನಿರ್ದಿಷ್ಟವಾದುದು. ಡಾ. ಬಿ. ಆರ್. ಅಂಬೇಡ್ಕರ್. ಹಾಗಾದರೆ ನಾನು ಹೀಗೆ ಸೂಚಿಸುವ ಗಲಭೆಗಳಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ರಕ್ಷಿಸಬೇಕೆಂದು ಮುಂಬೈ ನಗರದ ನಿವಾಸಿಗಳಿಗೆ ಅಪಾಯಕಾರಿಯಾದ ವ್ಯಕ್ತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ಗಲಭೆಯಲ್ಲಿರುವ ಪಂಗಡಗಳು ಹಾಗೂ ತಂಡಗಳು ಎಂಬುದನ್ನು ನೀವು ಬಿಟ್ಟಿರುವಿರಿ. ಕಲಮಿನಲ್ಲಿಯ ಪದಗಳು ಸಮುದಾಯಗಳು, ಪಂಗಡಗಳು ಹಾಗೂ ತಂಡಗಳು ಎಂದಿವೆ. ಡಾ. ಬಿ. ಆರ್. ಅಂಬೇಡ್ಕರ್. ಹಾಗಾದರೆ ಹೀಗೆ ಹೇಳಬಹುದು: ಸಮುದಾಯಗಳು ಹಾಗೂ ಅವುಗಳ ವರ್ಗಗಳು ಮತ್ತು ತಂಡಗಳು ಮತ್ತು ಪಂಗಡಗಳು ಇವರಲ್ಲಿ ಗಲಭೆಗಳಿರುವಾಗ ಸಾರ್ವಜನಿಕರ ಶಾಂತಿಯನ್ನು ಹಾಗೂ ನೆಮ್ಮದಿಯನ್ನು ಕದಡಿಸುವುದನ್ನು ತಡೆಯಲು ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 3(2). ಮಾನ್ಯ ಸಭಾಪತಿಗಳು, ಇದನ್ನೇ ನಾನು ಬರೆದುಕೊಂಡಿರುವುದು ಮುಂಬೈ ನಗರಕ್ಕೆ ಅಪಾಯಕಾರಿಯಾದ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸುವ ಸಲುವಾಗಿ ಮತ್ತು ಸಮುದಾಯಗಳು ಹಾಗೂ ಅವುಗಳ ವರ್ಗಗಳು ಅಥವಾ ತಂಡಗಳು ಅಥವಾ ಪಂಗಡಗಳು ಇವುಗಳ ಗಲಭೆಗಳ ಕಾರಣದಿಂದ ಸಾರ್ವಜನಿಕ ಶಾಂತಿ ಹಾಗೂ ನೆಮ್ಮದಿ ಕದಡುವುದನ್ನು ತಡೆಯಲು. ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ಇದರ ನಂತರ ಹೆಸರಿಸಲಾದ ಅನ್ಯ ಉದ್ದೇಶಗಳಿಗಾಗಿ. ಡಾ. ಬಿ. ಆರ್. ಅಂಬೇಡ್ಕರ್. ಬೇರೆ ಉದ್ದೇಶಗಳು ಯಾವುವು? ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ಮತ್ತು ಇದರ ನಂತರ ಹೆಸರಿಸಲಾದ ಅನ್ಯ ಉದ್ದೇಶಗಳು. ಡಾ. ಬಿ. ಆರ್. ಅಂಬೇಡ್ಕರ್. ಅನ್ಯ ಉದ್ದೇಶಗಳು ಯಾವುವು? ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ಅದರಲ್ಲಿ ವಿವಿಧ ಕಾರ್ಯವಿಧಾನದ ಉದ್ದೇಶಗಳು ಸಹ ಇವೆ. ಡಾ. ಬಿ. ಆರ್. ಅಂಬೇಡ್ಕರ್. ಹಾಗಾದರೆ ಅದನ್ನು ನಾನು ಸ್ಪಷ್ಟಪಡಿಸುವೆ. ಇಂಥ ವ್ಯವಹಾರ ನೋಡಿಕೊಳ್ಳಲು ಕಾರ್ಯವಿಧಾನವನ್ನು ಗೊತ್ತು ಮಾಡುವುದು ಎಂದೆನ್ನುವೆ. ಮಾನ್ಯ ಸಭಾಪತಿಗಳು, ಪೂರ್ವ ಪೀಠಿಕೆಯಲ್ಲಿ ಅದೆಲ್ಲವೂ ಅವಶ್ಯವೇ. ನಾವು ಅದನ್ನು ತಾಸದಾಯಕವಾಗಿ ಮಾಡಬಾರದು. ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ಕಾನೂನಿನಲ್ಲಿ ವಲಸೆ ಬಂದವರ ಸಮಸ್ಯೆಯೂ ಇದೆ. ಆದ್ದರಿಂದ ಇದರ ನಂತರ ಹೆಸರಿಸಲಾದ ಉದ್ದೇಶಗಳು ಎಂಬುದು ಅವಶ್ಯವಿದೆ. ಶ್ರೀ ಜಮ್ಮಾದಾಸ್ ಎಂ. ಮೆಹತಾ, ಇದರ ನಂತರ ಎನ್ನುವ ಪದಗಳ ಅವಶ್ಯವಿಲ್ಲ. ಶ್ರೀ ಎಸ್. ವಿ. ಪರುಳೇಕ್, ನಾಳೆಗೆ ಸಭೆ ಮುಂದೂಡೋಣ, ಅಂದರೆ ನಾವು ಸರ್ವಸಮ್ಮತ ಪದ ಪ್ರಯೋಗ ಮಾಡಬಹುದಾಗಿದೆ. ಮಾನ್ಯ ಸಭಾಪತಿಗಳು, ವಿಷಯದ ಬಗ್ಗೆ ಸಮ್ಮತಿ ಇರುವುದು ಕಂಡುಬರುತ್ತಿದೆ. ಇದೀಗ ಪದಪ್ರಯೋಗದೊಂದೇ ಸಮಸ್ಯೆಯಾಗಿದೆ. ವಿಷಯದ ಬಗ್ಗೆ ತಿದ್ದುಪಡಿಯು ಸ್ವೀಕೃತವಾಗಿರುವುದರಿಂದ ಈ ಘಟ್ಟದಲ್ಲಿ ಅದನ್ನು ವಿಧೇಯಕದಲ್ಲಿ ಸೇರಿಸಿಕೊಳ್ಳಬಹುದಾಗಿದೆ. ಸಾವಧಾನವಾಗಿ ನಂತರ ತೃತೀಯ ವಾಚನ ನಡೆದಾಗ ಪದಪ್ರಯೋಗ ಕುರಿತು ಅವಶ್ಯವೆನಿಸಿದರೆ ಮಾಡಬಹುದಾಗಿದೆ. ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ ಮಾನ್ಯರೇ, ಅಂತಿಮ ಪದವನ್ನು ನಾನು ಹೇಳಬಹುದೇ? ಈ ವಲಸೆ ಬಂದವರನ್ನು ಕಳೆದುಕೊಳ್ಳುವುದು ನನಗೆ ಬೇಡವಾಗಿದೆ. ಮಾನ್ಯ ಸಭಾಪತಿಗಳು, ಮಾನ್ಯ ಸದಸ್ಯ ಡಾ. ಅಂಬೇಡ್ಕರ್ ಅವರಿಂದ ಇದು ಸೂಚಿತವಾಗಿದೆ. ಇದರ ನಂತರ ಹೆಸರಿಸಲಾದ ಎಂಬ ಪದಗಳ ಬದಲಾಗಿ ಹೀಗೆ ಬರೆಯಬೇಕು: ಮುಂಬೈ ನಗರಕ್ಕೆ ಅಪಾಯಕಾರಿಯಾದ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಲು ಮತ್ತು ಸಮುದಾಯಗಳು ಹಾಗೂ ಅವುಗಳ ವರ್ಗಗಳು ಅಥವಾ ತಂಡಗಳು ಅಥವಾ ಪಂಗಡಗಳು ಇವುಗಳ ನಡುವೆ ಉಂಟಾಗುವ ಗಲಭೆಗಳ ಕಾರಣದಿಂದ ಸಾರ್ವಜನಿಕ ಹಾಗೂ ನೆಮ್ಮದಿ ಕದಡುವುದನ್ನು ತಡೆಯಲು ಮತ್ತು ಇದರ ನಂತರ ಹೆಸರಿಸಲಾದ ಹಲವು ಅನ್ಯ ಉದ್ದೇಶಗಳಿಗಾಗಿ. ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ತಿದ್ದುಪಡಿಯನ್ನು ನಾನು ಅಂಗೀಕರಿಸುವೆ. ಡಾ. ಬಿ. ಆರ್. ಅಂಬೇಡ್ಕರ್. ಅನ್ಯ ಉದ್ದೇಶಗಳು ಯಾವುವು ಎಂಬುದನ್ನು ನಾನು ತಿಳಿದುಕೊಳ್ಳಬಹುದೇ? 303. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ವಲಸೆ ಬಂದವರನ್ನು ನೋಡಿಕೊಳ್ಳುವುದು. ಡಾ. ಬಿ. ಆರ್. ಅಂಬೇಡ್ಕರ್. ವಲಸೆ ಬಂದವರು ಒಂದು ಕಾರಣ, ಅದು ಉದ್ದೇಶವಾಗುವುದಿಲ್ಲ. ಮಾನ್ಯ ಶ್ರೀ ಬಿ. ಜಿ. ಬೇರಾ, ಯಾವುದೋ ಬೇನೆಯನ್ನು ಗುಣಪಡಿಸಿಕೊಳ್ಳಲು ನಗರಕ್ಕೆ ವಲಸೆ ಬಂದಿರುವುದನ್ನು ನೋಡಿಕೊಳ್ಳುವ ಸಮಸ್ಯೆ ಇದೆ. ಪೂರ್ವ ಪೀಠಿಕೆಯಲ್ಲಿ ಸಾಲಾಗಿ ಎಲ್ಲ ಉದ್ದೇಶಗಳನ್ನು ವಿವರಿಸುವುದು ಧ್ಯೇಯವಾಗುವುದಿಲ್ಲ. ಇದರ ನಂತರ ಹೆಸರಿಸಿದ ಹಲವು ಅನ್ಯ ಉದ್ದೇಶಗಳಿಗಾಗಿ ಇದು ವಿಧೇಯಕವು ಒಳಗೊಂಡಿರುವ ಉದ್ದೇಶಗಳು ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಡುತ್ತದೆ. ಮಾನ್ಯ ಸಭಾಪತಿಗಳು, ಹಲವು ಅನ್ಯ ಉದ್ದೇಶಗಳಿಗಾಗಿ ಎಂಬುದನ್ನು ತೆಗೆದುಹಾಕಬೇಕೆ? ಸರ ಅಲಿ ಮಹಮ್ಮದ್ ಖಂದೆ ಹಲವಿ, ಅವು ಹೋಗಲೇಬೇಕು, ಏಕೆಂದರೆ ನಾವು ಕಲಮು 27 ಅನ್ನು ವಿಚಾರಿಸುತ್ತಿದ್ದೇವೆ, ಇಡೀ ಕಾನೂನನ್ನು ಅಲ್ಲ. ಮಾನ್ಯ ಶ್ರೀ ಬಿ. ಜೆ. ಬೇರಾ, ನಿಮಗೆ ಅದು ಬೇಡವಾದರೆ ಅದನ್ನು ಹಿಂದೆಗೆದುಕೊಳ್ಳಲು ನಮ್ಮ ಒಪ್ಪಿಗೆಯಿದೆ. ಮಾನ್ಯ ಸಭಾಪತಿಗಳು, ಇದರ ನಂತರದ ಎಂಬ ಪದವು ಉಳಿಯಬೇಕೆಂಬುದು ಒಟ್ಟಾಭಿಪ್ರಾಯವಾಗಿದೆ ಎಂದು ನನಗೆ ತೋರುತ್ತದೆ. ಹಾಗಿದ್ದರೆ ತಿದ್ದುಪಡಿ ಹೀಗಾಗುತ್ತದೆ: ಇದರ ನಂತರ ಹೆಸರಿಸಲಾಗಿರುವ ಎಂಬ ಪದಗಳ ಬದಲು ಕೆಳಗಿನಂತಿರಬೇಕು: ಮುಂಬೈ ನಗರಕ್ಕೆ ಅಪಾಯಕಾರಿಯಾದ ವ್ಯಕ್ತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಮುದಾಯಗಳ ನಡುವೆ ಉಂಟಾಗುವ ಗಲಭೆಗಳ ಕಾರಣದಿಂದ ಸಾರ್ವಜನಿಕ ಶಾಂತಿ ಹಾಗೂ ನೆಮ್ಮದಿ ಕದಡುವುದನ್ನು ತಡೆಯುವುದು. ಮಾನ್ಯ ಶ್ರೀ ಬಿ. ಜಿ. ಖೇರಾ, ಸಾರ್ವಜನಿಕ ಶಾಂತಿ ಹಾಗೂ ನೆಮ್ಮದಿ ಅಲ್ಲ, ಸಾರ್ವಜನಿಕ ಶಾಂತಿ ಅಥವಾ ನೆಮ್ಮದಿ ಎಂದಾಗಬೇಕು ಎಂಬುದನ್ನು ನಾನು ಸೂಚಿಸಬಹುದೇ? ಅದರಂತೆಯೇ ಸಮುದಾಯಗಳ ಅಥವಾ ವರ್ಗಗಳ ನಡುವೆ ಉಂಟಾಗಬಹುದಾದ ಸಂಘರ್ಷದ ಕಾರಣ ಎಂದು ಆಗಬೇಕು. ಮಾನ್ಯ ಸಭಾಪತಿಗಳು, ಸಮುದಾಯಗಳು ಅಥವಾ ಅವುಗಳ ವರ್ಗಗಳು ಅಥವಾ ತಂಡಗಳು ಅಥವಾ ಪಂಗಡಗಳು ಇವುಗಳ ನಡುವೆ ಗಲಭೆಗಳ ಕಾರಣದಿಂದ ಉಂಟಾಗುವ ಸಾರ್ವಜನಿಕ ಶಾಂತಿ ಅಥವಾ ನೆಮ್ಮದಿ ಕದಡುವುದನ್ನು ತಡೆಯಲು ಮತ್ತು ಇದರ ನಂತರ ಹಲವು ಅನ್ಯ ಉದ್ದೇಶಗಳಿಗಾಗಿ. ಸರ ಅಲಿ ಮಹಮ್ಮದ ಖಾನ, ಅಥವಾ ಇದರ ನಂತರ ಹಲವು ಅನ್ಯ ಉದ್ದೇಶಗಳಿಗಾಗಿ. ಇದಕ್ಕೆ ನಾವು ಒಪ್ಪಿದ್ದೇವಲ್ಲವೇ? ಮಾನ್ಯ ಶ್ರೀ ಕೆ. ಎಂ. ಮುನ್ಷಿ, ಯಾವುದನ್ನಾದರೂ ನಾನು ಒಪ್ಪಿಕೊಳ್ಳುತ್ತೇನೆ. ಶ್ರೀ ಆರ್. ಎ. ಖೇಡಗಿಕರ, ಪದರಚನೆ ಪರಿಶೀಲಿಸಲು ನಮಗೂ ಒಂದು ಅವಕಾಶ ಸಿಗಬಹುದಲ್ಲವೇ? ನಮಗೆ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಮಾನ್ಯ ಸಭಾಪತಿಗಳು, ನಾನು ಈಗ ಕೊನೆಯ ಕರಡು ಪ್ರತಿ ಓದುವೆ. ನಾನೇನಾದರೂ ತಪ್ಪು ಮಾಡಿದ್ದರೆ ಅದರಲ್ಲಿ ತಿದ್ದುಪಡಿಗೆ ಅವಕಾಶವಿದೆ. ಶ್ರೀ ಎಸ್. ವಿ. ಪರುಳೇಕರ್, ತಿದ್ದುಪಡಿಯ ಬಗ್ಗೆ ನಮ್ಮ ನಿಶ್ಚಿತ ಮನಸ್ಸು ಮಾಡುವ ಮೊದಲು ಅದನ್ನು ಅಭ್ಯಸಿಸಲು ನಮಗೆ ಅವಕಾಶ ಕೊಡಬಹುದೇ? ತಿದ್ದುಪಡಿಯು ಬಹು ಉದ್ದವಾಗಿದೆ. ಮುಂಬೈ ಪೊಲೀಸ್ ಕಾಯ್ದೆ ತಿದ್ದುಪಡಿ ಮಸೂದೆ 3(203). ಅದರ ಇಂಗಿತಾರ್ಥವು ಈಗ ನಮಗೆ ತಿಳಿದಿಲ್ಲ. ಆದ್ದರಿಂದ ಅದನ್ನು ಅಭ್ಯಾಸ ಮಾಡಲು ನಮಗೆ ಅವಕಾಶವನ್ನು ಕೊಡಬೇಕು. ಆಮೇಲೆ ಅದನ್ನು ಚರ್ಚೆ ಮಾಡಲು ತೆಗೆದುಕೊಳ್ಳಬಹುದಾಗಿದೆ. ಮಾನ್ಯ ಸಭಾಪತಿಗಳು, ನಾನು ಈ ಮೊದಲೇ ಹೇಳಿರುವ ಹಾಗೆ ಪೂರ್ವ ಪೀಠಿಕೆಯು ಮಸೂದೆಯ ಬಗ್ಗೆ ಕೇವಲ ಸಾರಾಂಶವನ್ನು ಮತ್ತು ತೀರಾ ಸಾಮಾನ್ಯವಾದ ಸಾರಾಂಶವನ್ನು ಕೊಡಲು ಯತ್ನಿಸುತ್ತದೆ.
ಡಾ ಬಿ ಆರ್ ಅಂಬೇಡ್ಕರ್ ಕಾರ್ಯಾಂಗದ ಅಧಿಕಾರಿಗಳಿಗೆ ಅದೊಂದು ನಿರ್ದೇಶನ. ಮಾನ್ಯ ಶ್ರೀ ಬಿ ಜಿ ಖೇರಾ, ನೀವು ಏನೇ ಸೂಚಿಸಿದರೂ ಅದನ್ನು ಅಂಗೀಕರಿಸಲು ನಾವು ಸಿದ್ಧರಿದ್ದೇವೆ. ಶ್ರೀ ಜಮ್ಮಾದಾಸ್ ಎಂ ಮೆಹತಾ, ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸುವ ಯಾವುದೇ ಸಲಹೆಗೂ ಸ್ವಾಗತ. ನಗೆ. ಮಾನ್ಯ ಸಭಾಪತಿಗಳು, ಒಪ್ಪಿಗೆಯಾಗಿದೆ ಎಂದು ತೋರಿಬಂದಂತೆ ಅಂತಿಮ ಪದರಚನೆಯನ್ನು ನಾನೀಗ ಸೂಚಿಸುವೆ. ಅಖಂಡ ತಿದ್ದುಪಡಿಯನ್ನು ಮತ್ತು ಒಮ್ಮೆ ಓದುವೆ. ಮಾನ್ಯ ಸದಸ್ಯರು ತಾಳ್ಮೆಯಿಂದ ಕೇಳಬೇಕಾಗಿ ಭಿನ್ನಹ. ಇದರ ನಂತರ ಹೆಸರಿಸಲಾದ ಎಂಬ ಪದಗಳ ಬದಲಾಗಿ ಕೆಳಗಿನಂತೆ ಕಾಣಿಸಬೇಕು. ಮುಂಬೈ ನಗರಕ್ಕೆ ಅಪಾಯಕಾರಿಯಾಗಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಮತ್ತು ಸಮುದಾಯಗಳು ಅಥವಾ ಅವುಗಳ ವರ್ಗಗಳು ಅಥವಾ ತಂಡಗಳು ಅಥವಾ ಪಂಗಡಗಳು ಇವುಗಳ ನಡುವೆ ಉಂಟಾಗುವ ಗಲಭೆಗಳ ಕಾರಣದಿಂದ ಸಾರ್ವಜನಿಕ ಶಾಂತಿ ಅಥವಾ ನೆಮ್ಮದಿ ಕದಡುವುದನ್ನು ತಡೆಯುವ ಮತ್ತು ಇದರ ನಂತರ ಹೆಸರಿಸಲಾದ ಉದ್ದೇಶಗಳಿಗಾಗಿ. ಶ್ರೀ ಜಮ್ಮಾದಾಸ್ ಎಂ ಮೆಹತಾ, ಅನ್ಯ ಎಂಬುದು ಅಲ್ಲಿ ಇರಬೇಕು. ಮಾನ್ಯ ಸಭಾಪತಿಗಳು, ಅನ್ಯ ಉದ್ದೇಶಗಳಿಗಾಗಿ. ಡಾ ಬಿ ಆರ್ ಅಂಬೇಡ್ಕರ್, ವಲಸೆ ಬಂದವರು ಇಂಥವರನ್ನು ನೋಡಿಕೊಳ್ಳಲು. ಮಾನ್ಯ ಸಭಾಪತಿಗಳು, ಅದೇನು, ಪೂರ್ವ ಪೀಠಿಕೆಯ ರಚನೆ ಹೇಗಿರುತ್ತದೆಂಬುದು ಮತ್ತು ಕಲಮುಗಳ ಸಂಬಂಧದಲ್ಲಿ ಇರುವ ರಚನೆಗೆ ಎಷ್ಟು ಮಹತ್ವವಿರುತ್ತದೆ ಎಂಬುದು ನ್ಯಾಯವಾದಿಗಳಿಗೆ ಗೊತ್ತೇ ಇರುತ್ತದೆ. ನನಗೆ ಹೇಳಲು ನೀವು ಅನುಮತಿ ಕೊಟ್ಟರೆ ಅಷ್ಟು ಚರ್ಚೆ ಮಾಡುವಷ್ಟು ವಿಷಯ ಇದಲ್ಲವೆಂದು ನನಗೆ ತೋರುತ್ತದೆ. ಶ್ರೀ ಜಮ್ಮಾದಾಸ್ ಎಂ ಮೆಹತಾ, ಅನ್ಯ ಎಂಬುದು ಅಲ್ಲಿ ಇರಲೇಬೇಕು, ಏಕೆಂದರೆ ಇದಕ್ಕೂ ಮೊದಲು ಹೆಸರಿಸಿದವರು ಉದ್ದೇಶಗಳಲ್ಲಿ ಅಡಕವಾಗುತ್ತಾರೆ. ಮಾನ್ಯ ಸಭಾಪತಿಗಳು, ಮತ್ತು ಇದರ ಅನಂತರ ಹೆಸರಿಸಿದ ಅನ್ಯ ಉದ್ದೇಶಗಳಿಗಾಗಿ ಶ್ರೀ ಜಮ್ಮಾದಾಸ್ ಎನ್ ಮೆಹತಾ, ಸರಿಯಿದೆ. ಮಾನ್ಯ ಶ್ರೀ ಕೆ ಎಂ ಮುನ್ಷಿ, ತಿದ್ದುಪಡಿಯನ್ನು ಅಂಗೀಕರಿಸುವೆ. ಮಾನ್ಯ ಸಭಾಪತಿಗಳು, ಹಾಗಾದರೆ ಪದರಚನೆ ಇದೆ ಎಂದು ನಾನು ಅಂಗೀಕರಿಸುವೆ. ಅಡ್ಡಿ. ಸ್ವತಃ ಕಲಮುಗಳಿಂದಲೇ ಪದರಚನೆಯನ್ನು ತೆಗೆದುಕೊಳ್ಳಲಾಗಿದೆ. ಡಾ ಬಿ ಆರ್ ಅಂಬೇಡ್ಕರ್, ನಾನು ಇದನ್ನು ಸ್ವೀಕರಿಸುತ್ತೇನೆ. 33